Para. ओम अखंड मंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। ओम ब्रह्मानंदं परमसुखदं केवलं ज्ञानमूर्तिं द्वन्द्वातीतं गगनसदृश्यं तत्त्वमस्यादिलक्ष्यम् एकं नित्यं विमलम् अचलं सर्वदी साक्षीभूतं भावातीतं त्रिगुणरहितं सद्गुरुं त्वं नमामि सद्गुरुं त्वं नमः। अद्वैत चक्रवर्ती ಶ್ರೀ ಜಗದ್ಗುರು ಶಂಕರಾಚಾರ್ಯರನ್ನೇ ಮೊದಲು ಮಾಡಿಕೊಂಡು ಶ್ರೀ ಗುರು ಪರಂಪರೆಗೆ ವಂದಿಸುತ್ತಾ ಅದ್ವೈತ ಶಾಸ್ತ್ರ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀ ವಿಚಾರ ಸಾಗರ ಪ್ರಕ್ರಿಯೆ ಗ್ರಂಥದ 77ನೇ ಅಂಕದ ಪ್ರಯೋಜನ ಮಂಡನದಿಂದ ಪ್ರಾರಂಭವಾಗುವ ಇವತ್ತಿನ ಉಪನ್ಯಾಸವನ್ನು ವೇದಾಂತಾಚಾರ್ಯ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಸಹಜಾನಂದ ಅಪ್ಪವರ ಅಡಿದಾವರೆಗಳಲ್ಲಿ ಕೊಡಮಟ್ಟು ತಮ್ಮೆಲ್ಲರಿಗೂ ಈ ಅದ್ವೈತ ಶಾಸ್ತ್ರ ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನ ಕೋರುತ್ತಾ ಎಲ್ಲರೂ ಇವತ್ತಿನ ಉಪನ್ಯಾಸಕದಲ್ಲಿ ಪಾಲ್ಗೊಳ್ಳೋಣ. ಪೂಜ್ಯ ಶ್ರೀಗಳಿಂದ ಶ್ಲೋಕ ಈ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗ್ತದೆ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಅಪ್ರ ಪ್ರಾರಂಭ ಮಾಡ್ರಿ. ಈ ಮಂಗಲವನ್ನ ದಾಟಿಯಲ್ಲಿ ಅನ್ನೋದಕ್ಕಿಂತ ಶ್ಲೋಕಬದ್ಧವಾಗಿ ಅಂದ್ಬಿಡೋಣ. ಶ್ರೀ ಗಣೇಶಾಚಾರ್ಯದ ಶ್ರೀ ಗುರುಭ್ಯೋ ನಮಃ. ಈಗ ಮಂಗಲಾಚರಣೆಯನ್ನು ಮಾಡಲ್ಪಡುತ್ತದೆ. ಜೋ ಸುಖ ನಿತ್ಯ ಪ್ರಕಾಶ ವಿಭೂ नाम रूप आधार मति न लखै जिहि मति लखै सो मय शुद्ध अपार अब्धि अपार स्वरूप मम लहरी विष्णु महेश विधि रवि चंदा वरुण यम शक्ति धनेश गणेश जा कृपालु सर्वज्ञ को ही धारत मुनि ध्यान ताको होत उपादिते मोमय मिथ्या भान वै जिहि जाने बिन जगत मनहु जेवरी सा नसै भुजग जग जिहि लहे सोहम आपे आप बोध चाहि जाको सुकृति भजत राम निष्काम सो मेरो है आत्मा काकू करो प्रणाम सो मेरो है आत्मा काकू करो प्रणाम। जय मंगलम जय नमः पार्वती शिव हर हर महादेव। ಮಂಗಲ ಮಾಡಲ್ಪಟ್ಟಿತು. ಇನ್ನು ಶ್ರೀ ವಿಚಾರ ಸಾಗರದ 2ನೇ ತರಂಗದಲ್ಲಿ 77ನೇ ಅಂಕದಿಂದ ಈಗ ಇವತ್ತಿನ ವಿಷಯ ಪ್ರಾರಂಭವಾಗುತ್ತದೆ. ಈ 77ನೇ ಅಂಕದಲ್ಲಿ ಯಾವುದನ್ನು ಈಗ ಪ್ರತಿಪಾದನೆ ಮಾಡುವವರಿದ್ದಾರೆ ಅಂತ ಕೇಳಿದರೆ ಪ್ರಯೋಜನ ಮಂಡನ ಅಂತ ವಿಷಯ. ಹಾಗಂದ್ರೆ ಕೆಲವರಿಗೆ ಅರ್ಥ ಆಗ್ಲಕ್ಕಿಲ್ಲ. ಪ್ರಯೋಜನ ಮಂಡನ ಅಂದ್ರೆ ಏನು ಅಂತೇಳಿ. ಅಂದರೆ ಹಿಂದೆ ಯಾವಾಗ ಅಲ್ಲಿ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಅಂತ ಅನುಬಂಧ ಚತುಷ್ಟಯಗಳ ಮೂಲಕವಾಗಿಯೇ ಗ್ರಂಥವನ್ನು ಪ್ರಾರಂಭ ಮಾಡಬೇಕು ಅಂತೂ ಕಾಯ್ದಾ ಇದೆ. ಆ ಪ್ರಕಾರ ಈ ವಿಚಾರ ಸಾಗರ ಗ್ರಂಥಕಾರರು ಮೊದಲು ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಅಂತೇಳಿ
ಅವುಗಳನ್ನ ಒಂದನೇ ತರಂಗದಲ್ಲಿ ಸಾಮಾನ್ಯ ರೂಪದಿಂದ ಹೇಳಿ ಎರಡನೇ ತರಂಗದಲ್ಲಿ ಅದನ್ನೇ ವಿಶೇಷ ರೂಪದಿಂದ ಹೇಳ್ತಾ ಇದ್ದಾರೆ. ಅವರು ಅಧಿಕಾರಿಯನ್ನು ಹೇಳುವ ಸಂದರ್ಭದಲ್ಲಿ ಆವಾಗ ಸಾಂಖ್ಯಶಾಸ್ತ್ರಕಾರರು ಕಪಿಲರು ಅವರು ಶಂಕ ಮಾಡಿದ್ರು. ಅಂದ್ರೆ ಸರ್ವಸಾಧಾರಣ ಏನು ಅಂತ ಕೇಳಿದ್ರೆ, ಸಾಮಾನ್ಯ 4 ವೇದ ಅದಾವು. ವೇದಗಳೆಷ್ಟು? 4 ವೇದಗಳು. ಋಗ್, ಯಜು, ಸಾಮ್, ಅಥರ್ವಣ ಅಂತೇಳಿ 4 ವೇದಗಳದಾವು. ಶಾಸ್ತ್ರಗಳೆಷ್ಟು? ಷಡ್ದರ್ಶನ ಅಂತಾರ. ಅವಕ್ಕೆ 6 ಶಾಸ್ತ್ರಗಳು ಅಂತದಾವ. 4 ವೇದ 6 ಶಾಸ್ತ್ರಗಳು ಅಂತೇಳಿ. 6 ಶಾಸ್ತ್ರಗಳು ಯಾವುವು ಅಂತ ಕೇಳಿದರೆ ಸಾಂಖ್ಯ ಯೋಗ ನ್ಯಾಯ ಮತ್ತು ವೈಶೇಷಿಕ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ 6 ಶಾಸ್ತ್ರಗಳು ಇರುತ್ತವೆ. ಅದರಲ್ಲಿ ಸಾಂಖ್ಯಶಾಸ್ತ್ರಕಾರರಾಗಲ್ಪಟ್ಟಂತ ಕಪಿಲರು ಅಧಿಕಾರಿಯನ್ನು ಸಿದ್ಧ ಮಾಡಿದಾಗ, ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನನೇ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅಂತ ಹೇಳಲ್ಪಟ್ಟಿತು. ಆವಾಗ ಸಾಂಖ್ಯಶಾಸ್ತ್ರಕಾರರು ಅಧಿಕಾರಿನ ಯಾರು ಸಂಭವಿಸಂಗಿಲ್ಲ ಅಂತ ಅವರು ವಿರೋಧ ಮಾಡಿದ್ರು. ಯಾಕಂದ್ರ ಈ ಎಲ್ಲರಿಗೂ ವಿಷಯ ಸುಖ ಬೇಕು, ನೀವು ವೈರಾಗ್ಯ ಅದು ಇದು ಹೇಳ್ಕೋತ ಕೂತ್ರೆ ಯಾರು ಬರ್ತಾರೋ, ಯಾರು ಅಧಿಕಾರಿ ಇಲ್ಲ ಅಂತ ಅವರು ಅಧಿಕಾರಿಯನ್ನು ಖಂಡನ ಮಾಡಿದ್ರು. ಅದಕ್ಕ ಮುಂದ ಅಧಿಕಾರಿಯನ್ನು ಕೂಡ ಸಿದ್ಧ ಮಾಡ್ಕೊಂಡ್ ಬಂದಿದ್ದಾರೆ. ಮುಂದ ವಿಷಯವನ್ನು ಯೋಗ ಶಾಸ್ತ್ರಕಾರರು ಖಂಡನ ಮಾಡಿದ್ರು. ಜೀವ ಬ್ರಹ್ಮರ ಏಕತ್ವ ಹೇಳ್ತೀರಿ, ಜೀವ ಪಂಚಕಲೆ ಸಹಿತನಾಗಿದ್ದಾನೆ, ಬ್ರಹ್ಮ ಪಂಚಕಲೆ ರಹಿತವಾಗಿದೆ. ಏಕತ್ವ ಹೇಗೆ ಹೇಳ್ತೀರಿ? ಇಬ್ಬರ ಸ್ವರೂಪದಲ್ಲಿ ವಿರೋಧದ ಅಂತ ಹೇಳಿದ್ರು. ಆದ್ರೂ ಅಲ್ಲಿ ಜೀವನ ಸ್ವರೂಪ ಅಂದ್ರೆ ನಾವು ಪೂರ್ಣ ಜೀವನ ಸ್ವರೂಪವನ್ನು ಅಭೇದ ಮಾಡುವುದಿಲ್ಲ. ಜೀವನ ವಾಚ್ಯಾರ್ಥ ಬಿಟ್ಟು ಲಕ್ಷ್ಯಾರ್ಥ, ಅರ್ಥಾರ್ಥ ವಿಶೇಷಣವನ್ನು ಬಿಟ್ಟು ವಿಶೇಷವಾದ ಚೈತನ್ಯವನ್ನ ಅಂದ್ರೆ ಸಾಕ್ಷಿ ಚೈತನ್ಯವನ್ನ ನಾವು ಬ್ರಹ್ಮದೊಡನೆ ಅಭೇದ ಮಾಡುತ್ತೇವೆ ಅಂತ ಅದನ್ನು ಸಮಾಧಾನ ಹೇಳ್ಕೊಂಡು ಬಂದಿದ್ದಾರೆ. ಈಗ ಮುಂದೆ ಈಗ ಸದ್ಯ ಇದು ಪ್ರಯೋಜನ ಅಂತಕ್ಕಂಥದ್ದು. ಪ್ರಯೋಜನವನ್ನು ಯಾರು ಖಂಡನ ಮಾಡಿದ್ರು? ಪೂರ್ವಮೀಮಾಂಸಾ ಶಾಸ್ತ್ರಕಾರರು ನೀವು ಪ್ರಯೋಜನ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವೇ ಪ್ರಯೋಜನ ಐತಿ. ಆದ್ರ ಆ ಪ್ರಯೋಜನ ಸಂಭವಿಸಂಗಿಲ್ಲ ಅಂತವ್ರು. ಯಾಕಂದ್ರ ನೀವು ಜ್ಞಾನದಿಂದ ಮುಕ್ತಿ ಹೇಳ್ತೀರಿ. ಜ್ಞಾನದಿಂದ ಮುಕ್ತಿ ಆಗ್ಬೇಕಾದ್ರೆ ಈ ಯಾವ ಬಂಧ ಏನೇ ಇರುತ್ತಲ್ಲ, ಈ ಜಗತ್ತು ಇದೆಲ್ಲ ದೇಹಾದಿ ಪ್ರಪಂಚ ಇದು ಮಿಥ್ಯಾ ಇದ್ರೆ ಆ ಜ್ಞಾನ ಅದನ್ನು ನಿವೃತ್ತಿ ಮಾಡುತ್ತದೆ. ಅದು ಸತ್ಯ ಇದ್ರೆ ಆ ಜ್ಞಾನದ ಏನು ಪ್ರಯೋಜನ ಆಗುವುದಿಲ್ಲ. ಆದ್ರೆ ನಿಮ್ಮ ಜ್ಞಾನದಿಂದ ಮೋಕ್ಷ, ಜ್ಞಾನಾದೇವತು ಕೈವಲ್ಯ ಎಂಬುದಂತ ನೀವು ಹೇಳ್ತೀರಿ. ಜ್ಞಾನದಿಂದ ಮುಕ್ತಿ ಆಗ್ಬೇಕಾದ್ರ ಈ ಬಂಧ ಮಿಥ್ಯಾ ಇರಬೇಕು. ಮಿಥ್ಯಾ ಇರಬೇಕಾದ್ರೆ ಅದಕ್ಕೆ ಸಾಮಗ್ರಿಗಳು ಬೇಕು. ಪ್ರಮಾಣ ದೋಷ, ಪ್ರಮೇಯ ದೋಷ, ಇವೆಲ್ಲ ದೋಷಗಳು ಬೇಕಲ್ಲ. ದೋಷಗಳಿದ್ರನ್ನ ಆ ಅಧ್ಯಾಸ ಅದು ಮಿಥ್ಯಾ ಅನ್ನೋ ಸಂಭವಿಸ್ತೈತಿ. ಆ ದೋಷ ಸಿದ್ಧ ಆಗ್ಲಿಲ್ಲ, ಅವೆಲ್ಲ ಖಂಡನ ಮಾಡಿಬಿಟ್ಟ. ಅದಕ್ಕ ದೋಷ ಯಾವುದು? ನಿಮ್ಮ ಈ ಜಗತ್ತು ಪ್ರಪಂಚ ಇದೆಲ್ಲ ಬ್ರಹ್ಮದಲ್ಲಿ ಅಧ್ಯಾಸ ಆಗ್ಬೇಕಾದ್ರ ಯಾವ ದೋಷ ಹೇಳ್ತೀರಿ? ಕಾರಣ ಇದ್ರನ್ನ ಕಾರ್ಯ ಆಗ್ಬೇಕಲ್ಲ. ಅದಕ್ಕೆ ದೋಷಗಳು ಅನ್ನೋದು ಸಿದ್ಧ ಆಗಂಗಿಲ್ಲ, ಸಾಮಗ್ರಿಗಳೇ ಇಲ್ಲ. ಆದ್ರಿಂದ ಈ ಬಂದ ಮಿಥ್ಯಾ ಅಲ್ಲ, ಸತ್ಯದ. ಆದ್ರಿಂದ ಇದು ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ, ಕರ್ಮದಿಂದ ನಿವೃತ್ತಿ ಆಕತಿ. ನಮ್ಮ ಹೇಳಿಕೆ ಪ್ರಕಾರ ಕರ್ಮದಿಂದ ಮುಕ್ತಿ ಆಕತಿ. ನಮ್ಮ ಮಾತು ಕೇಳ್ರಿ ಅಂತ ಅವ್ರು ಹೇಳಿದ್ರು. ಅವ್ರು ಖಂಡನ ಮಾಡಿದ್ರು ಈ ರೀತಿ. ಈಗ ಸದ್ಯ ಇಲ್ಲಿ ಹಿಂದಿಂದ ಎಲ್ಲ ನಿಮ್ಗೆ ಸ್ವಲ್ಪ ನೆನಪು ಮಾಡಿ ಕೊಟ್ಟಿತ್ತು ವಿಷಯ ಏನೇನ್ ನಡೀತು, ಈಗ ಎಲ್ಲಿಗೆ ಬಂತು ಅಂತೇಳಿ. 77ನೇ ಅಂಕದಿಂದ ಈಗ ಪ್ರಯೋಜನ ಮಂಡನ ಅಂತಂದ್ರ ಆ ಪೂರ್ವ ಮೀಮಾಂಸಕರು ಏನು ಖಂಡನ ಮಾಡಿದ್ರಲ್ಲ ಅವರಿಗೆ ಈಗ ಸಮಾಧಾನ ಹೇಳ್ತೀವಿ, ಅದಕ್ಕೆ ಮಂಡನ ಮಾಡ್ತೀವಿ ಅಂತ ಅರ್ಥ. ಅಥ
ಕಾರ್ಯಾಧ್ಯಾಸ ನಿರೂಪಣ ಅಂತ ಹೇಳಿದರು. ಈಗ ಅಂದ್ರೆ ಈಗ ಸದ್ಯ ಮಂಗಲ ಮಾಡಿದ ನಂತರ ಕಾರ್ಯಾಧ್ಯಾಸ ನಿರೂಪಣ ಅಂದಾಗ, ಕಾರ್ಯಾಧ್ಯಾಸ ಅಂದ್ರ ಇದೇನು ಒಂದು ಹೊಸ ಗೊತ್ತಲ್ಲಪ್ಪ ಎಂದು ಕೇಳೇ ಇಲ್ಲ ಅಂತ ನಿಮ್ಗೆ ಅನಿಸ್ಬಹುದು, ಹೌದಿಲ್ಲ? ಅದಕ್ಕ ಅದರ ಮೇಲೆ 109ನೇ ಟಿಪ್ಪಣಿ ಕೊಟ್ಟಿದ್ದಾರೆ. ಕಾರ್ಯಾಧ್ಯಾಸ ಅಂದರೆ ಅಜ್ಞಾನಕೃತ ಸ್ಥೂಲ ಸೂಕ್ಷ್ಮ ಪ್ರಪಂಚ ರೂಪ ಭ್ರಮ ಸೋ ಕಾರ್ಯಾಧ್ಯಾಸ ಹೇ. ಏನಂದ್ರು ಅಂದ್ರ ಅಜ್ಞಾನಕೃತ ಸ್ಥೂಲ ಸೂಕ್ಷ್ಮ ಪ್ರಪಂಚ ಏನಂತ ಹೇಳಿದ್ರಲ್ಲ, ಅಂದ್ರ ಇದ್ರ ಮೇಲಿಂದ ಏನಂದಂಗ ಆತು ಅಂದ್ರೆ, ಅಜ್ಞಾನ ಅನ್ನೋದೇನೈತಿಲ್ಲ, ಅಜ್ಞಾನವು ಕಾರಣಾಧ್ಯಾಸ ಅಂತ ಹೇಳಬೇಕು. ಆ ಅಜ್ಞಾನದ ಕಾರ್ಯಗಳಾಗಲ್ಪಟ್ಟಂತ ಈ ಸ್ಥೂಲ ಸೂಕ್ಷ್ಮ ಶರೀರಗಳು, ಈ ಪ್ರಪಂಚ, ಇದು ಎಲ್ಲ ಏನೈತಿಲ್ಲ, ಇದು ಕಾರ್ಯ ಐತಿ. ಅದರ ಕಾರ್ಯ ಅಜ್ಞಾನದ ಕಾರ್ಯ. ಇದು ಕಾರ್ಯ ಅಧ್ಯಾಸ ಐತಿ ಅಂತ ಹೇಳವ್ರು. ಹೇಗೆ? ಅದಕ್ಕೆ ಕಾರ್ಯಾಧ್ಯಾಸ ಅಂದ್ರೆ ಗೊತ್ತಾತಲ್ಲ. ಅಜ್ಞಾನ ಅಂದ್ರೆ ಕಾರಣ ಐತಿ. ಆ ಅಜ್ಞಾನದ ಕಾರ್ಯವಾದ ಈ ಸ್ಥೂಲ ದೇಹ ಇವು ಎಲ್ಲ ಅದಾವಲ್ಲ, ಈ ಪ್ರಪಂಚ ಇದೆಲ್ಲ ಅಜ್ಞಾನದ ಕಾರ್ಯಗಳೇ ಅದಾವ. ಇವು ಅಜ್ಞಾನದಿಂದ ಹುಟ್ಟ್ಯಾವು. ಆದ್ದರಿಂದ ಈ ಅಜ್ಞಾನ ಕೃತ ಅಂದ್ರೇನು, ಅಜ್ಞಾನದಿಂದ ಆಗಲ್ಪಟ್ಟಂತ ಸ್ಥೂಲ ಸೂಕ್ಷ್ಮ ಪ್ರಪಂಚ ರೂಪ ಈ ಭ್ರಮ ಇದೆಲ್ಲ, ಇದು ಪ್ರಪಂಚ ಜಗತ್ ಸತ್ಯ ಐತಿ ಅನ್ನೋದೇನೈತಿಲ್ಲ, ಇದು ಭ್ರಮ, ಭ್ರಾಂತಿ, ಅಧ್ಯಾಸ ಪರ್ಯಾಯ ಶಬ್ದಗಳಿವು. ಭ್ರಮ ಅಂದ್ರು, ಭ್ರಾಂತಿ ಅಂದ್ರು, ಅಧ್ಯಾಸ ಅಂದ್ರು ಒಂದೇ. ಅದು ಕಾರ್ಯಾಧ್ಯಾಸ ಅಂತ ಹೇಳ. ಅಧ್ಯಾಸ ಕಾರ್ಯ ಅಧ್ಯಾಸ ಅಂದ್ರೆ ಅವಾಗ ನಿಮ್ ಪಕ್ಕ ಗೊತ್ತಾಗತ್ತೆ ಅದ. ಅಧ್ಯಾಸ ಅಂದ್ರೆ ಏನ್? ಅಧ್ಯಾಸ ಲಕ್ಷಣ ಏನಪ್ಪ? ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಅಧ್ಯಾಸ ತಿಳ್ಕಂತಾರೆ. ಸ್ವ ಅಭಾವೋ ಅಧಿಕರಣೋ ಅಂದ್ರ ತನ್ನ ಅಧಿಕರಣದಲ್ಲಿ ತಾನು ಅಭಾವವಾಗಿದ್ದು. ಸ್ವಭಾವೋ ಅಧಿಕರಣೋ ಅವಭಾಸ ಅಂದ್ರ ಆ ವಸ್ತುವಿನ ಜ್ಞಾನ ಪ್ರತೀತಿಯಾಗುವುದಕ್ಕನ, ಅಲ್ಲಿ ಕಂಡು ಬರುವುದಕ್ಕನ, ತೋರುವುದಕ್ಕೆ ಅಧ್ಯಾಸ ಅನ್ನುತ್ತಾರೆ. ತಾರ ವಸ್ತುತ ಇಲ್ಲ. ಎಲ್ಲಿ? ಅಧಿಕರಣ ರೂಪ ಅಂದ್ರೆ ನಿಮಗೆ ತಿಳುವಳಿಕೆ ಬರುವಂತೆ ಹಗ್ಗ ಐತಲ್ಲ, ಹಗ್ಗ ಅನ್ನೋದು ಅಧಿಷ್ಠಾನ ಐತೆ, ಅಧಿಕರಣ. ಅಲ್ಲಿ ಹಗ್ಗದಲ್ಲಿ ಹಾವು ತೋರಿದ. ಆದ್ರ ಆ ಹಗ್ಗದಲ್ಲಿ ಹಾವು ಸ್ವ ಅಭಾವ ಅಂದ್ರ ಎಂದೂ ಇಲ್ಲ ಅಂತ. ಮೊದಲು ಇಲ್ಲ, ನೀ ನೋಡುವಾಗೂ ಇಲ್ಲ, ನೀ ಹಗ್ಗದ ಜ್ಞಾನ ಆದ ನಂತರನೂ ಇಲ್ಲ, ಅಂತೂ ಇಲ್ಲದು, ಹೌದಿಲ್ಲ? ಅದಕ್ಕೆ ಸ್ವಭಾವವು ಅಧಿಕರಣ ಅಂದ್ರೆ ಹಗ್ಗದಲ್ಲಿ ಅದು ಎಂದು ಇಲ್ಲವೇ ಇಲ್ಲ, ಆದರೂ ಅವಭಾಸೋ ಆದ್ರ ತೋರ್ತೈತಿ ಅಂತ ಹೇಳಿದ್ರು. ತಾರ ಇಲ್ಲ ಇಲ್ಲದಿದ್ರು ತೋರ್ತೈತಿ ಅನ್ನೋದಕ್ಕನ ಅಧ್ಯಾಸ ಅನ್ನುತ್ತಾರೆ. ಇದೇ ರೀತಿ ಈ ಪ್ರಪಂಚ, ಈ ಜಗತ್ತು ಇದೆಲ್ಲ ಬ್ರಹ್ಮದಲ್ಲಿ. ಅದಕ್ಕ ರಜ್ಜುರು ಯಥಾ ಭ್ರಾಂತ ದೃಷ್ಟ್ಯ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶತೆ. ಅದಕ್ಕೆ ಪ್ರಮಾಣಗಳದಾವ. ರಜ್ಜುರು ಯಥಾ ಭ್ರಾಂತ ದೃಷ್ಟ್ಯ, ಹಗ್ಗವೇ ಭ್ರಾಂತಿ ಉಳ್ಳವನ ದೃಷ್ಟಿಯಿಂದ ಸರ್ಪರೂಪ ಪ್ರಕಾಶತೆ ಅಂದ್ರೆ ಸರ್ಪ ಐತಿ ಕಾಣ್ತೈತಿ. ಅದೇ ರೀತಿ ಆತ್ಮ ತಥಾ ಮೂಢ ದೃಷ್ಟ್ಯ, ಆತ್ಮನೇ ಅದಾನ, ಎಲ್ಲ ಆತ್ಮ ಸ್ವರೂಪ. ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ಶ್ರುತಿಗಳು ಹೇಳ್ತಾವೆ. ಆದರೂ ಅದಕ್ಕ ರಜ್ಜುರು ಯಥಾ ಭ್ರಾಂತ ದೃಷ್ಟ್ಯ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶತೆ. ಆತ್ಮ ಅಂದ್ರೆ ಎಲ್ಲವೂ ಆತ್ಮ ಸ್ವರೂಪವೇ, ಆತ್ಮನನ್ನು ಬಿಟ್ಟು ಇನ್ನೊಂದು ಏನೂ ಇಲ್ಲ. ಮೂಢ ದೃಷ್ಟ್ಯ ಅಂದ್ರೆ ಅಜ್ಞಾನಿಯ ದೃಷ್ಟಿಯಲ್ಲಿ.
ಏನ್ ಕಾಣ್ತೈತಿ? ಜಗದ್ರೂಪ ಪ್ರಕಾಶತೆ, ಇದೊಂದು ಜಗತ್ತೈತಿ ಇದು ಅಂತ ಹೀಗೆ ತೋರ್ತೈತಿ. ಅಂದ್ರ ಅದು ವಾಸ್ತವಿಕ ಲಕ್ಷಣ ಏನ್ ಮಾಡ್ಯಾರ? ಅದಕ್ಕೆ ಅಧ್ಯಾಸ ಅಂದ್ರ, ಅದಕ್ಕ ಕಾರ್ಯಾಧ್ಯಾಸ ಅಂದ್ರೆ. ಇದು ಕಾರ್ಯಾಧ್ಯಾಸ ಅಂದ್ರೆ ಅದ್ರ ಮೇಲೆ ಹೇಳಕತ್ತೇವಿ ಸದ್ಯ. ಆ ಕಾರ್ಯಾಧ್ಯಾಸ ಅಂತ ಹೇಳಲ್ಪಡ್ತಕ್ಕಂತ ಈ ಸ್ಥೂಲ ಸೂಕ್ಷ್ಮ ಪ್ರಪಂಚ ಎಲ್ಲ ಇದೇನೈತಿಲ್ಲ ಜಗತ್ತು, ಇದು ಅಜ್ಞಾನದ ಕಾರ್ಯ ಐತಿ. ಆದ್ರ ಅಧ್ಯಾಸ ರೂಪ ಐತಿ, ಅಂದ್ರ ಮಿಥ್ಯಾ ಭ್ರಾಂತಿ ಐತಿ. ಅದಕ್ಕ ನಿಂತ್ಕೊಂಡು ಏನ್ ಮಾಡ್ಯಾರಂದ್ರ, ನೆನಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ. ಏನಂತಾರೆ? ನೆನಸಿನ ಕೀಳ ಜಗವೆಲ್ಲ ಪುಸಿ. ನೆನಸಿನ ಕೀಳ ಅಂದ್ರೆ ಏನು? ನೆನಸು ಅಂದ್ರ ಜಾಗೃತ್, ನೆನಸು ಅಂದ್ರೆ ಜಾಗೃತ್. ನೆನಸಿನ ಕೀಳ ಜಗವೆಲ್ಲ, ಜಾಗೃತದಲ್ಲಿ ತೋರ್ತಕ್ಕಂಥ ಈ ಪ್ರಪಂಚ ಎಲ್ಲ ಕನಸಿನಂದದಿ ನಿತ್ಯವಲ್ಲ. ಕನಸಾಗ ನಿತ್ಯ ಅಲ್ಲೋ, ಸತ್ಯ ಅಲ್ಲೋ. ಅದರಂತೆ ಈ ಪ್ರಪಂಚ ಬ್ರಹ್ಮದಲ್ಲಿ ತೋರಿದೆ ಈ ಪ್ರಪಂಚವು ಕೂಡ ಅದು ನಿತ್ಯನೂ ಅಲ್ಲ, ಸತ್ಯನೂ ಅಲ್ಲ ಅಂತ ಹೀಗೆ. ಆದ್ದರಿಂದ ಇಲ್ಲಿ ಅಜ್ಞಾನ ಕೃತ ಸ್ಥೂಲ ಸೂಕ್ಷ್ಮ ಪ್ರಪಂಚ ಸಹಿತ ಭ್ರಮಸು ಕಾರ್ಯ ಅಧ್ಯಾಸ ಅಂತ ಹೇಳಿದ್ರು. ಅದು ಅಂದ್ರೆ ಇನ್ನೊಂದು ನೀವು ತಿಳ್ಕೊಬೇಕಾದದ್ದು, ಅಜ್ಞಾನ ಅಂದ್ರೆ ಸಾಧಾರಣ ಈ ದುಃಖಕ್ಕೆ ಕಾರಣವಾದದ್ದು, ಸಾಕ್ಷಾತ್ ಕಾರಣವಾದದ್ದು ಯಾವುದು ಅಂದ್ರೆ ಕಾರ್ಯಾಧ್ಯಾಸವೇ ಕಾರಣದ. ನಮಗೆ ದುಃಖ ಕೊಡೋದು ಯಾವ್ದಂದ್ರ ಕಾರ್ಯಾಧ್ಯಾಸವೇ ದುಃಖ ಕೊಡೋದೈತಿ. ಹೀಗೆ ಅದಕ್ಕ ಅದನ್ನೇ ಇಲ್ಲಿ ನಿರೂಪಣೆ ಮಾಡುವವರಿದ್ದಾರೆ, ಕಾರ್ಯಾಧ್ಯಾಸವನ್ನೇ. ಟಿಪ್ಪಣಿ ಸಮಾಪ್ತಿ. ಸಜಾತೀಯ ಜ್ಞಾನ ಸಂಸ್ಕಾರತೆ ಅಧ್ಯಾಸ ಹೋತ. ಏನಂತಾರೆ? ಸಜಾತೀಯ ಜ್ಞಾನ ಸಂಸ್ಕಾರತೆ ಅಧ್ಯಾಸ ಹೋತ. ಸಜಾತೀಯ ಪದಾರ್ಥಗಳ ಜ್ಞಾನಜನ್ಯ ಸಂಸ್ಕಾರಗಳಿಂದ ಅಧ್ಯಾಸವು ಆಗುತ್ತದೆ. ಆದರೆ ಸತ್ಯ ಜ್ಞಾನಜನ್ಯ ಸಂಸ್ಕಾರಕ್ಕೋ ನವೇಮ ನೇಮ ಹೈ. ಆದರೆ ಸತ್ಯ ಜ್ಞಾನಜನ್ಯ ಸಂಸ್ಕಾರಕ್ಕೋ ನ ನೇಮ ಹೈ ಅಂದ್ರೇನು? ಸತ್ಯವಾದ ಪದಾರ್ಥಗಳ ಜ್ಞಾನಜನ್ಯ ಸಂಸ್ಕಾರಗಳೇ ಬೇಕು ಅನ್ನೋದು ನ ನೇಮ ಹೈ ಅಂದ್ರ ಅಲ್ಲೇನು ನೇಮ ಇಲ್ಲ. ಸತ್ಯವಾದದ್ದೇ ಬೇಕಂತ ನೇಮ ಇಲ್ಲ. ಅದು ವಸ್ತು ಸತ್ಯರ ಇರ್ಲಿ ಮಿಥ್ಯಾರ ಇರ್ಲಿ ಹೇಗೆ. ದೋಷಕೋನ ಹೇತುತ ಅಧ್ಯಾಸ ವಿಷಯ ದೇಖಿಯತ. ಮತ್ತೊಂದು ಮಾತು, ಅಲ್ಲಿ ಆ ದೋಷಗಳು ಈ ಅಧ್ಯಾಸ ಆಗ್ಬೇಕಾದ್ರೆ ಕಾರಣ ಅಂತ ಪೂರ್ವ ಮೀಮಾಂಸಕರು ಹೇಳಿದ್ರು. ದೋಷಕೋನ ಹೇತುತ ಅಂದ್ರ ದೋಷಗಳು ಕಾರಣವೆಂದು ತಿಳಿಬಾರ್ದು. ದೋಷಗಳೇನು ಬೇಕಾಗಿಲ್ಲ ಇಲ್ಲಿ. ದೋಷಗಳೇ ಕಾರಣ ಅಂತ ಹೇಳೋದು ಇಲ್ಲ, ಸರಿ ಇಲ್ಲ. ಇಲ್ಲಿ ಅದೇನು ಬೇಕಾಗಿಲ್ಲ. ಯಾಕಂದ್ರ ಅದು ಅಂದ್ರೆ ಅವು ಕಾರಣ ಅನ್ನೋದು ಹೇಗೆ ಹೇಳ್ತಾರ? ಪಟ ವಿಷಯ ಹೇತು ಜೈಸೆ ತುರಿ ತಂತು ವೇಮ ಹೇ. ಅಂದ್ರೆ ಉದಾಹರಣೆ ಕೊಡ್ತಾರ. ಪಟ ವಿಷಯ ಅಂದ್ರ ಈಗ ಬಟ್ಟೆ ತಯಾರಾಗ್ಬೇಕಾದ್ರೆ, ಅರಿವಿ ಬಟ್ಟೆ ತಯಾರಾಗ್ಬೇಕಾದ್ರೆ ಏನ್ 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 ಇರ್ಬೇಕು ಅಂದ್ರ ಇಲ್ಲೊಂದು ಪಟ್ಟಿ ಬಂದ್ಬಿಟ್ಟತಿ. ಅದೇನ ಇದು ಅದಕ್ಕೇನೋ ಅಂತಾರಲ್ಲ, ನೇಟ್. ಅದೇ ಅಂದ್ರ ನಮ್ಮ ಇದು ಆಯ್ತಳ ಆಯ್ತು. ಹೋಯ್ತಳ ಓಕೆ ಆಯ್ತಳ, ಈಗ ಬರೋಬರಿ ಆಗೈತೆ. ಹೋಯ್ತದು ಇರ್ಲಿ. ಕಂಪ್ಯೂಟರ್ದಾಗ ಮತ್ತೆ ಹಿಂಗ್ ನಡೀತಾವ. ಆಯ್ತು. ಕಾರಣ ಅಂದ್ರೆ ಬಟ್ಟೆ ತಯಾರಾಗ್ಬೇಕಾದ್ರೆ ಅದಕ್ಕೆ ಕಾರಣ ಬೇಕಲ್ಲ. ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ತುರಿ ತಂತು ವೇಮ ಹೈ ಅಂದ್ರೆ. ತುರಿ ತಂತು ವೇಮ ಹೈ ಅಂದ್ರೇನು ಗೊತ್ತಾಯ್ತೇನೋ? ತುರಿ ತಂತು ವೇಮ ಹೈ ಅಂದ್ರೆ ಅಂದರೆ ತುರಿ ಅಂದರೆ ಹಣಿಗಿ. ಹಣಿಗಿ ಆ ದಾರಗಳನ್ನೆಲ್ಲ ಹಿಂಗ್ ಹಣಿಗೆಯಲ್ಲಿ ಇದು ಮಾಡಿರ್ತೈತೆ. ಅದು ಹಣಿಗಬೇಕು. ಆ ತಂತು ಅಂದ್ರ ಆ ನೂಲನ್ನ ಅಲ್ಲಿ ಹಿಡಿದು ಇಲ್ಲಿಂದ ಹಿಂಗೆಲ್ಲ ಬಿಗದ
ಅದನ್ನ ಕಟ್ಟಿರ್ತಾರಲ್ಲ ನೂಲು ಅಂದ್ರೆ ನೂಲು ಬೇಕದ ಬಟ್ಟೆ ತಯಾರಾಗಬೇಕಾದ್ರೆ ನೂಲ ಬೇಕ. ಆಮೇಲೆ ವೇಮ್ ಹೈ ವೇಮ್. ವೇಮ್ ಅಂದರೆ ಲಾಳಿ ಲಾಳಿ ಅಂತಾರ. ಅಂದರೆ ಅದು ನೀವು ನೋಡಿಲ್ಲ, ಬಟ್ಟಿ ಗಿರಣಿಯಲ್ಲಿ ಅಥವಾ ಈ ನೇಕಾರರು ಬಟ್ಟಿ ನೇಯ್ತಾರಲ್ಲ ಆ ಎಳೆದಾಗ ಅಲ್ಲಿ ಅದು ಲಾಳಿ ಏನಿರ್ತೈತಿ ಅದು ದಾರ ಸುತ್ಕೊಂಡಿರ್ತೈತಿ. ದಾರ ಸುತ್ಕೊಂಡದ್ದು ಅಚ್ಚಿ ಕಡೆ ಹಿಂಗ ಫಟ್ ಅಂತ ಹೊಡಿತೈತಿ. ಫಾಟ್ ಸಾಟ್ ಫಾಟ್ ಸಾಟ್ ಫಾಟ್ ಸಾಟ್ ಹಿಂಗ ಹಿಂಗ ಈ ಕಡೆದು ಆ ಕಡೆ ಹೊಡಿತೈತಿ, ಆ ಕಡೆದು ಈ ಕಡೆ ಬಂದು ಅಡ್ಡ ನೂಲು ಹಾಕ್ತಿರ್ತೈತಿ. ಅದು ತಿಳಿತಾ? ಅದಕ್ಕ ವೇಮ್ ಅಂತಾರೆ. ಆ ಹಿಂದಿ ಶಬ್ದ ಅದು. ಅದಕ್ಕ ತುರಿ ತಂತು ವೇಮ್, ಹಣಿಗಿ ಮತ್ತು ನೂಲು ಮತ್ತು ಆ ಲಾಳಿ ಇವು ಇದ್ರನ ಬಟ್ಟೆ ಆಗ್ತದ. ಇವು ಇದ್ದಿದ್ದಿಲ್ಲ ಅಂದ್ರ ಆಗೋದಿಲ್ಲ. ಈ ರೀತಿ ಇಲ್ಲಿ ಅಭ್ಯಾಸ ಆಗಬೇಕಾದ್ರ ಇಂಥ ಕಾರಣಗಳು ಇಲ್ಲಿ ಏನು ಇಲ್ಲ. ಆದ್ರೂ ಅಭ್ಯಾಸ ಯಾಕೆ ಭ್ರಾಂತಿ ಐತೆ. ಅದು ಭ್ರಾಂತಿ ಇದ್ದಲ್ಲಿ ಅದ್ರದ್ದು ಏನು ಅವಶ್ಯಕತೆ ಇರಂಗಿಲ್ಲ. ಹೀಗೆ ಇನ್ನ ಮುಂದೆ ಆ ಭ್ರಾಂತಿ ಬಗ್ಗೆನೇ ಹೇಳ್ತಾರ ಅವರು. ಆತ್ಮ ದ್ವಿಜಾತಿ. ಆತ್ಮ ದ್ವಿಜಾತಿ ಅಂದರೆ ಆತ್ಮನಲ್ಲಿ ದ್ವಿಜಾತಿ ಅಂದ್ರೆ ಏನು ಗೊತ್ತಾ? ದ್ವಿಜಾತಿ ಅಂದ್ರೆ ಎರಡು ಅಂದರೆ ಬ್ರಾಹ್ಮಣ ಅಂತ. ದ್ವಿಜಾತಿ ಅಂದ್ರೆ ಬ್ರಾಹ್ಮಣ. ಅಂದರೆ ಬ್ರಾಹ್ಮಣ ದ್ವಿಜಾತಿ ಅಂತ ಹೇಳಿದ್ರಿಂದ ಅಲ್ಲಿ 2 ಸಲ ಸಂಸ್ಕಾರ ಆಗ್ತದ ಅವಂಗ ಅಂತ. ಅಂದರೆ ಒಮ್ಮೆ ತಾಯಿಯಿಂದ ಹುಟ್ಟಿರ್ತಾನವ. ತಾಯಿಂದ ಹುಟ್ಟಿದ ಮೇಲೆ ಬಾಲಕ ಬ್ರಾಹ್ಮಣ ಜಾತಿಯಲ್ಲಿ ಒಂದು ನೇಮ, ಅದು 7-8 ವರ್ಷ ತನಕ ಆ ಬಾಲಕ ಏನಿರ್ತಾನಲ್ಲ ಅವಾಗ ಕರ್ಮದ ಅಧಿಕಾರಿ ಇರಂಗಿಲ್ಲ. ಯಾಕಂದ್ರೆ ಅವ ಶೂದ್ರ. ಅವ ಬ್ರಾಹ್ಮಣ ಇನ್ನ ಬ್ರಾಹ್ಮಣತ್ವ ಬಂದಿಲ್ಲ ಅವಂಗ. ಆ 7-8 ವರ್ಷ ಆದ ಮೇಲೆ ಅವಂಗ ಅದು ಇದು ಮಾಡ್ತಾರ, ಸಂಸ್ಕಾರ ಕೊಡ್ತಾರ, ಸಂಸ್ಕಾರ ಮಾಡ್ತಾರ. ಮುಂಜಿ. ಅಂದರೆ ಆ ಮುಂಜಿ ಮಾಡೋದಂದ್ರೆ ಏನು? ಅವನಿಗೆ ಜನಿವಾರ ಹಾಕ್ತಾರ, ಜುಟ್ಟ ಬಿಡ್ತಾರ ಕೂದಲ್ದಾಗ, ನಡು ನೆತ್ತಿ ಮೇಲೆ ಕೂದಲ ಜುಟ್ಟ ಬಿಡಬೇಕು, ಕೊಳ್ಳಾಗ ಜನಿವಾರ ಹಾಕಬೇಕು. ಈ ರೀತಿ ಮಾಡಿ ಅವಂಗ ಸಂಸ್ಕಾರ ಕೊಡ್ತಾರ. ಆವಾಗ ವೇದ ಮಂತ್ರಗಳ ಅಧ್ಯಯನ ಮಾಡಿ ಅವನು ಕರ್ಮಕ್ಕೆ ಅಧಿಕಾರಿಯಾಗುತ್ತಾನೆ. ಆವಾಗ ಬ್ರಾಹ್ಮಣ ಆದವ. ಹೀಗೆ ಈಗ ಆ ಬ್ರಾಹ್ಮಣತ್ವ ಜಾತಿ ಅನ್ನೋದು ಏನೈತಲ್ಲ ಅದು ಈಗ ಹೀಗೆ ಕೆಲವರು ಆತ್ಮಜ್ಞಾನ ಅವ್ರು ಹೇಳೋದು ಕೇಳೋದು ಎಲ್ಲ ಮಾಡ್ತಿದ್ರು ಕೂಡ ಅಲ್ಲಿ ಏನಾಗ್ತಿರ್ತೈತಿ ಅಂದ್ರ ಆತ್ಮನಲ್ಲಿ ಈ ಜಾತಿ ಅಧ್ಯಾಸ ಆಗ್ತಿರ್ತೈತಿ ಅಂತ. ನಾ ಬ್ರಾಹ್ಮಣ ಅದೇನಿ ಅಂತ ಹೇಳಿ ಈಗ ಅಲ್ಲ. ನಾನು ಅಂದ್ರ ಆತ್ಮ ವಾಸ್ತವಿಕ. ಮೊದಲು ದೇಹವೇ ಆತ್ಮ ಇತ್ತು, ಅದಕ್ಕ ನಾನು ಕಾರ್ಗದನಿ ಕೆಂಪಗದನಿ ಹಾಗ ಈಗ ಹೇಳ್ತಿದ್ದೀವಿ, ಹೌದಲ್ಲ? ದೇಹಾತ್ಮ ಬುದ್ಧಿ ಅಜ್ಞಾನ ಅವಸ್ಥೆಯಲ್ಲಿತ್ತು. ಆದ್ರೆ ಯಾವಾಗ ದೇಹಾತ್ಮ ಜ್ಞಾನವಜ್ಞಾನಂ ಅದು ಬಾಧಕಂ, ಆ ದೇಹಾತ್ಮ ಜ್ಞಾನವನ್ನು ಬಾಧ ಮಾಡಿ ಆತ್ಮನ್ನೇವ ಭವೇದ್ಯಸ್ಯ, ಆತ್ಮನೇ ನಾನಿದ್ದೇನೆ ಅಂತೇಳಿ ಒಂದು ದೃಢ ನಿಶ್ಚಯ ಜ್ಞಾನ ಯಾವಾಗ ಆಗ್ತದೋ ಆತ್ಮನ್ನೇವ ಭವೇದ್ಯಸ್ಯ ನೇಚ್ಛನ್ನಪಿ ನ ಇಚ್ಛನ್ನಪಿ ನೇಚ್ಛನ್ನಪಿ ಮುಚ್ಯತೆ, ಅವನು ಬಿಡಲ್ಪಡ್ತಾನೆ, ಮುಕ್ತನಾಗುತ್ತಾನೆ. ಹೀಗದ. ನಾ ಮುಕ್ತಿವಾಲ್ಯ ಅಂದ್ರೂ ಆಕೈತೆ ಅವಂಗಂತ. ಆಗ ದೇಹವೇ ನಾನೆಂಬ ದೃಢವಾದ ನಂಬಿಕೆ ಮೊದಲಿತ್ತೋ ಅದನ್ನು ಬಾಧ ಮಾಡಿ ಆತ್ಮನೇ ನಾನಿದ್ದೇನೆ ಅಂತ ಜ್ಞಾನ ದೃಢ ಜ್ಞಾನ ಆಯ್ತು ಅಂದ್ರ ಮುಕ್ತಿ ವಾಲ್ಯ ಅಂದ್ರೂ ಆಕೈತೆ ಅವಂಗ. ಆದ್ರ ಅದು ಈಗ ಕೆಲವರಲ್ಲಿ ಜಾತಿ ಅಧ್ಯಾಸ ಆಗ್ತೈತೆ ಅವರು, ಅದು ಸಾಮಾನ್ಯರಿಗಂತೂ ಆಗತೈತಿ, ಆ ಮಾತು ಬೇರೆ. ಅದಕ್ಕಲ್ಲಿ ಆತ್ಮ ದ್ವಿಜಾತಿ, ಆತ್ಮನಲ್ಲಿ ದ್ವಿಜಾತಿ ಅಂದ್ರೆ ಬ್ರಾಹ್ಮಣ ಇದ್ದೇನೆ ಅತ್ತಿಂಗ
ಅಧ್ಯಾಸ ಆಕತಿ ಅಂತ ಹೇಳಿದ್ರು ಅವ್ರು. ಅಂದ್ರ ಭ್ರಾಂತಿ ಹೋಗಿಲ್ಲ ಅಂತ ಅರ್ಥ. ಶಂಖ ಪೀತ, ಶಂಖ ಕಾಣ್ತತಿ ಭ್ರಾಂತಿ ಉಳ್ಳವನಿಗೆ. ಕಾಮಣಿ ರೋಗ ಅದಾವ. ಆ ಕಾಮಣಿ ರೋಗ ಆದವಾಗ ಬಿಳಿ ಶಂಖ ಹ್ಯಾಕ್ ಕಾಣ್ತತಿಪ್ಪ ಅಂತ ಕೇಳಿದ್ರೆ ಹಳದಿ ಕಾಣ್ತತಿ. ಯಾಕಂದ್ರ ಕಾಮಣಿ ಅಂದ್ರ ಕಣ್ಣೊಳಗ ಅದು ಹಳದಿ ಕಲರ್ ಇದಾಗಿರ್ತೈತಿ, ಹೆಂಗದ. ಅದಕ್ಕೆ ಶಂಖ ಪೀತ, ಪೀತ ಅಂದ್ರ ಹಳದಿ. ಶಿತಾಕಟು ಭಾಷೆ, ಶಿತಾಕಟು ಭಾಷೆ ಅಂದ್ರೇನು? ಶಿತ ಅಂದರೆ ಕಲ್ಲು ಸಕ್ಕರೆ, ಶಿತ ಅಂದ್ರ ಕಲ್ಲು ಸಕ್ಕರೆ. ಕಟು ಭಾಷೆ ಅಂದ್ರ ಕಹಿ ಹತ್ತುತ್ತದೆ. ಯಾರಿಗೆ? ಕಾಮಣಿ ಅದಾವ ಇಲ್ಲ, ಕಾಮಣಿ ಅದಾವ ಅಲ್ಲದು. ಜ್ವರ ಬಂದವನಿಗೆ ಪಿತ್ತ ದೋಷ ಅಲ್ಲಿ. ಅದಕ್ಕ 3-4-5 ದಿವಸ ಜ್ವರ ಬರ್ತಾವ ಅವಾಗ ಅಂದ್ರ ಅವನಿಗೆ ಏನಾಗ್ತತಿ? ನಾಲಿಗೆ ಕಹಿ ಆಗ್ತದೆ. ಅದಕ್ಕ ನೀವು ಕಲ್ಲು ಸಕ್ಕರೆ, ಸಿಹಿಯಾದ ಕಲ್ಲು ಸಕ್ಕರೆ ಕೊಟ್ಟರು ಕೂಡ ಕಹಿ ಹತ್ತುತ್ತದೆ. ನೀರು ಕುಡಿದ್ರು ಕಹಿ ಹತ್ತುತ್ತವೆ. ಆದ್ದರಿಂದ ಮತ್ತಿದು ಭ್ರಾಂತಿ ಹೌದಾ? ಅಲ್ಲ. ಕಲ್ಲು ಸಕ್ಕರೆ ಕೈ ಐತೇನು? ಇಲ್ಲ. ನೀರು ಕೈ ಅದಾವ? ಇಲ್ಲ. ಆದ ಈ ರೀತಿ ಇಲ್ಲಿ ಭಾಷೆ ಅಂದ್ರ ಈ ರೀತಿ ಅಲ್ಲಿ ಇವು 3 ದೃಷ್ಟಾಂತಗಳಿಂದ ಈ ಅಧ್ಯಾಸದಲ್ಲಿ ಪ್ರಮೇಯ ದೋಷ ಬೇಕಾಗಿಲ್ಲ ಅನ್ನೋದನ್ನ ಹೇಳಿದ್ರು. ಪ್ರಮೇಯ ದೋಷ ಅಂದ್ರೆ ಏನ್ ಗೊತ್ತಾ? ಯು ಡೋಂಟ್ ನೋ. ಪ್ರಮೇಯ ದೋಷ, ಶಾಸ್ತ್ರ ಪ್ರಮೇಯ ದೋಷ ಅಂದ್ರ ಪ್ರಮೇಯ ದೋಷ ಅಂದ್ರ ಸಾದೃಶ್ಯ ದೋಷ. ವಿಷಯ ಹೇಗೆ ಸಾದೃಶ್ಯ ದೋಷ ಅಂದ್ರ ಅರ್ಥಾರ್ಥ ಈ ಅವ ಎಲ್ಲ ಇವು ದೋಷಗಳು ಬೇಕು ಅಂದ್ರ ಜಗತ್ ಅಧ್ಯಾಸ ಅಂತ ಹೇಳಬಹುದು ಅಂತ ಹೇಳಿದ್ದಲ್ಲ, ಅದಕ್ಕೆ ಉತ್ತರ ಹೇಳಕತ್ತಾರ ಈಗ ಅವ್ರು. ಅದಕ್ಕೆ ಈ ದೋಷಗಳು ಇದ್ರನ್ನ ಅಧ್ಯಾಸ ಆಕತಿ ಅಂತ ನೀ ಏನ್ ಹೇಳಿಯಲ್ಲ. ಇಲ್ಲಿ ಯಾವ ದೋಷವು ಇಲ್ಲಿ ಎಲ್ಲಿ ಮತ್ತೆ ಉದಾಹರಣೆ ಕೊಟ್ರದ. ಅದಕ್ಕಾಗಿ ಈ ರೀತಿ ಆತ್ಮಾದಿಜಾತಿ ಸಂಕಪಿತ ಶಿತಾಕಟು ಭಾಷೆ ಶೀಪಿ ಮೇ ವಿರಾಗಿ ರೂಪ ದೇಖೆ ಬಿನ್ ಪ್ರೇಮ ಹೇ ಅಂದ್ರೇನು ನೋಡಿ. ಇಲ್ಲಿ ಅಂತೂ ತೀರಾ ಇದು ಹೇಳ್ತಾರ ಅವ್ರು. ಅಂದ್ರೆ ಏನಂದ್ರ ಶೀಪಿ ಮೇ ವಿರಾಗಿ ರೂಪ ದೇಖೆ ಬಿನ್ ಪ್ರೇಮ ಹೇ. ವಿರಾಗಿ ಅಂದ್ರೆ ಒಬ್ಬ ವೈರಾಗ್ಯ ಪುರುಷ, ಸನ್ಯಾಸಿ ಅಥವಾ ವೈರಾಗ್ಯ ಪುರುಷ. ಅವ ಹೋಗ್ಲಿಕ್ಕೆ ಹತ್ತಾನ, ಹಾದಿ ಹೋಗುವಾಗ ಏನಾಗೈತಿ? ಶಿಪಿ ಮೇ ಅಂದ್ರೆ ಸಿಂಪಿಯಲ್ಲಿ, ರೂಪ ಅಂದ್ರೆ ಬೆಳ್ಳಿ, ಸಿಂಪಿಯಲ್ಲಿ ಬೆಳ್ಳಿ ಅಧ್ಯಾಸ ಆಕೈತಿ. ತೋರ್ತೈತಿ ಅವಂಗ ಬೆಳ್ಳಿ ಅಂತೇಳಿ ಚಮಕ್ ಹೊಡಿತೈತಿ. ಅವ್ ವೈರಾಗ್ಯ ಪುರುಷ, ಬೆಳ್ಳಿ ಬಂಗಾರ ಬಿಟ್ಟು ರೊಕ್ಕ ರೂಪಾಯಿನೂ ಮುಟ್ಟಂಗಿಲ್ಲ, ಏನೂ ಇಲ್ಲ ಅವ. ಆದ್ರೂ ಅಧ್ಯಾಸ ಆಕೈತಿ. ಅಂದ್ರೆ ಅವ್ನ್ ದೋಷ ಐತಿ ಇರ್ಬೇಕನೆ, ಅವ್ನ್ ಲೋಭ ದೋಷ ಐತಿ. ಅದಕ್ಕ ಅವಂಗ ಬೆಳ್ಳಿ ತಿಳ್ಕದ ತೊಗೊಳಕ್ ಹೋಗ್ತಾನ, ಹಿಂಗೇನಿಲ್ಲ. ಅಂದ್ರ ಅಲ್ಲಿ ಇಲ್ಲ ವೈರಾಗ್ಯದನವ ಪೂರ. ಇದು ಸತ್ಯವಾದ ಬೆಳ್ಳಿ ಬಂಗಾರ ಮುಟ್ಟುದಿಲ್ಲ, ಇನ್ನು ಅದನ್ನೇ ಇಲ್ಲಿ ತೊಗೊಳಕ್ ಹೋಗುದು. ಹೌದಲ್ಲ? ಹಿಂಗ ಅದಕ್ಕ ಶೀಪಿ ಮೇ ವಿರಾಗಿ ರೂಪ ದೇಖೆ ಭಿನ್ನ ಪ್ರೇಮ ಹೇ. ಅದಕ್ಕ ದೋಷ ಇಲ್ಲದಿದ್ರು ಅಧ್ಯಾಸ ಆಗುತ್ತದೆ. ಇನ್ನೊಂದು ಉದಾಹರಣೆ ಕೊಡ್ತಾರ. ನಭನೀಲ ರೂಪವಾನ್ ಭಾಸತ ಕಟಾಹ ತಂಬು. ಮತ್ತೇನಂದ್ರ ಆಕಾಶದ ದೃಷ್ಟಾಂತ ಕೊಡ್ತಾರೆ. ಆಕಾಶದ ನಭ ಅಂದ್ರ ಆಕಾಶ. ನೀಲ ರೂಪವಾನ್ ಅಂದರೆ ಆಕಾಶ ವಾಸ್ತವಿಕ ನೋಡಿದರೆ ಆಕಾಶಕ್ಕೆ ಯಾವ ರೂಪ ಇಲ್ಲ, ತಿಳಿತಾ? ಅದು ನಿರಾಕಾರವಾದ ವಸ್ತು ಆಕಾಶ. ಅದಕ್ಕ ಆಕಾಶ ರೂಪ ಇಲ್ಲದಿದ್ರು ಕೂಡ ಅದು ನೀಲಿ ಬಣ್ಣ ಕಾಣ್ತೈತಿ, ಹೌದಿಲ್ಲ? ಅದಕ್ಕೆ ನೀಲಿ ಬಣ್ಣ ಐತಿ ಅಂತ ಹೇಳ್ತಾರೆ. ಅದಕ್ಕೆ ಆಕಾಶದಲ್ಲಿ ನೀಲಿ ಬಣ್ಣ ಕಾಣೋದು ಮತ್ತು ಭಾಸದ ಕಟಾಹ ತಂಬು ಅಂದ್ರೆ ಕಟಾಹ ಮತ್ತು ತಂಬು
ಕಟಾಹ ಅಂದ್ರೇನು? ಆಕಾಶ ಇಲ್ಲಿದ್ ನಾವು ಹಂಗ ನೋಡ್ಕೋತ ಹೋದ್ರ ಮುಂದ್ ಹೋಗಿ ಅದು ಎಲ್ಲಿ ಎತ್ತೈತಿ? ನೆಲಕ್ ಹತ್ತೈತಿ. ಕಾಣ್ತತಿಲ್ಲ ಹಂಗ ಮುಂದ್ ಹೋಗಿ ಏನಾಗೈತಿ ಅದು ಆಕಾಶ? ಆ ನೆಲಕ್ ಹತ್ತೈತಿ ಅನ್ನಂಗ್ ಕಾಣ್ತೈತಿ. ಹತ್ತೈತಿ ಅನ್ನೋದ್ ನೆಲಕ್ಕೆ? ಇಲ್ಲ ಇಲ್ಲ. ನೀ ಹಿಂಗ ವರ್ಷಾನ್ಗಟ್ಲೆ ಹೋಗ್ನಿ ಅದೆಲ್ಲಿ ಅಂತ ಇಲ್ಲ ಅದು ಸುಮ್ಮ ನೆಲಕ್ ಹತ್ತದಂಗ ತೋರೈತಿ ನಿನಗೆ. ಮತ್ತು ಕಟಾಹ ತಂಬು. ತಂಬು ಅಂದ್ರೆ ಒಂದು ಡೇರೆದ ಆಕಾರ ಕಾಣ್ತೈತಿ. ಇವು ಸರ್ಕಸ ಮತ್ತು ಇವು ಬರ್ತಾವಲ್ಲ ಅವು ಡೇರೆ ಗತೆ ಆಕಾರ ಡೇರೆ ಹೊಡೆದಿರ್ತಾರೆ ಹಂಗ. ತಂಬು ಅಂದ್ರ ಡೇರೆದ ಆಕಾರ ಕಾಣ್ತೈತಿ. ಹಂಗ ಡೇರೆದ ಆಕಾರ ಐತೇನೆ ಆಕಾಶ? ಇಲ್ಲ. ಆದ್ರೂ ಈ ರೀತಿ ಅವು ಎಲ್ಲ ತೋರೋ ಭ್ರಾಂತಿಗಳು ಅಂತ. ಆಕಾಶದಲ್ಲಿ ನೀಲ ರೂಪ ಮತ್ತು ನೆಲಕ್ಕೆ ಹತ್ತಿದಂತೆ ಡೇರೆದ ಆಕಾರ ಆಗಿ ತೋರುವಂತೆ ಇವೆಲ್ಲ ಆಕಾಶದಲ್ಲಿ ಭ್ರಾಂತಿಯಿಂದ ತೋರ್ತಾವ. ಆದ್ದರಿಂದ ಇಲ್ಲಿ ಏನ್ ಹೇಳ್ದಂಗಾಯ್ತು? ಪ್ರಮಾಣ ದೋಷಗಳು ಕೂಡ ಕಾರಣ ಅಲ್ಲ ಅಂತ ಹೇಳಿದಂತೆ ಅದರ ಅರ್ಥ. ಅಂದ್ರ ಆ ಬೆಳ್ಳಿದು ಅದು ಹೇಳಿದ್ರಲ್ಲ ಅದು ಲೋಭ ಅನ್ನೋದು ಪ್ರಮಾತ ದೋಷ ಅದು. ಮತ್ತು ನೇತ್ರದಲ್ಲಿ ಇದು ಪ್ರಮಾಣ ದೋಷ. ಆಗಲೇ ಸಾದೃಶ್ಯ ಹೇಳಿದ್ರಲ್ಲ, ಸಾದೃಶ್ಯ ಇಲ್ಲದಿದ್ರು ಅಲ್ಲಿ ತೋರ್ತಾವ ಅಂತೇಳಿ, ಅದು ಪ್ರಮೇಯ ದೋಷ. ಹೀಗೆ ಆ ಯಾವ ದೋಷಗಳು ಇಲ್ಲದಿದ್ರು ಕೂಡ ಇವು ಅಧ್ಯಾಸ ಆಗುತ್ತಾವು ಅನ್ನೋದಕ್ಕೆ ಉದಾಹರಣೆ ಕೊಟ್ರಿ ಇಲ್ಲಿ. ಅದಕ್ಕೆ ಅಲ್ಲಿ ಅವ ಏನ್ ಹೇಳಿದ್ದ? ಅಧ್ಯಾಸ ಆಗ್ಬೇಕಾದ್ರೆ ಈ ಕಾರಣಗಳು ಬೇಕು, ಇವು ಇಲ್ಲ ಅಂದ್ರ ಮೇಲೆ ಅಧ್ಯಾಸ ಅಲ್ಲ, ಅದು ಸುಳ್ಳ, ಅದು ಸತ್ಯ ಐತಿ ಅಂತೇಳಿ ಪೂರ್ವಮೀಮಾಂಸಕ ಶಾಸ್ತ್ರಕಾರರು ಹೀಗ್ ಮಾಡಿ ಹೇಳಿದ್ರು. ಅವ್ರಿಗೆ ಉತ್ತರ ಹೇಳಕತ್ತಾರ ಇಲ್ಲಿ. ಆದ್ದರಿಂದ ಜಿನ್ಕೋನ ಕೋವಿ ಪಿತ್ತ ಪ್ರವೃತ್ತಿ ಅಚ್ಛೇಮ ಹೈ ಅಂದ್ರೆ ಇಲ್ಲಿ ಯಾರಲ್ಲಿ ಯಾವ ಪಿತ್ತ ದೋಷ ಆಗಲಿ, ವಿಕಾರ ಮೊದಲಾದ ಯಾವ ದೋಷಗಳು ಇರುವುದಿಲ್ಲ, ಆದ್ರೂ ಅವರಿಗೆ ಅಧ್ಯಾಸ ಆಗ್ತದೆ. ಅಂತ ಆಕಾಶ ಈಗ ನೆಲಕ್ಕೆ ಹತ್ತದಂಗೆ ಕಾಣ್ತತಿ, ಡೇರೆದ ಆಕಾರ ಕಾಣ್ತತಿ. ಯಾ ದೋಷ ಹೇಳಾವಿಲ್ಲ. ಇಲ್ಲಿ ಯಾವ ದೋಷ ಹೇಳಕ್ ಬರ್ತೈತಿ? ಆಕೈತೆ ಅಂದ್ರ ಒಬ್ಬಗ ತೋರಿದ್ರೆ ಹಂಗ ಆಗ್ಬೋದು, ಅವಾಗೇನೋ ದೋಷ ಐತೆ ಅಂತ. ಜಗತ್ತಿನ ಜನ ಎಲ್ಲಾರು ನೋಡಿದ್ರೆ ಹಂಗ ಕಾಣ್ತೈತಿ. ಜಗತ್ತಿನಾಗ ಎಲ್ಲರಿಗೂ ದೋಷ ಐತೆ ಅನ್ಬೇಕಾ? ಆದ್ದರಿಂದ ದೋಷಗಳು ಕಾರಣ ಅಲ್ಲ ಅಂತ ಅರ್ಥ. ಟೀಕಾ पूर्व कया जो बंद सत्य है ताकि ज्ञान से निवृत्ति होवे नहीं. ಯಾರು ಈಗ ಪೂರ್ವ ಮೀಮಾಂಸಕರು ಹಿಂದೆ ಹೇಳಿದ ಶಂಕಾ ಮಾಡಿದ ಅಂದ್ರೆ ಈ ಪ್ರಯೋಜನವನ್ನು ಖಂಡನ ಮಾಡುವಲ್ಲಿ ಹೇಳಿದ ಮಾತನ್ನು ಸ್ವಲ್ಪ ನೆನಪು ಮಾಡಿ ಕೊಡ್ತಾರೆ. ಈಗ ಈ ಬಂದ ಸತ್ಯ ಐತಿ, ಅದು ಜ್ಞಾನದಿಂದ ನಿವೃತ್ತಿ ಅದರದ್ದು ಆಗೋದಿಲ್ಲ. ಮಿಥ್ಯಾ ವಸ್ತು ಕಿ ಜ್ಞಾನ ಸೆ ನಿವೃತ್ತಿ ಹೋವೆ. ಮಿಥ್ಯಾ ವಸ್ತು ಇತ್ತಂದ್ರೆ ಅದರ ಜ್ಞಾನದಿಂದ ನಿವೃತ್ತಿ ಆಗ್ತಿತ್ತು. ಆದರೆ ಅದು ಮಿಥ್ಯಾ ಅಲ್ಲ. ಮಿಥ್ಯಾ ಆಗ್ಬೇಕಾದ್ರೆ ಮತ್ತೆ ಅವು ಸಾಮಗ್ರಿ ಬೇಕು. ಆತ್ಮ ಮೇ ಮಿಥ್ಯಾ ಬಂಧಕಿ ಸಾಮಗ್ರಿ ಹೈನೆ. ಆತ್ಮನಲ್ಲಿ ಬಂಧ ಮಿಥ್ಯವಾಗಿ ತೋರ್ತದ, ಆದರೆ ಅದು ಅಂತ ಮಿಥ್ಯಾ ಬಂದ ಸಾಮಗ್ರಿ ಅನ್ನೋದು ಸಿಗಲಿಲ್ಲ. ಕಾರಣ ಸಾಮಗ್ರಿಗಳೇನು ಸಿಗಲಿಲ್ಲ. ಯಾತೆ ಬಂದ ಸತ್ಯ ಹೇ ಅವ್ರು ಹೇಳಿದ್ದು. ಅದಕ್ಕೆ ಬಂದ್ ಏನಾಯ್ತು? ಸಾಮಗ್ರಿ ಇಲ್ಲ. ಸಾಮಗ್ರಿ ಇತ್ತು ಅಂದ್ರೆ ಇದು ಮಿಥ್ಯಾ ಐತಿ ಅಂತ. ಕಾರಣ ಅವು ಕಾರಣ ಇದ್ರೆ ಕಾರ್ಯ ಆಕೈತಿ ಅಂತ ಹೇಳಿದ್ರು. ಮತ್ ಸಾಮಗ್ರಿಗಳು ಯಾವ ದೋಷಾದಿಗಳು ಇದ್ರ ಅದು ಭ್ರಾಂತಿ ಸತ್ಯ ಐತಿ ಅಧ್ಯಾಸ ಐತಿ ಅಂತ ಹೇಳ್ಬೋದಾ? ಮತ್ತ ಅವು ಯಾವ ಇಲ್ಲದರಿಂದ ತಾಕಿ ಜ್ಞಾನಕ್ಕೆ ನಿವೃತ್ತಿ ಹೋವೇನೆ. ಆದ್ರಿಂದ ಅದು ಈ ಬಂಧ ಇದು ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ ಅಂತ ಈ ರೀತಿ ಅವ ಪ್ರಯೋಜನವನ್ನ ಪೂರ್ವ ಮೀಮಾಂಸಾ ಶಾಸ್ತ್ರಕಾರರು ಖಂಡನ ಮಾಡಿದ್ರು. ಅವ್ರ ಮಾತಿ ಅಂತ ಹೇಳಿದ್ರಿ ಇಲ್ಲಿ ಏನ್ ಸೋವಾರ್ಥ ಬನೇನೆ. ಈಗ ವೇದಾಂತಿಗಳು ಅದ್ವೈತವಾದಿಗಳು ಹೇಳ್ತಾರೆ, ಗ್ರಂಥಕಾರರು ಬಂದ ಮಿಥ್ಯಾ ಹೇ ನೀ ಹೇಳೋದು ಅದು ಸರಿಯಲ್ಲ. ಯಾಕಲ್ಲ ಅಂದ್ರೆ ಆ ಬಂಧ
ಸತ್ಯ ಅಂತ ನೀ ಹೇಳ್ದಿ, ಅದು ಸತ್ಯ ಅಲ್ಲ, ಅದು ಮಿಥ್ಯಾನೇ ಐತಿ. ತಾಕಿ ಜ್ಞಾನಸಿ ನಿವೃತ್ತಿ ಬನೆ, ಆ ಬಂಧ ಮಿಥ್ಯಾ ಐತಿ ಮತ್ತು ಅದು ಜ್ಞಾನದಿಂದ ನಿವೃತ್ತಿನೂ ಆಗುತ್ತದೆ. और ಗತಪೂರ್ವ ಪಕ್ಷಕ ಉತ್ತರ, ಹಿಂದೆ ನೀವು ಶಂಕಾ ಮಾಡಿದಿರಲ್ಲ, ಅಂದ್ರ ಆ ಪೂರ್ವ ಮೀಮಾಂಸಕರು ಸಂಕ್ರಮ ಏನ್ ಮಾಡಿದಿರಲ್ಲ, ಅದಕ್ಕೆ ಈಗ 78ನೇ ಅಂಕದಿಂದ ಉತ್ತರ ಹೇಳುತ್ತಾರೆ. पूर्व पक्षी कया जो सत्य वस्तु का ज्ञान संस्कार द्वारा अध्यास का हेतु, ಅವ್ರು ಏನ್ ಅಂದಿದ್ರು ಅದನ್ನ ನೆನಪು ಮಾಡಿಕೊಡ್ತಾರೆ. ಈ ಅಧ್ಯಾಸ ಆಗ್ಬೇಕಾದ್ರೆ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಬೇಕು, ಅದರಿಂದಲೇ ಅಧ್ಯಾಸಕ್ಕೆ ಅದು ಕಾರಣ ಆಕತಿ ಅಂತ ಹೇಳಿದ್ರು ಅವ್ರು. ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಬೇಕಂದಿದ್ರು. जैसे सत्य सर्प का ज्ञान संस्कार द्वारा सर्प अध्यास का हेतु है, ಹೇಗೆ ಸತ್ಯ ಸರ್ಪದ ಜ್ಞಾನ ಸಂಸ್ಕಾರ ದ್ವಾರ ಸರ್ಪ ಅಧ್ಯಾಸಕ್ಕೆ ಅದು ಕಾರಣವಾಗಿದೆಯೋ, ತೈಸೆ ಅದರಂತೆ ಸತ್ಯ ಬಂಧ ಹೋವೆ ತೋ ಸತ್ಯ ಬಂಧ ಕಾ ಜ್ಞಾನ ಹೋವೆ, ಸತ್ಯವಾದಂತ ಒಂದು ಬಂಧ ಇತ್ತು ಅಂದ್ರೆ ಅದರದು ಜ್ಞಾನನು ಆಗ್ತಿತ್ತು, ಸತ್ಯವಾದ ಬಂಧದ ಜ್ಞಾನ ಆಗ್ತಿತ್ತು. ಆದರೆ सो सिद्धांत में अनात्म वस्तु कोई सत्य है नहीं, आदर ನಿಮ್ಮ ಸಿದ್ಧಾಂತದಲ್ಲಿ ಯಾಕಂದ್ರೆ ಶಂಕರಾಚಾರ್ಯರು ಹೇಳಿಬಿಟ್ಟಾರೆ. ಏನ್ ಹೇಳ್ಯಾರು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜಗತ್ತೆಲ್ಲ ಮಿಥ್ಯ ಅಂದ್ರೆ ಪಟ್ಟು ಬಂದ್ಬಿಡ್ತದ್ರೆ. ಬ್ರಹ್ಮ ಒಂದ ಸತ್ಯ ಇದೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನ ಅಪರಃ, ಆ ಜೀವನು ಬ್ರಹ್ಮಕ್ಕೆ ಭಿನ್ನನಲ್ಲ, ಬ್ರಹ್ಮ ಸ್ವರೂಪವೇ ಇದ್ದಾನೆ. ಅಂದ್ರೆ ಬ್ರಹ್ಮ ಒಂದೇ ಸತ್ಯ ಐತಿ, ಜಗತ್ತನ್ನೋದು ಮಿಥ್ಯ ಐತಿ. ಆ ಸತ್ಯವಾದ ಬ್ರಹ್ಮ ಅದೇ, ಆ ಜೀವನು ಆ ಬ್ರಹ್ಮ ಸ್ವರೂಪವೇ ಅದಾನ, ಅದು ಒಂದೇ ಐತಿ, ಅದ್ವೈತಂ. ಹೀಗೆ ಶಂಕರಾಚಾರ್ಯ ಹೇಳಿದ್ದಾರೆ. ಅದಕ್ಕೆ ಅವರು ಇಲ್ಲಿ ಹೇಳ್ತಾರೆ, ನೀವು ನಿಮ್ಮ ವೇದಾಂತದಲ್ಲಿ ಆತ್ಮ ಅನಾತ್ಮ ವಸ್ತು ಕೋಯಿ ಸತ್ಯನೇ, ಅನಾತ್ಮ ವಸ್ತು ಏನದವಲ್ಲ, ಆತ್ಮ ಒಂದೇ ಸತ್ಯ, ಅನಾತ್ಮಗಳು ಯಾವ ಸತ್ಯ ಇಲ್ಲ. ಅದಕ್ಕೆ ಯಾತೆ ಸತ್ಯ ವಸ್ತು का ज्ञान जन्य संस्कार अध्यास का हेतु की सामग्री, ಅಂದ್ರ ಮತ್ ಸತ್ಯ ವಸ್ತುವಿನ ಜ್ಞಾನ ಜನ್ಯ ಸಂಸ್ಕಾರ ಎಲ್ಲಿರ್ತಾರ ಅವ್ರು? ನಿಮ್ಮ ಆತ್ಮನನ್ನು ಬಿಟ್ಟು ಉಳಿದ ಯಾವ ಅನಾತ್ಮ ವಸ್ತುಗಳು ಸತ್ಯ ಇಲ್ಲ, ಹೌದಿಲ್ಲ? ಮತ್ ಸತ್ಯ ವಸ್ತು ಇಲ್ಲ ಅಂದ ಮೇಲೆ ಆ ಸತ್ಯ ವಸ್ತುವಿನ ಜ್ಞಾನ ಇಲ್ಲ, ಅದರ ಸಂಸ್ಕಾರನೂ ಇಲ್ಲ. ಆದ್ರಿಂದ ಆ ಸಂಸ್ಕಾರ ದ್ವಾರ ಅಧ್ಯಾಸದ ಸಾಮಗ್ರಿ ಅನ್ನೋದೇನೈತಿಲ್ಲ, ಅಧ್ಯಾಸ ಆಗ್ಬೇಕಾದ್ರೆ ಅದು ಕಾರಣ ಸಾಮಗ್ರಿ ಅದುವೇ ತಾಕ ಅಭಾವ ಹೋನೇತಿ, ಆ ಸಾಮಗ್ರಿಯೇ ಇಲ್ಲ, ಕಾರಣ ಇಲ್ಲ. ಕಾರಣ ಇಲ್ಲ ಅಂದ್ರೆ ಕಾರ್ಯ ಹೆಂಗ? ಹೇಗೆ ಬಂದ್ ಅಧ್ಯಾಸ ನೈ ಕಿಂತು ಸತ್ಯ, ಈ ಬಂಧ ಅಧ್ಯಾಸ ರೂಪ ಅಲ್ಲ, ಅದು ಸತ್ಯದ ಅಂತ ಹೇಳಿ. ಈಗ ಪೂರ್ವ ಮೀಮಾಂಸಕ ಶಾಸ್ತ್ರಕಾರ ಜೈಮಿನಿ ಅವರು ಈಗ ಅವರು ಹೇಳಿದ್ರು ಹಿಂದೆ, ಮತ್ತ ಅದನ್ನ ಮೊದಲು ಏನ್ ಹೇಳಿದ್ರು ಅದನ್ನ ಹೇಳಿ ಅವ್ರ ಮಾತು ನೆನಪು ಮಾಡಿ ಕೊಟ್ಟು ಅದಕ್ಕೆ ಉತ್ತರ ಹೇಳೋದು, ಅಂದ್ರೆ ಬರಾಬರಿ ಸಮರ್ಪಕ ಆಗ್ತದೆ. ಹಿಂಗ ಈಗ ಒಂದನೇ ಸಾಮಗ್ರಿ सत्य वस्तु जन्य ज्ञान के संस्कार का खंडन, और ಏನ್ ಹೇಳಿದ್ರಲ್ಲ, ಸತ್ಯ ವಸ್ತುವಿನ ಜ್ಞಾನ ಜನ್ಯ ಸಂಸ್ಕಾರವೇ ಬೇಕು ಅಂತ ಹೇಳಿದ್ರು, ಅದನ್ನ ಖಂಡನ ವೇದಾಂತಿಗಳು ಖಂಡನ ಮಾಡ್ತಾರ. ಅದು ಯಾಕಂದ್ರ ಅದು ಸತ್ಯ ವಸ್ತುವಿನ ಜ್ಞಾನ ಜನ್ಯ ಸಂಸ್ಕಾರ ಬೇಕಾಗಿಲ್ಲ, ಅಂದ್ರೆ ಅದು ಹೇಳೋದು ಸರಿ ಅಲ್ಲ, ತಪ್ಪು ಅಂತ. ಅದಕ್ಕೆ ಸೋ ಶಂಕಾ ಬನೇನೆ, ಹೀಗೆ ಅವರು ಮಾಡಿದ ಶಂಕಾ ಅದು ಯೋಗ್ಯ ಅಲ್ಲ. ಶಂಕಾ ಅಂದ್ರೆ ಶಂಕಾದ ಲಕ್ಷಣ ಏನಂತ ಕೇಳಿದ್ರೆ ಸಂಶಯ ಆರೋಪ ಶಂಕಾ, ಸಂಶಯವನ್ನು ಆರೋಪ ಮಾಡುವುದನ್ನೇ ಶಂಕಾ ಅಂತಾರೆ. ಕಾಹತೆ अध्यास विषय संस्कार द्वारा सत्य वस्तु का ज्ञान हेतु नहीं, ಯಾಕಂದರೆ ಅಧ್ಯಾಸ ಆಗುವಲ್ಲಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವೇ ಕಾರಣ ಅಲ್ಲ.
किंतु वस्तु का ज्ञान हेतु है. ವಸ್ತು ಇರಬೇಕು, ಅದು ಸತ್ಯ ವಸ್ತುನೇ ಇರಬೇಕಂತ ಈಗೇನಲ್ಲ ಆಗ್ರಹ ಇಲ್ಲ. ಹೇಗೆ ಹೇತು ಸೋ ವಸ್ತು ಸತ್ಯ ಹೋವೆ ಅಥವಾ ಮಿಥ್ಯ ಹೋವೆ, ಆ ವಸ್ತು ಸತ್ಯನೇ ಇರ್ಲಿ ಮಿಥ್ಯನೇ ಇರ್ಲಿ ಅಂತ ಹೇಳಿದರು. ಅಂದ್ರ ಮಿಥ್ಯಾ ಅಂದ್ರೆ ಲಕ್ಷಣ ಎಲ್ಲ ಹೇಳಿದ್ ಇರ್ತಾವ, ಖರೆ ನೆನಪಿರುವುದಿಲ್ಲ. ಈಗ ಮಿಥ್ಯಾ ಅಂತ ಅದಕ್ಕಂತಾರೆ, ಯಾಕ ಪ್ರತಿಯೊಂದಕ್ಕೆ ಲಕ್ಷಣ ಅದಾವ ಅಂತ ಹೇಳಿವ್ ನಾವು. ಯಾಕಂದ್ರೆ ಇದು ಕಾಯ್ದೆಬದ್ಧ ಶಾಸ್ತ್ರ ಅಂದ ಮೇಲೆ ಅದಕ್ಕೆ ಪ್ರಲಕ್ಷಣ ಪ್ರಮಾಣ ಎಲ್ಲ ಬೇಕಾ ಇದಕ್ಕೆ. ಹೀಗೆ ಅದಕ್ಕ ಮಿಥ್ಯಾ ಅಂತ ಅದಕ್ಕೆ ಅನ್ನಬೇಕು. ಮಿಥ್ಯಾದ ಲಕ್ಷಣ ಏನು ಅಂತ ಕೇಳಿದ್ರೆ ಜ್ಞಾನ ನಿವರ್ತ್ಯತ್ವಂ ಮಿಥ್ಯತ್ವಂ ವಾ ಸದ್ವಿಕ್ತತ್ವಂ ವಾ ಮಿಥ್ಯತ್ವಂ. ಸದ್ವಿಕ್ತ ಜ್ಞಾನದಿಂದ ನಿವೃತ್ತಿ ಆಗ್ತಿದ್ರೆ ಅದಕ್ಕೆ ಮಿಥ್ಯಾ ಅನ್ಬೇಕು, ಇದು ಒಂದು. ವಾ ಅಂದ್ರೆ ಅಥವಾ ಸದ್ವಿಕ್ತತ್ವಂ ಮಿಥ್ಯತ್ವಂ. ಸತ್ಯ ವಸ್ತುಗಿಂತ ವಿಕ್ತತ್ವಂ ಅಂದ್ರ ಭಿನ್ನವಿದ್ದರೆ, ಆ ಸತ್ಯ ವಸ್ತುವನ್ನು ಬಿಟ್ಟು ಬೇರೆ ಇದ್ದರೆ ಅದಕ್ಕೆ ಮಿಥ್ಯಾ ಅನ್ಬೇಕು. ಸತ್ಯ ವಸ್ತುವನ್ನು ಬಿಟ್ಟು ಉಳಿದದ್ದು ಮಿಥ್ಯ. ಈಗ ಸದ್ವಿಕ್ತತ್ವಂ ಮಿಥ್ಯತ್ವಂ ಅಂದ್ರೆ ಸದ್ವಸ್ತುವಿಗಿಂತ ಭಿನ್ನವಾದದ್ದು ಮಿಥ್ಯ. ಹಾಗಾದ್ರೆ ಸದ್ವಸ್ತುಗಿಂತ ಭಿನ್ನ ಇದ್ದದ್ದು ಮಿಥ್ಯ ಅನ್ಬೇಕಾ, ಮತ್ ಸದ್ವಸ್ತು ಅಂತ ಅದಕ್ಕೆ ಅನ್ಬೇಕು. ಇಲ್ಲಿ ಎರಡು ಬಂದವು, ಹೌದಿಲ್ಲ? ಅದು ಸತ್ಯ ಇರ್ಲಿ ಮಿಥ್ಯ ಇರ್ಲಿ, ಸತ್ಯ ಮಿಥ್ಯ ಎರಡೂ ಬಂದಾವ ಇಲ್ಲಿ ಶಬ್ದ. ಮತ್ತೆ ಎರಡಕ್ಕೂ ಲಕ್ಷಣ ಮಾಡ್ಬೇಕಲ್ಲ ಅದು. ಹೌದಿಲ್ಲ? ಅದಕ್ಕ ಸತ್ಯ ವಸ್ತು ಎದಕ್ಕೆ ಅನ್ಬೇಕಪ್ಪ ಅಂದ್ರೆ ಇಲ್ಲಿ ಏನ್ ಬಂದಿತ್ತು, ಆ ವಸ್ತು ಸತ್ಯ ಹೋವೆ ಅಥವಾ ಮಿಥ್ಯ ಹೋವೆ, ಸತ್ಯರ ಇರ್ಲಿ ಮಿಥ್ಯಾರ ಇರ್ಲಿ ಅಂತ ಹೇಳ್ಯಾರಿಲ್ಲ. ಹೌದಾ? ಸತ್ಯ ಅಂದ್ರೆ ಏನು, ಮಿಥ್ಯಾ ಅಂದ್ರೆ ಏನು, ಅದ್ರ ಲಕ್ಷಣ ಏನೇನು ಅಂದ್ರೆ ಮಿಥ್ಯಾ ಅಂತ ಎದಕ್ಕೆ ಅನ್ಬೇಕಪ್ಪ ಅಂದ್ರ ಸದ್ವಿಕ್ತತ್ವ ಮಿಥ್ಯತ್ವ ಅಂತ ಲಕ್ಷಣ ಮಾಡಿದ್ವಿ. ಸತ್ಯಕ್ಕಿಂತ ಬ್ಯಾರೆ ಇದ್ದದಕ್ಕೆ ಮಿಥ್ಯಾ ಅನ್ಬೇಕು ಅಂತ ಹೇಳಿದೀವಿ. ಹಂಗಾರೆ ಸತ್ಯಕ್ಕಿಂತ ಬ್ಯಾರೆ ಇದ್ದದ್ದು ಅಂದ್ರ ಸತ್ತರ ಅದಕ್ಕೆ ಅನ್ಬೇಕು. ಹಂಗಾರೆ ಯಾಕ ಸತ್ನು ಐತಿ ಇಲ್ಲಿ ಶಬ್ದ. ಸತ್ಯದ ಲಕ್ಷಣ ಅಂತ ಕೇಳಿದರೆ ಇವು ಎಲ್ಲಿ ಸಿಗೋದಿಲ್ಲ ಇವು ಇಲ್ಲಿ. ಅಂದ್ರೆ ಸತ್ವಂ ಚ ಪ್ರಮಾಣ ಸಿದ್ಧತ್ವಂ. ಸತ್ಯ ವಸ್ತು ಅಂತ ಅದಕ್ಕೆ ಅನ್ನಬೇಕು ಯಾವುದು ಪ್ರಮಾಣದಿಂದ ಸಿದ್ಧವಾಗುವುದು. ಹೌದಿಲ್ಲ? ಏನ್ ಸುಮ್ಮ ಹಂಗ ಸತ್ಯ ಅಂತ ಅನ್ಕೋಬೇಕು, ಈ ಜಗತ್ತೆಲ್ಲ ಸತ್ಯ ಅಂತಾರ ಅದನ್ನ ಅಲ್ಲ. ಅವ್ರು ಮಿಥ್ಯಾಕ ಸತ್ಯ ಅಂತ ನಂಬ್ಕೊಂಡು ಕುಂತಾರೆ. ಆದ್ರೆ ಶಾಸ್ತ್ರ ಹೇಳ್ತತಿ ಸತ್ವಂಚ ಪ್ರಮಾಣ ಸಿದ್ಧತ್ವಂ. ಆ ಸತ್ಯ ಅಂತ ಎದಕ್ಕೆ ಅನ್ನಬೇಕು, ಅದು ಆ ಶಾಸ್ತ್ರ ಪ್ರಮಾಣದಿಂದ, ವೇದ ಉಪನಿಷತ್ತುಗಳು ಇದಕ್ಕೆ ಪ್ರಮಾಣ ಇರ್ಬೇಕು. ಪ್ರಮಾಣದಿಂದ ಇದು ಸತ್ಯ ಅಂತ ಸಿದ್ಧ ಮಾಡ್ಬೇಕು ಅದನ್ನ. ಅಂದ್ರನ ಅದಕ್ಕೆ ಪ್ರಮಾಣ ಸಿದ್ಧತ್ವಂ. ಪ್ರಮಾಣಗಳು ಬೇಕಲ್ಲ ಅದಕ್ಕ ಸತ್ಯ ಅನ್ನೋದಕ್ಕ. ಹೌದಿಲ್ಲ? ಕೋರ್ಟ್ದಾಗ ಈಗ ಈ ಮಾತು ಖರೆ ಅನ್ಬೇಕಾದ್ರೆ ಸಾಕ್ಷಿ ಕೇಳ್ತಾರೆ ಇಲ್ಲೋ, ಮತ್ ಸಾಕ್ಷಿ ಬೇಕಲ್ಲ. ಎಲ್ಲಿ ಶ್ರುತಿಯೇ ಪ್ರಮಾಣ ವಕೀಲರಿಗೆ ಅಂತ ನಿಜಗೊಂಡ್ರು ಹೇಳ್ಯಾರ. ಹೌದಲ್ಲ? ಅದಕ್ಕೆ ಆ ರೀತಿ ಇಲ್ಲಿ ಅಲ್ಲಿ ತತ್ವಂ ಚ ಪ್ರಮಾಣ ಸಿದ್ಧತ್ವಂ. ಓಕೆ, ಸತ್ವಂ ಚ ಪ್ರಮಾಣ ಸಿದ್ಧ. ಸತ್ಯ ವಸ್ತು ಅನ್ಬೇಕಾದ್ರೆ ಅದು ಪ್ರಮಾಣದಿಂದ ಸಿದ್ಧ ಆಗಿರ್ಬೇಕು. ಅಂದ್ರೆ ಅದಕ್ಕೆ ಪ್ರಮಾಣ ಬೇಕು ಅಂತ ಹೇಳಿದ್ರೆ, ಹಂಗ ಪ್ರಮಾಣ ಏನಾರ ಅದಾವೇನು? ಯಾಕ ಕೋರ್ಟ್ದಾಗ ಕೇಳ್ತಾರೆ ಇಲ್ಲ, ಸಾಕ್ಷಿ ಐತಿ, ಸಾಕ್ಷಿ ಇಲ್ಲಂದ್ರೆ ಕೇಸ್ ಫೇಲ್ ಆಗಿಬಿಡ್ತದೆ. ಹೌದಲ್ಲ?
ಮತ್ ಅದಕ್ಕೆ ಇಲ್ಲಿ ಶಾಸ್ತ್ರಗಳಲ್ಲಿ ಇವು ಕೂಡ ಇವು ಪ್ರಮಾಣ ಬೇಕು. ನಹಿ ಪ್ರತಿಜ್ಞೆ ಮಾತ್ರೇಣ ವಸ್ತು ಸಿದ್ಧಿ ಕಿಂತು ಲಕ್ಷಣ ಪ್ರಮಾಣಾಭ್ಯಾಮ್. ಆ ಲಕ್ಷಣ ಏನು, ಅದಕ್ಕೆ ಪ್ರಮಾಣ ಏನು, ಇವೆಲ್ಲ ಬೇಕು ಅಂದಾಗ ಅದು ಕಾಯ್ದೆಶೀರ ಶಾಸ್ತ್ರ, ಕಾಯ್ದೆಬದ್ಧ ಶಾಸ್ತ್ರ ತರ ಅದಕ್ಕೆ. ಅದಕ್ಕೆ ಇಲ್ಲಿ ಏನಾರ ಮತ್ತಿದು ಸತ್ಯ ಅನ್ನೋದಕ್ಕೆ ಏನಾರ ಪ್ರಮಾಣ ಐತ್ಯಾ, ಹೇಳ್ತೀರಾ ಅಂತ ಹೀಗೆ ಕೇಳಿದರೆ ಅದಕ್ಕೆ ಪ್ರಮಾಣ ಐತಿ. ಎಲ್ಲಿ ಐತಿ? ಅದಕ್ಕ ನ ಜಾಯತೆ ಮ್ರಿಯತೆ, ನ ಜಾಯತೆ ಮ್ರಿಯತೆ ಅಂತ ಹೇಳಿ ಅದು ಕಠೋಪನಿಷತ್ತಿನಲ್ಲಿ ಅಂದ್ರ ಕೃಷ್ಣ ಯಜುರ್ವೇದದ, ಯಾವ ವೇದ? ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ 1ನೇ ಅಧ್ಯಾಯದ 2ನೇ ವಲ್ಲಿಯ 18ನೇ ಮಂತ್ರದಲ್ಲಿ ಬಂದಿದೆ. ನ ಜಾಯತೆ ನ ಮ್ರಿಯತೆ. ನ ಜಾಯತೆ ಅಂದ್ರೆ ಏನು? ಆತ್ಮನು ಎಂದು ಹುಟ್ಟುವುದಿಲ್ಲ. ಮ್ರಿಯತೆ ಅಂದ್ರೆ ಎಂದು ಸಾಯುವುದೂ ಇಲ್ಲ. ಅಂದ್ರೆ ಏನಾಯ್ತು? ಯಾವಾಗಲೂ ಇರ್ತಾನೆ ಅಂತೇಳಿ. ಇದೇ ಮಂತ್ರವನ್ನೇ ಈ ಕಠೋಪನಿಷತ್ತಿನ ಈ 1ನೇ ಅಧ್ಯಾಯದ 2ನೇ ವಲ್ಲಿಯ 18ನೇ ಮಂತ್ರವನ್ನೇ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಎಳೆದಿದ್ದಾನೆ. ಎಲ್ಲಿ? ಯಾರಿಗೂ ಗೊತ್ತದು ಎಲ್ಲಿ? 2ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನಂತ? ಇದೇ ಸೇಮ್ ಟು ಸೇಮ್ ಐತಿ. ಖಾಲಿ ಈ ಶ್ರುತಿ ಪ್ರಮಾಣ ವೇದ ಮಂತ್ರಕ್ಕೂ ಭಗವದ್ಗೀತೆಯಲ್ಲಿ ಬಹಳಷ್ಟು ಮಂತ್ರಗಳು ಇಲ್ಲಿ ವೇದದೊಳಗೊಂಡು ಬಂದಾವ. ಕಠೋಪನಿಷತ್ತಿನ ಬಹಳ ಮಂತ್ರ ಅದ್ರಾಗ ಬಂತು, ಜಪ್ಕೊಂಡನ್ ಪರಮಾತ್ಮ. ಅಂದರೆ ಅಲ್ಲಿ ಅಂದ್ರೆ ಸಾಧಾರಣ 90ರಷ್ಟು ಸೇಮ್ ಅದಾವ, ಸೇಮ್ ಟು ಸೇಮ್. ಎರಡು ಬರೀ 10% ಬದ್ಲಿ ಚೇಂಜ್ ಆಗೈತೆ ನಡು ಸ್ವಲ್ಪ. ಯಾಕಂದ್ರೆ ಮತ್ತೆ ಏನು ಅದನ್ನ ತಂದಿಟ್ಟಾರ ಅಂತೇಳಿ ಒಂದ್ ಸ್ವಲ್ಪ ಪ್ರಕ್ ಮಾಡ್ಯಾರ ಅದ್ರ ಶಬ್ದ. ನ ಜಾಯತೆ ಮ್ರಿಯತೆ ವಿಪಶ್ಚಿತ್ ಅಂತ ಉಪನಿಷತ್ತಿನಲ್ಲಿ ಇದೆ. ಆದ್ರೆ ಭಗವಂತ ನ ಜಾಯತೆ ಮ್ರಿಯತೆ ಕದಾಚಿನ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ಇದು ಕಠೋಪನಿಷತ್ತಿನ ಮಂತ್ರವೇ ಅಲ್ಲಿ ಬಂದ್ಬಿಟ್ಟದ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ. ಅದಕ್ಕೆ ಅಲ್ಲಿ ಪೂರ್ಣ ಶ್ಲೋಕ ತುಂಬಾ ಅದೇ ಆತ್ಮನ ಸತ್ಯತ್ವ ಬಗ್ಗೆನ ಹೇಳಿ ಹೇಳ್ಕೊಂಡ್ಬಂದದ್ದು. ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾವಾನ ಭೂಯ ಅಜೋ ನಿತ್ಯ ಶಾಶ್ವತಃ ಪುರಾಣ ನ ಹನ್ಯತೆ ಹನ್ಯಮಾನೆ ಶರೀರ. ಶರೀರ ನಾಶ ಆಗ್ತದ, ಖರೆ ಅವ ನಾಶ ಆಗುವುದಿಲ್ಲ. ಯಾವಾಗಲೂ ಇರುತ್ತಾನೆ, ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಯಾವಾಗ ಇರುತ್ತಾನೆ. ಮತ್ ಸತ್ಯ ಸ್ವರೂಪ ಹೌದಲ್ಲ. ಇವೆಲ್ಲ ಪ್ರಮಾಣಗಳವದ ಇಲ್ಲ, ಒಂದಲ್ಲ. ಕಠೋಪನಿಷತ್ತಿನ ಅಂದ್ರೆ ಶ್ರುತಿ ಪ್ರಮಾಣವು ಅದೇ ಇದಕ್ಕ, ಮತ್ತು ಸ್ಮೃತಿ ರೂಪ ಭಗವದ್ಗೀತಾನೂ ಕೂಡ ಪ್ರಮಾಣದೇ. ಎಷ್ಟು ಬೇಕು ನಿಮ್ಗೆ ಪ್ರಮಾಣ? ಮತ್ ಹಂಗ ಚಾಂದೋಗಿ ಅದು ತಗೊಂಡು ಬಹಳ ಸಾಕಟ್ಟದಾವು. ಇದಕ್ಕೆ ಅದ್ರಾಗ ಟೈಮ್ ಹೋಗ್ಬಿಡ್ತೈತಿ ಇಲ್ಲಿ. ಅದಕ್ಕಾಗಿ ಈ ರೀತಿ ಇಲ್ಲಿ ಅದಕ್ಕ ಆ ಸತ್ವಂ ಚ ಪ್ರಮಾಣ ಸಿದ್ಧತ್ವಂ ನಾವೇನ್ ಹೇಳಿಕೊಟ್ಟಿದ್ವಿ. ಸತ್ಯ ಅಂತ ಅದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ ಅದು ಪ್ರಮಾಣದಿಂದ ಸಿದ್ಧ ಆಗಿರ್ಬೇಕು ಅಂತ ಹೇಳಿದ್ರು, ಹೌದಲ್ಲ? ಪ್ರಮಾಣದಿಂದ ಸಿದ್ಧ ಅಂದಾಗ ಎರಡು ಶ್ರುತಿ ಸ್ಮೃತಿ ಪ್ರಮಾಣಗಳನ್ನು ಕೊಟ್ಟೇವೆ. ತತ್ವಂಚ ಪ್ರಮಾಣ ಸಿದ್ಧತ್ವಂ. ಹಂಗಾದ್ರೆ ಪ್ರಮಾಣದಿಂದ ಸಿದ್ಧ ಆದದಕ್ಕೆ ಸತ್ಯ ಅಂದ್ರೆ ಹಂಗಾರ ಪ್ರಮಾಣತೆ ಅದಕ್ಕೆ ಅನ್ಬೇಕು. ಯಾಕಂದ್ರೆ ಡೀಪ್ ಹಂಗ ಒಂದು ಕುಣಿಯಾಗ ಒಂದು ಕುಣಿ ಹೋಗತ್ತಿಲ್ಲ, ಹಂಗ ಡೀಪ್ ಒಳಗೆ ಹೋಗ್ಬೋದು ಹಿಂಗ. ಪ್ರಮಾಣ ಅದ ಸತ್ ವಸ್ತು ಎದಕ್ಕೆ ಅನ್ಬೇಕು, ಮಿಥ್ಯಾತ್ಯ ಅದಕ್ಕೆ ನೋಡಿ ಎಲ್ಲಿ ಬಂದದ. ಮಿಥ್ಯಾತ್ಯ ಅದಕ್ಕೆ ಅನ್ಬೇಕು ಅಂದ್ರೆ ಸತ್ಯಕ್ಕಿಂತ ಭಿನ್ನವಾದದಕ್ಕೆ ಮಿಥ್ಯಾ ಅನ್ಬೇಕು ಅಂತ ರಕ್ಷಣೆ ಮಾಡಿದ್ವಿ, ಹೌದಾ? ಹಂಗಾರ
ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ ಇರ್ತೈತೆ ಅಂದ್ರೆ ಸತ್ಯತೆ ಅದಕ್ಕೆ ಅನ್ಬೇಕು ಅಂತ ಕೇಳಿದ್ರು. ಸತ್ವಂಚ ಪ್ರಮಾಣ ಸಿದ್ಧತ್ವಂ, ಸತ್ಯ ಅಂತ ಅದಕ್ಕೆ ಅನ್ಬೇಕು, ಯಾವ್ದು ಪ್ರಮಾಣದಿಂದ ಸಿದ್ಧವಾಗಿರುವುದು ಅದಕ್ಕೆ ಸತ್ಯ ಅನ್ಬೇಕು ಅಂತ ಹೇಳಿದ್ರು. ಹೌದಾ? ಹಂಗಾರ ಸತ್ಯ ಅನ್ಬೇಕಾದ್ರೆ ಪ್ರಮಾಣದಿಂದ ಸಿದ್ಧ ಅದಕ್ಕೆ ಸತ್ಯ ಅನ್ಬೇಕು. ಹಂಗಾರ ಪ್ರಮಾಣಕ್ಕೆ ಅದಕ್ಕೆ ಅನ್ಬೇಕಪ್ಪ ಅಂತ ಕೇಳಿದ್ರು. ನೀ ಏನ್ ಮಾತಾಡಿದ್ರೆ ಅದಕ್ಕೊಂದು ಏನ್ ಮಾತಾ ಇದಕ್ಕೆ ಒಂದು ಕೇಳೋದು ಹಂಗ ಹಿಂಗ ಮುಂದೆ ಅಂತ ಹಿಂಗ ಅದ್ರ ಲಕ್ಷಣ ಏನು ಇದ್ರ ಲಕ್ಷಣ ಏನು ಅಂತೇಳಿ. ಪ್ರಮಾಣತ್ವಂಚ ದೋಷ ಸಹಕೃತ ಜ್ಞಾನ ಕರ್ಣತ್ವಂ, ಪ್ರಮಾಣ ಅಂತ ಅದಕ್ಕೆ ಅನ್ಬೇಕು, ದೋಷ ಸಹಕೃತ, ದೋಷ ಅಸಹಕೃತ, ಹಿಂಗ ಸಂಧಿ ಬಿಡಿಸ್ಬೇಕಲ್ಲಿ. ದೋಷ ಸಹಕೃತ ಜ್ಞಾನ ಕರ್ಣತ್ವ, ನಿರ್ದೋಷವಾಗಿರ್ಬೇಕು, ಜ್ಞಾನಕ್ಕ ಕರ್ಣ ಆಗಿರ್ಬೇಕಂದ್ರೆ ಸಾಧನ ಆಗಿರ್ಬೇಕು. ಆ ಲಕ್ಷಣವು ಆ ಶ್ರುತಿ ಪ್ರಮಾಣವು ನಿರ್ದೋಷ ಇರ್ಬೇಕ ಮತ್ತು ಜ್ಞಾನಕ್ಕ ಕರ್ಣ ಅಂದ್ರೆ ಸಾಧನ ಆಗಿರ್ಬೇಕು. ಅದಕ್ಕೆ ಪ್ರಮಾಣ ಅನ್ಬೇಕು. ದೋಷ ಸಹಕೃತ ಜ್ಞಾನ ಕರ್ಣತ್ವಂ ಪ್ರಮಾಣತ್ವಂ, ಪ್ರಮಾಣತ್ವ ಅದಕ್ಕೆ ಅನ್ಬೇಕು. ಇಂತಹದ್ದು ನಿರ್ದೋಷವಾಗಿ ಪ್ರಮಾಣಗಳ ಅದಾವ, 6 ಪ್ರಮಾಣಗಳು ಅದಾವು. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಪ್ರಮಾಣಗಳದಾವ. ಅವೆಲ್ಲ ದೋಷದಿಂದ ಕುಡ್ಕೊಂಡದ್ದು ಅದಾವ. ಅದಕ್ಕ ಆ ಯಾವ ತರದ ದೋಷವು ಆ ಪ್ರಮಾಣದಲ್ಲಿ ಇರಬಾರ್ದು. ನಿರ್ದೋಷವಾದ ಪ್ರಮಾಣ ಇರಬೇಕು ಅಂದ್ರೆ ಶ್ರುತಿ ಪ್ರಮಾಣವೇ ನಿರ್ದೋಷ. ಯಾಕಂದ್ರೆ ಅವು ಎಲ್ಲ ಜೀವ ನಿರ್ಮಿತ ಅದಾವ 6 ಪ್ರಮಾಣಗಳು. ಈ ಶ್ರುತಿ ಪ್ರಮಾಣ ಅದು ಜೀವ ನಿರ್ಮಿತ ಅಲ್ಲ, ಅದು ಈಶ ನಿರ್ಮಿತ ಇದೆ. ಅದಕ್ಕೆ ಮತ್ತದು ಆನುಪೂರ್ವಿ, ಅನಾದಿ ಹಿಂಗೆಲ್ಲ ಬರ್ತಾವ. ಅದು ಮತ್ತೆ ಅದನ್ನ ಹೇಳ್ಕೊತ ಹೋದ್ರೆ ಬಹಳ ಗುಮ್ಮಾಕತಿ. ವೇದದ ಬಗ್ಗೆ ಹೇಳ್ಕೊತ ಹೋಗೋದು ಅಷ್ಟು ಬೇಡ. ಅಂತೂ ಅದು ಸೃಷ್ಟಿ ಉತ್ಪತ್ತಿ ಕಾಲದಲ್ಲಿ ಪರಮಾತ್ಮ ವೇದಗಳನ್ನು ಕೂಡ ಅವ ಉತ್ಪತ್ತಿ ಮಾಡಿದ್ದಾನೆ ಅಂದ್ರೆ ಹೊಸದಾಗಿ ಉತ್ಪತ್ತಿ ಮಾಡಿಲ್ಲ. ಅದಕ್ಕೆ ಆನುಪೂರ್ವಿ ಅಂತ ಒಂದು ಶಬ್ದ ಐತೆ. ಅದಕ್ಕೆ ಆನುಪೂರ್ವಿ ಅಂದ್ರೆ ಉಳಿದು ಎಲ್ಲ ಮೊದಲು ಜಗತ್ ಹೆಂಗಿತ್ತು ಹಂಗ ಮಾಡ್ತಾನ ತಿಂಗೇನಿಲ್ಲ. ರಾಮಾಯಣಗಳು ಮುಂದೆ ತಯಾರಾಗ್ಬೋದು. ಏನು ರಾವಣ ಸೀತಾನು ಹೋದ ಅಂತ ಹಿಂಗ ಏನು ಐತಲ್ಲ, ಅದು ಮಾತ್ರ ಹಿಂಗೆ ಇರ್ತೈತೆ ಅಂತ ಹಂಗೇನಿಲ್ಲ. ಅವ ಕುಂಭಕರ್ಣ ತಗೊಂಡು ಹೋದತ್ತು ಮುಂದೆ ಆಗ್ಬೋದು. ಅವು ಚೇಂಜ್ ಆಗ್ಬೋದು ಎಲ್ಲ. ಶ್ರುತಿ ಎಂದು ಚೇಂಜ್, ಒಂದ್ ಅಕ್ಷರ ಚೇಂಜ್ ಆಗುದಿಲ್ಲ. ಒಂದ್ ಅಕ್ಷರನು ಬದಲಿ ಆಗುದಿಲ್ಲ. ಅದು ಪ್ರತಿಯೊಂದು ಪ್ರಳಯದಲ್ಲಿ ಎಲ್ಲ ನಾಶ ಆಗಿ ಹೋದ್ರು ಮುಂದೆ ಸೃಷ್ಟಿ ಕಾಲದಲ್ಲಿ ಅವಾಗ ಪರಮಾತ್ಮ ಅದನ್ನು ಸ್ಮರಣ ಮಾಡಿಕೊಂಡು ಇದ್ದಕ್ಕಿದ್ದಂತೆನೆ ಸ್ಮರಿಸಿಬಿಡ್ತಾರೆ. ಹೆಂಗ್ ಜೆರಾಕ್ಸ್ ಕಾಪಿ ಇದ್ದಂಗೆ, ಹೆಂಗ್ ಇದ್ದಕ್ಕಿದ್ದಂಗ ತೆಗಿತೈತಿಲ್ಲದ ಹಂಗ ಮುಂದಿನ ಯುಗದಲ್ಲಿ ಮತ್ ಅದು ಎದ್ದಕ್ಕಿದ್ದಂಗನೆ ಇರ್ತದೆ. ಬದಲಿ ಒಂದ್ ಅಕ್ಷರನೂ ಆಗೋದಿಲ್ಲ. ಅದಕ್ಕೆ ಆನುಪೂರ್ವಿ ಅಂತಾರ ಅದಕ್ಕೆ ಶಾಸ್ತ್ರದಲ್ಲಿ. ಅದಕ್ಕೆ ಶ್ರುತಿ ಪ್ರಮಾಣ ಒಂದೇ ನಿರ್ದೋಷವಾದ ಪ್ರಮಾಣ ಮತ್ತು ಅದು ಜೀವ ನಿರ್ಮಿತ ಅಲ್ಲ. ಜೀವ ನಿರ್ಮಿತದಲ್ಲಿ ಕೆಲವೊಂದು ಪ್ರಮಾದಾದಿ ದೋಷಗಳು ಸಂಭವಿಸ್ಬೋದು, ಆದ್ರೆ ಅದು ಈಶ್ವರ ನಿರ್ಮಿತ. ಈಶ್ವರ ಸರ್ವಜ್ಞ ಅದ. ಆದ್ದರಿಂದ ಈ ರೀತಿ ಶ್ರುತಿ ಪ್ರಮಾಣದಿಂದಲೇ ಶುದ್ಧವಾದದ್ದಕ್ಕೆ ಅದು ಈ ಪ್ರಮಾಣ ಅಂತಾರ. ಅಂತ ಪ್ರಮಾಣದಿಂದ ಸಿದ್ಧವಾದದ್ದಕ್ಕ ಸತ್ಯ ವಸ್ತು ಅಂತಾರೆ. ಆ ಸತ್ಯಕ್ಕಿಂತ ಭಿನ್ನವಾದದ್ದಕ್ಕ ಮಿಥ್ಯಾ ಅನ್ನುತ್ತಾರೆ. ಏನ್ ಜೋ ಸತ್ಯ ವಸ್ತು ಕಾ ಜ್ಞಾನ ಹಿ ಅಧ್ಯಾಸ ವಿಷಯ ಹೇತು ಹೋವೇತೋ. ಒಂದು ವೇಳೆ ಸತ್ಯ ವಸ್ತುವಿನ ಜ್ಞಾನವೇ ಅಧ್ಯಾಸದಲ್ಲಿ ಕಾರಣವಾಗಿದ್ದರೆ ಜಾ ಪುರುಷನೇ ಸತ್ಯ छुड़ारे का वृक्ष नहीं देखे होवे ಅಂದ್ರ ಚುವಾರ ಕಾ ವೃಕ್ಷ ಅಂದ್ರ ಈಚಲ ಗಿಡ, ಅದಕ್ಕೆ ಸಿಂಧಿ ಗಿಡನು ಅಂತಾರ, ಈಚಲ ಮರನು ಅಂತಾರ. ವೃಕ್ಷ ನೈ ದೇಖೆ ಹೋವೆ, ಅವ್ ನೋಡಿಲ್ಲ. ಕೆಲವರು ಅದನ್ನು ನೋಡೇ ಇಲ್ಲ, ಕೆಲವರು ಇಲ್ಲಿದ್ದವ್ರಿಗೆ ಗೊತ್ತಿಲ್ಲ. ಹೌದಿಲ್ಲ? ಬಾಜಿಗರ ಕಾ ಬನಾಯ ಮಿಥ್ಯಾ ಚುವಾರೆ ಕಾ ವೃಕ್ಷ ಬಹುತ್ ಬಾರ್ ದೇಖ. ಅದ್ರ ಒಬ್ಬ ಜಾದುಗರ ಅದನ್ನ ಆ ಈಚಲ ಮರವನ್ನ
ಅನೇಕ ಬಾರಿ ಒಂದು ಮಿಥ್ಯಾ ವೃಕ್ಷವನ್ನ ಮಾಡಿ ತೋರಿಸಿದ. ಸತ್ಯ ಅಲ್ಲ, ಮಿಥ್ಯವಾದದ್ದು ವೃಕ್ಷ ತೋರ್ಸ್ಯಾನ. ಈ ವೃಕ್ಷ ಈ ದೃಷ್ಟಾಂತ ಸರಿ ಅಲ್ಲದ ಅವ್ರು ಹೇಳ್ಯಾರ ಕರೆ. ಯಾಕ ಶಾಸ್ತ್ರ ಹೇಳ್ತತಿ ದೃಷ್ಟಾಂತ ಹಿಂಗಿರ್ಬೇಕು, ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಹೇಳೋರ್ಗೂ ಕೇಳೋರ್ಗೂ ಇಬ್ಬರಿಗೂ ಪರ್ಫೆಕ್ಟ್ ಗೊತ್ತಿರ್ಬೇಕದು, ಅದಕ್ಕೂ ದೃಷ್ಟಾಂತ ಅಂತಾರ. ಮತ್ತೆ ಈಚಲು ಮರ ನಾನು ನೋಡೇ ಇಲ್ಲಪ್ಪ ಅಂತಂದ್ರೆ ಏನ್ ಮಾಡವನಿ? ಹೌದಿಲ್ಲ. ಅದಕ್ಕಾಗಿ ಅದನ್ನ ಬಿಟ್ಟು ಸರ್ಪ ನೋಡಿ ಇಲ್ಲ, ನೀ ಖರೆ ಸತ್ಯ ಸರ್ಪ ನೋಡಿಲ್ಲ ಅಂದ್ರ ಮಿಥ್ಯಾ ಫೋಟೋದಾಗ ಸಿನಿಮಾದಾಗ ಈ ಕಡೆ ಬೇಡ ರಬ್ಬರ್ದ ಹಾವ ನೋಡಿ ಇಲ್ಲ, ಎಲ್ಲಿ ನೋಡೇ ಇರ್ತಾರೆ ಇವ್ರು. ಹೌದಲ್ಲ? ಅದಕ್ಕಾಗಿ ಈ ರೀತಿ ಅಲ್ಲಿ ಅವು ರಬ್ಬರ್ದು ಒಂದು ಹಾವು ಮಾಡಿರ್ತಾರ, ಮತ್ತು ಸಿನಿಮಾದಾಗ ಹಾವು ತೋರಿಸ್ತಾರ, ಮತ್ತು ಈ ಕಾಗದ ಮೇಲೆ ಫೋಟೋದಾಗು ಎಲ್ಲಿ ನೋಡಿಲ್ಲ ಅಂದ್ರೆ ಶಂಕರನ ಕೊಳ್ಳಾಗಂತೂ ಐತಿ. ಹೌದಿಲ್ಲ? ಶಂಕರನ ಕೊಳ್ಳಾಗಿರ್ತದೆ. ಶಂಕರನಂತೂ ದರ್ಶನ ತಗೊಳ್ಳುವಾಗ ಮತ್ತು ಸರ್ಪ ಐತಿ, ಗೊತ್ತೈತಿ. ಅಂದ್ರ ಅದು ಈ ಸರ್ಪ ಇದು ಕಡಿತಂದ್ರ ವಿಷ ಏರ್ ಮನುಷ್ಯ ಸಾಯ್ತಾನು ಹಿಂಗೆಲ್ಲ ಅಂದ್ರೆ ಅರ್ಥಾರ್ಥ ಹೇಳೋ ತಾತ್ಪರ್ಯನು ಸತ್ಯ ಸರ್ಪ ನೋಡಿಲ್ಲ ಅಂದ್ರೂ ಫೋಟೋದಲ್ಲಿ ಅಥವಾ ಶಂಕರನ ಮೂರ್ತಿಯಲ್ಲಿ ಕೆಲವೊಂದು ಕೊಳ್ಳಾಗ ಇದ್ದದ್ದು ಸರ್ಪ ಅಂದು ನೋಡೇ ಇರ್ತಾರ ಅಂತ ಹೇಳೋದು. ಅದಕ್ಕ ऐसा सुना हुए वह छुआरे का वृक्ष है, ऐसा खजूर का वृक्ष कदे देखा ನೋಡಿ. ಎಲ್ಲಿ ಅವ್ರು ಹೇಳಿದ್ದಂದ್ರ ಖಜೂರಿ ಅಥವಾ ಖಾರಿಕ ಮತ್ತು ಖಜೂರಿ ಅಂತ ಏನ್ ಇರ್ತದಲ್ಲ, ಆ ಗಿಡ, ಆ ಮರ ಮತ್ತು ಈಚಲ ಮರ ಎರಡು ನೋಡ್ಲಿಕ್ಕೆ ಸಮಾನವೇ ಕಾಣ್ತಾವ. ಅಂದ್ರ ಒಂದರಲ್ಲಿ ಒಂದು ಅಧ್ಯಾಸ ಆಗ್ತೈತಿ ಅಂತ ಹೀಗೆ ಅದು ಹೇಳೋದೈತದ. ಅದಕ್ಕಿಂತ ಸರ್ಪದ ಬಗ್ಗೆ ಹೇಳಿದ್ದು ಅದು ಒಳ್ಳೇದ. ಆದ್ದರಿಂದ ಸೋನೈ ವಾಚಯ ಕಾಯತೆ ಸತ್ಯ ಚ್ವಾರೇಕ ತಾಕು ಜ್ಞಾನ ಏನೆ ಅಂದ್ರ ಆ ಸತ್ಯ ಚ್ವಾರೇಕ ಜ್ಞಾನ ಅಂದ್ರ ಆ ಸತ್ಯವಾದ ಸಿಂಧಿ ಗಿಡ ಅವ ಎಂದೂ ನೋಡಿಲ್ಲ. ಜಾದುಗರ್ ತೋರಿಸಿದ ಮಿಥ್ಯಾ ಸಿಂಧಿ ಗಿಡ ನೋಡಿದ್ದವ. ಅದಕ್ಕ हमारी रीति से तो बाजीगर का देखा जो मिथ्या छुआरे का ताका ज्ञान है अंದ್ರ ಅವ ಮಿಥ್ಯವಾದ ಆ ಈಚಲ್ ಮರ ನೋಡ್ಯಾನ, ಯಾತಿ ಅಧ್ಯಾಸ ಬನೆ. ಅದಕ್ಕ ಫೋಟೋದೊಳಗಿಂದು ಶಂಕರನ ಕೊಳ್ಳಾಗಿನ ಹಾವನ್ನ ಸರ್ಪವನ್ನ ಅದು ಸತ್ಯ ಅಲ್ಲ, ಕರೆ ಮಿಥ್ಯ ನೋಡಿದ್ರು ಕೂಡ ಸತ್ಯ ಸರ್ಪವನ್ನೇ ನೋಡಿರ್ಬೇಕನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳೋದು. ಮಿಥ್ಯಾ ಸರ್ಪವನ್ನು ನೋಡಿದ್ರು ಕೂಡ ಅದರ ಜ್ಞಾನ ಇದ್ರ ಅವ್ ಸರ್ಪ ಅಧ್ಯಾಸ ಆಗುತ್ತದೆ. ಯಾತೆ ಸಜಾತಿಯ ವಸ್ತು ಕೆ ಜ್ಞಾನಜನ್ಯ ಸಂಸ್ಕಾರ ಹಿ ಅಧ್ಯಾಸ ಕೆ ಹೇತು ಹೈ. ಆದ್ದರಿಂದ ಸಜಾತಿಯ ಸಂಸ್ಕಾರವೇ ಅಧ್ಯಾಸಕ್ಕೆ ಕಾರಣ ಇದೆ ಅಂತ ಹೇಳಿದ್ರಿ. ಅಂದ್ರೆ ಇಲ್ಲಿ ಸಜಾತಿಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವೇ ಅಧ್ಯಾಸ ಕಾರಣ ಅಂದ್ರು. ಗೊತ್ತಾಯ್ತೇನ್ ನಿಮಗಿದು? ಆಗೋದಿಲ್ಲ. ಸಜಾತಿಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವೇ ಅಧ್ಯಾಸ ಕಾರಣ ಐತಿ ಅಂತ ಹೇಳಿದ್ದು ಅದು ಯಾವ ರೀತಿ ಅನ್ನೋದು ಅಷ್ಟು ಗೊತ್ತಾಗೋದಿಲ್ಲ. ಅದನ್ನ ತಿಳಿಸಿ ಹೇಳ್ಬೇಕಾಗ್ತದೆ. ಅಂದ್ರೆ ಅರ್ಥ ಏನು ಅಂದ್ರ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಧ್ಯಾಸ ಕಾರಣ ಆಕತಿ ಅಂದ್ರ ಸಾಮಾನ್ಯವಾಗಿ ಇಲ್ಲಿ ತನ ಹೇಳಿದಂತ ಯಾವ ಹಾವು ಅನ್ನೋದು ಸರ್ಪ ಅನ್ನೋದು ಏನೈತಲ್ಲ ಅದರ ಜ್ಞಾನ ಇವಾಗ ಮೊದಲ ಸರ್ಪದ ಜ್ಞಾನ ಆಗಿರ್ಬೇಕು. ಆ ಸರ್ಪ ಸತ್ಯ ಇರ್ಲಿ ಬೇಡ ಮಿಥ್ಯ ಇರ್ಲಿ ಅದ್ರಾಗೇನು ವಾದಿಲ್ಲ. ಅದಂತೂ ಹಾವದ, ಇದು ಕಡದ್ರ ವಿಷ ಏರಿ ಮನುಷ್ಯ ಸಾಯುತ್ತಾನೆ ಅಂತ ಹೀಗೇನ ಈ ಜ್ಞಾನ ಅವಾಗ ಆಗಿತ್ತು ಅಂದ್ರ ಆವಾಗ ಮುಂದೆ ಏನಾಕೈತಿ ಅಂದ್ರ ಆ ಜ್ಞಾನದಿಂದ ಆ ಜ್ಞಾನ ಹಿಂದಕ್ಕೆ ಆಗಿತ್ತದು. ಇದು ವರ್ಷ 6 ತಿಂಗಳು ಹಿಂದಾಗಿತ್ತ.
ಆದ್ರ ಮುಂದೆ ಏನಾಕತಿ ಅವಾಗ ಆ ಜ್ಞಾನ ನಾಶ ಆಗಿ ಹೋಗ್ತದ. ಜ್ಞಾನ ನಾಶ ಆಗಿ ಹೋಗ್ತದ ಅಂದ ಮೇಲೆ ಜ್ಞಾನಜನ್ಯ ಸಂಸ್ಕಾರವೇ ಇಲ್ಲಿ ಅಧ್ಯಾಸಕ್ಕೆ ಕಾರಣ ಆಕತಿ ಅಂದಾಗ ಇಲ್ಲಿ ಮುಂದೆ ಏನಾಕತಿ ಆ ಜ್ಞಾನ ನಾಶ ಆಗಿ ಅದು ಸಂಸ್ಕಾರ ರೂಪದಿಂದ ಇರ್ತದ. ಜ್ಞಾನ ಆಗಿತ್ತು. ಈಗ ನಾವು ಏನು ಶಾಸ್ತ್ರ ಏನೇನು ಹೇಳ್ಕೋತ ಬಂದೇವಿ, ಈಗ ಹೇಳ್ಕೋತ ಬಂದದ್ದು ಅದೆಲ್ಲ ನಿಮಗೆ ಜ್ಞಾನ ಹಾಕೋತ ಬಂತದು. ಜ್ಞಾನ ಹಾಕೋತ ಬಂತು. ಜ್ಞಾನ ಆಗಿ ಅಂದ್ರೆ ಸತ್ಯದ ಬಗ್ಗೆ ಲಕ್ಷಣ ಮಾಡಿದೀವಿ, ಮಿಥ್ಯದ ಬಗ್ಗೆ ಲಕ್ಷಣ ಮಾಡಿದೀವಿ, ಪ್ರಮಾಣಗಳ ಬಗ್ಗೆ ಲಕ್ಷಣ ಮಾಡಿದೀವಿ. ಹಿಂಗೆಲ್ಲ ಹೇಳಿದ್ದು ನಿಮಗೆ ಜ್ಞಾನ ಆಗ್ಯದ. ಈಗ ನಾ ಮತ್ತೆ ಈ ಜ್ಞಾನಜನ್ಯ ಸಂಸ್ಕಾರ ಅಧ್ಯಾಸ ಕಾರಣ ಅಂತ ಹಿಂಗ್ ಹೇಳುವಾಗ ಅವೆಲ್ಲ ಹಿಂದಾದ ಜ್ಞಾನ ಈಗೇನ್ ನಾ ಹೇಳಕತ್ತಿ ಒಂದ್ ತಾಸ ಆಯ್ತಲ್ಲ, ಈಗ ಅದೆಲ್ಲ ಅವ್ ಹಿಂದ್ ಹೇಳಿದ್ದು ಆ ಜ್ಞಾನ ಆಯ್ತು, ನಾಶ ಆಯ್ತು. ಮುಂದೆ ಮತ್ತೆ ಈ ಕಡೆ ನಿಮಗೆ ಜ್ಞಾನ ಹಾಕೋತ ಹೋಗ್ತಿರ್ತೈತಿ. ಹಿಂದಿನ ಜ್ಞಾನ ನಾಶ ಹಾಕೋತ ಬರ್ತೈತಿ, ಮುಂದಿನ ಜ್ಞಾನ ಹಾಕೋತ ಹೋಗ್ತೈತಿ. ಹಿಂಗ ಅದು ಜ್ಞಾನ ಆಗಿ ನಾಶ ಆಯ್ತಂದ್ರ ಹೋಗೇ ಬಿಟ್ಟೇನಂದ್ರ ಇಲ್ಲ. ಮತ್ತೇನ್ ಹಾಕದ ಅಂತ ಕೇಳಿದ್ರ ಅದು ಅದಕ್ಕೆ ಸಂಸ್ಕಾರ ರೂಪದಿಂದ ಉಳ್ಕೋತೈತಿ ಅದು ಅಂತ. ಸಂಸ್ಕಾರ ಅಂದ್ರೆ ಏನು, ಸಂಸ್ಕಾರದ ಲಕ್ಷಣ ಏನು ಅಂತ ಕೇಳಿದರೆ ज्ञान का सूक्ष्म अवस्था को संस्कार कहिए हैं ಅಂತ ಹೇಳಿದ್ದಾರೆ. ज्ञान का सूक्ष्म अवस्था को संस्कार कहिए हैं. ಜ್ಞಾನದ ಸೂಕ್ಷ್ಮ ಅವಸ್ಥೆಗನ ಸಂಸ್ಕಾರ ಅಂತಾರೆ. ಅಂದ್ರೆ ಇದು ಸೂಕ್ಷ್ಮ ಅವಸ್ಥಾ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈಗ ಒಂದು ನೋಟ್ ಬುಕ್ ಅದ. ನೋಟ್ ಬುಕ್ಕಿನ ಮೇಲೆ ಆ ನೋಟ್ ಬುಕ್ಕಿನ ಒಂದು ಹಾಳೆಯ ಮೇಲೆ ನಾವು ಬಾಲ್ ಪೆನ್ ನಿಂದ ಒತ್ತಿ ಅದನ್ನ ಮೂಡಿಸಿ ಬಾರದರೆ ಆ ಮಷೀನ್ ಅಕ್ಷರ ಈ ಮ್ಯಾಲಿನ ಹಾಳೆಯ ಮೇಲೆ ಅಕ್ಷರ ಮೂಡ್ತೈತಿ. ಇಲ್ಲಿ ಎಲ್ಲ ಹಾಳಿ ತುಂಬಾ ನಾವು ಬರ್ದೀವಿ, ಬೇಡ ಒಂದ ಅಕ್ಷರ ಬರ್ದೀವಿ ಅಂತ ತಿಳ್ಕೊ. ಆ ಬರ್ದದ್ದು ಇಲ್ಲಿ ಆ ಮಸಿ ಮೂಡಿರ್ತೈತಿ, ಅದ್ರ ತೆಳಗಿನ ಹಾಳಿ ಮ್ಯಾಲೆ ಅದ್ರ ಬರೀ ಗೆರಿ ಮೂಡಿರ್ತೈತಿ. ಆ ಮ್ಯಾಲೆ ಒತ್ತಿ ಬರ್ದದ್ದರಿಂದ ಅಕ್ಷರ ಮ್ಯಾಲಿನ ಹಾಳಿಗೆ ಮೂಡಿ ತೆಳಗಿನ ಹಾಳಿಗೆನು ಖಾಲಿ ಗೆರಿ 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 ಅಕ್ಷರ ಗೆರಿ ಇರ್ತೈತಿ, ಅಲ್ಲಿ ಮಸಿ ಇರಂಗಿಲ್ಲ. ಹಂಗಾರ ಈ ಅಕ್ಷರದ ಸೂಕ್ಷ್ಮ ಅಲ್ಲಿ ಸಂಸ್ಕಾರ ರೂಪ ಅಂದ್ರ ಹೀಗಿರ್ತದ ಅನ್ನೋದು ದೃಷ್ಟಾಂತ ಹೇಳಿದೀವಿ ನಾವು. ಹಂಗ ಜಗತ್ತಿನ ಅಂದ್ರೆ ನಾವು ಸರ್ವಸಾಮಾನ್ಯವಾಗಿ ಎಲ್ಲ ಸಂಸ್ಕಾರಗಳು ನಾವು ಸಣ್ಣವರಿದ್ದಾಗ ಆವಾಗ ಹಿಡ್ದ 2 1 2 2 2 4 2 3 6 2 4 8 ಅಂತ ಹೇಳಕ್ಕೆ ಹಿಂಗ ಮಗ್ಗಿ ಕಲ್ತಿದ್ವಲ್ಲ, ಆ ಮಗ್ಗಿ ಕಲ್ತದ್ದು ಕೂಡ ಅದು ಸಾಧಾರಣ ಒಂದು 70-80 ವರ್ಷ ಮೊದಲಿನ ಮಾತಿದು. ಆದ್ರೂ ಇನ್ನೂ ಆವಾಗಿಂದು ಸಂಸ್ಕಾರ ರೂಪದಿಂದ ನಮ್ಮ ಅಂತಃಕರಣದಲ್ಲಿ ಅವೆಲ್ಲ ಇರ್ತಾವ. ಹಿಂದೇನು ಸಣ್ಣಾಗಿರ್ತಾಗ ನಾನು ಇಂಥವನ್ ಕೂಡ ಗೆಳತನ ಇತ್ತು, ಅಥವಾ ಹಿಂಗಿತ್ತೆ, ಅದಾಗಿತ್ತು, ಇದು ಹೋಗಿತ್ತು ಅನ್ನೋ ಮಾತುಗಳೆಲ್ಲ ಅವು ಏನಪ್ಪಾ ಅಂದ್ರೆ ಸಂಸ್ಕಾರ ರೂಪದಿಂದ ಅಂತಃಕರಣದಲ್ಲಿ ಇರ್ತಾವು. ಅಂದ್ರ ಅವು ಸಂಸ್ಕಾರ ರೂಪದಿಂದ ಇರ್ತಾವು ಅಂತ ಅರ್ಥ. ಆ ಸಂಸ್ಕಾರ ಏನ್ ಆಕೈತಿ ಅಂತಂದ್ರ ಆವಾಗ ಆ ಸಂಸ್ಕಾರ ಹೇಗಿರ್ತದಂದ್ರ ಅನುದ್ಭೂತದಿಂದ ಇರ್ತದ. ನಾ ಈಗ ಏನ್ ಹೇಳಕತ್ತೇನಿ ಅಂದ್ರೆ ಇಲ್ಲಿ ಏನ್ ಹೇಳ್ಯಾರು, ಸಜಾತಿಯ ವಸ್ತುಕ್ಕೆ ಜ್ಞಾನಜನ್ಯ ಸಂಸ್ಕಾರ ಹಿ ಅಧ್ಯಾತ್ಕಾಯಿತು. ಸಜಾತಿಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವೇ ಅಧ್ಯಾಸಕ್ಕೆ ಕಾರಣ ಇದೆ, ಹೇತು ಅದೇ ಅಂತ ಹೇಳ್ಯಾರಲ್ಲ. ಅದು ಹೆಂಗ ಕಾರಣ ಆಕೈತಿ ಅನ್ನೋದನ್ನ ನಾನು ನಿಮಗೆ ತಿಳಿಸಿ ಹೇಳಕತ್ತೇನೆ. ಆ ಜ್ಞಾನಜನ್ಯ ಸಂಸ್ಕಾರ, ಜ್ಞಾನಜನ್ಯ ಸಂಸ್ಕಾರವು ಅಧ್ಯಾಸಕ್ಕೆ ಯಾವ ರೀತಿ ಕಾರಣ ಆಕತಿ ಅನ್ನೋದನ್ನ ನಾ ತಿಳಿಸಿ ಹೇಳಲಿಕ್ಕೆ ಹತ್ತಿದ್ದೇನೆ. ಅಂದ್ರೆ ಅಲ್ಲಿ ಏನಾಯ್ತು ಅಂದ್ರೆ ಈ ರೀತಿ ಅವು ನೀವು ಶಾಸ್ತ್ರ ಕೇಳ್ಕೋತೇನ್ ಬಂದಿರೋ ಅವೆಲ್ಲ ಜ್ಞಾನ ಆಯ್ತು, ಇದು ಹೇಳಿದ್ರ ಅಂತೇಳಿ ಅದ್ ಮುಂದೆ ಮತ್ತೆ ಬ್ಯಾರೆ ಹೇಳ್ಕೋತ ಹೋದಾಗ ಅದು ಹಿಂದಿನ ನಾಶ ಆಕೈತೆ. ಅದ ಜ್ಞಾನ ನಾಶ ಆಗಿ ಹೋಯ್ತು ಏನಂದ್ರೆ ಇಲ್ಲ, ಅದು ಸಂಸ್ಕಾರ ರೂಪದಿಂದ ಉಳ್ಕೋತು. ಈಗ ಅದಕ್ಕ ಈ ರೀತಿ ಸಂಸ್ಕಾರ ರೂಪದಿಂದ ಅಲ್ಲಿ ಉಳ್ಕೋತೈತಿ. ಯಾವಾಗ ಹಿಂದಿನ 1 ತಿಂಗಳು 1 ವರ್ಷ 10 ವರ್ಷ ಹಿಂದ ನೀ ಹಾವ ಆ ಸರ್ಪವನ್ನ ಸರ್ಪ ಅನ್ನೋದನ್ನ ಅದ್ರ ಸರ್ಪ ಜ್ಞಾನ ಆಗಿತ್ತು ನಿನಗೆ.
ಅದು ಕಡ್ದ್ರ ಮನುಷ್ಯ ಸಾಯ್ತಾನು, ವಿಷ ಇರ್ತೈತಿ, ಹಿಂಗೆಲ್ಲ ಇದು ಕೇಳಿದ್ದಲ್ಲ. ಅದು ಏನೋ 10 ವರ್ಷ ಹಿಂದಿನ ಮಾತು. ಈಗ ಕತ್ತಲೊಳಗ ಇಲ್ಲಿ ಹೋಗೋ ಸಮಯದಲ್ಲಿ ಒಂದು ಹಗ್ಗದ ತುಣುಕ್ ಬಿದ್ದಿತ್ತು, ಅಲ್ಲಿ ಹಾವತ್ ಭ್ರಾಂತಿ ಅವಾಗ ಆಗ್ಬೇಕಾದ್ರ ಯಾವ ರೀತಿ ಆಕೈತಿ ಅನ್ನೋದು, ಅದು ಅಧ್ಯಾಸಕ್ಕೆ ಕಾರಣ ಹೆಂಗ ಆಕೈತಿ ಅನ್ನೋದನ್ನ ಹೇಳಾಕತ್ತೀವಿ. ಅಂದಾಗ ಆ ಹಿಂದಿನ ಕಾಲದಲ್ಲಿ ಸರ್ಪಜ್ಞಾನ ಆಗಿತ್ತು, ಅದು ಸಂಸ್ಕಾರ ರೂಪದಿಂದ ನಮ್ಮ ಅಂತಃಕರಣದೊಳಗೆ ಇತ್ತು. ಮುಂದೆ ಮಂದಾಂಧಕಾರದಲ್ಲಿ ನಾವು ಹೋಗುವಾಗ ಆ ಹಗ್ಗದಲ್ಲಿ ಇಲ್ಲಿ ಏನೋ ಐತಿ ಅಂತ ಮೊದಲು ಸಾಮಾನ್ಯ ರೂಪದಿಂದ ಜ್ಞಾನ ಆಗ್ತೈತಿ. ಇಲ್ಲಿ ಏನೋ ಐತಿ, ಅದು ಏನೈತಿ ಸ್ಪಷ್ಟ ಗೊತ್ತಿಲ್ಲ. ಯಾಕ ಮಂದಾಂಧಕಾರ ಕತ್ತಲೈತಿ. ಅನಾನ ಆವಾಗ ಏನಾಕತಿ, ಅದು ಹಗ್ಗ ಐತಿ ಅಂತ ಅರ್ಥ ಜ್ಞಾನ ಆಗ್ಬಾರ್ದು. ಜ್ಞಾನ ಆಗವಲ್ದು ಅಂದ ಮೇಲೆ ಮತ್ತೆ ಏನೈತಿ ಅನ್ನೋದು ಅವಾಗ ದಿಗಲು ಹಿಡಿತೈತಿ. ಆ ಸಮಯದಲ್ಲಿ ಏನಾಗ್ತದ ಅಂದ್ರೆ ಆ ಅವಿದ್ಯೆಯಲ್ಲಿ ಕ್ಷೋಭ ಆಕತಿ. ಅಂದ್ರೆ ಹಗ್ಗದಲ್ಲಿ ಸರ್ಪ ತೋರ್ಬೇಕಾದ್ರೆ ಯಾವ ರೀತಿ ತೋರ್ತದ ಅನ್ನೋದನ್ನ ಹೇಳಕತ್ತೇನ ಈಗ. ಆ ಹಗ್ಗ ಇವ್ ನೋಡ್ಲಾಕ ಇವನ ನೇತ್ರದಿಂದ ವೃತ್ತಿ ಹೋಗೈತಿ, ಆ ಹಗ್ಗದ ತನಕ ಹೋಗೈತಿ, ಕರೆ ಹಗ್ಗದ ಆಕಾರ ತಾಳಿಲ್ಲದು. ಯಾಕಂದ್ರೆ ಮಂದಾಂಧಕಾರ ಇದ್ದದ್ರಿಂದ ಅದ್ರ ಆಕಾರ ಹಿಂಗ ಗೊತ್ತಾಗುವತ್ತ ಅದಕ್ಕೆ. ಅದಕ್ಕಾಗಿ ಅದ ಅಲ್ಲೇ ಏನಾಕತಿ, ಆ ಹಗ್ಗದ ಅಜ್ಞಾನ ಏನೈತಲ್ಲ ಅದರಲ್ಲಿ ಕ್ಷೋಭ ಆಕತಿ. ಕ್ಷೋಭ ಅಂದ್ರೆ ಕ್ಷೋಭದ ಲಕ್ಷಣ ಏನು ಅಂತ ಕೇಳಿದ್ರೆ, ಯಾಕ ಪ್ರತಿಯೊಂದಕ್ಕೂ ಲಕ್ಷಣ ಇರ್ತೈತೆ ಅಂತ ಹೇಳ್ತಿರಲ್ಲ, ಹೌದಿಲ್ಲ? ಕಾರ್ಯೋನ್ಮುಖತಾಕು ಕ್ಷೋಭ ಕೈಯೇ ಅಂದ್ರೆ ಕಾರ್ಯೋನ್ಮುಖವಾಗ್ತೈತೆ ಅಂತ, ಕಾರ್ಯರೂಪದಿಂದ ಪರಿಣಮಿಸುತ್ತದೆ ಅದು. ಅಂದ್ರ ಕಾರ್ಯರೂಪದಿಂದ ಅಂದ್ರೆ ಸರ್ಪ ರೂಪದಿಂದ ಪರಿಣಾಮ ಆಕತಿ. ಆ ಕ್ಷೋಭ ಆಗಿ ಮುಂದೆ ಏನಾಕತಿ, ಆ ಕಾರ್ಯಕ್ಕೆ ಈ ಸಂಸ್ಕಾರ ಏನಿತ್ತಲ್ಲ ಹಿಂದೆ ನೋಡಿದ್ದು ಅದು ಅನುದ್ಭೂತದಿಂದ ಅಂತಃಕರಣದಲ್ಲಿ ಇತ್ತು ಇವಂಗ. ಅನುದ್ಭೂತ ಅಂದ್ರ ಉದ್ಭೂತ ಇರ್ಲಿಲ್ಲ, ಉದ್ಭೂತ ಆಕೈತಿ. ಉದ್ಭೂತ ಅನುದ್ಭೂತ ಅಂದ್ರೆ ಏನು, ಅದರ ಲಕ್ಷಣ ಏನು? ಪ್ರಕಟತಾಕು ಉದ್ಭೂತ ಕಹೆ, ಅಪ್ರಕಟತಾಕು ಅನುದ್ಭೂತ ಕಹೆ. ಪ್ರಕಟವಾಗುವುದಕ್ಕೆ ಉದ್ಭೂತ ಅನ್ನುತ್ತಾರೆ, ಅಪ್ರಕಟವಿದ್ದದ್ದಕ್ಕೆ ಅನುದ್ಭೂತವೆನ್ನುತ್ತಾರೆ. ಈ ಅನುದ್ಭೂತವಿದ್ದಂತ ಅಪ್ರಕಟವಾಗಿದ್ದಂತ ಸಂಸ್ಕಾರ ಅದು 10 ವರ್ಷ ಹಿಂದಿನ ಮಾತು. ಅದು ಈಗ ಉದ್ಭೂತ ಆಗಬೇಕಾದ್ರೆ, ಸಂಸ್ಕಾರ ಪ್ರಕಟ ಆಗಬೇಕಾದ್ರೆ ಹೇಗಾಕೈತಿ ಅಂತ ಕೇಳಿದ್ರೆ ಶಾಸ್ತ್ರ ಅದಕ್ಕೆ 3 ಕಾರಣ ಹೇಳೈತಿ. ತಿಳಿತಾ? ಆ ಸಂಸ್ಕಾರ ಉದ್ಭೂತ ಆಗ್ಬೇಕಾದ್ರೆ ಕಾಣ್ಬೇಕಲ್ಲ, ಯಾವುದರಿಂದ ಯಾವ ಕಾರಣದಿಂದ ಅದು ಉದ್ಭೂತ ಆಕೈತೆ ಆ ಸಂಸ್ಕಾರ ಅಂತಂದ್ರ ಸಂಬಂಧ, ಸಾದೃಶ್ಯ, ಚಿಂತನ ಅಂತ 3 ಕಾರಣದವು. ಸಂಬಂಧದಿಂದಲೂ ಆ ಸಂಸ್ಕಾರ ಉದ್ಭೂತ ಆಕತಿ. ಅಂದ್ರೆ ಸಾಮಾನ್ಯವಾಗಿ ಈಗ ಇಲ್ಲಿ ಒಬ್ಬ ಸಾಧು ಈಗ ಹೋಗ್ಲಾಕತ್ತಿದ್ದವ, ಈಗ ಅಲ್ಲಿ ದೂರದಲ್ಲಿ ಹೋಗ್ಲಾಕತ್ಯಾನ. ಇವ್ ನೋಡಿದ ನಮ್ಮ ಊರಾಗಿದ್ದ ಸಾಧುನ ಎಲ್ಲ ಬಾಡಿ ಅದು ಎಲ್ಲ ಅವನ್ ಮೈಕಟ್ಟು ಅದೆಲ್ಲ ಹಂಗ ಕಾಣ್ತೈತಿ. ಅಲ್ಲಿ ನಮ್ಮ ಊರಾಗ ಇದ್ದ ಸಾಧು ಅವನ ಎಲ್ಲಿ ಬಂದಾನೇನ್ ಅಂತ ಹೇಳಕ್ಕೆ ಹಿಂಗ ಆಕೈತಿ. ಅಂದ್ರೆ ಸಾದೃಶ್ಯ, ಇದು ಸಂಬಂಧ ಅಂದ್ರೆ, ಅಥವಾ ಅದು ಸಾದೃಶ್ಯದೊಳಗೆ ಇದನ್ನ ಹಚ್ಬೇಕಾ? ಇದು ಸಂಬಂಧಕ್ಕೆ ಹಚ್ಬೇಕಂದ್ರ ಈಗ ನಿಮ್ಮ ಗೆಳೆಯನ ಮಗ ಬಂದಾನ, ಎಲ್ಲಿ ನೀ ಯಾರು ನೋಡ್ದಿ? ಆ ಹುಡುಗನ್ ನೋಡಿ. ಹುಡುಗನ್ ನೋಡಿದ್ರೆ ನಿನ್ನ ನೆನಪು ಯಾರ್ದಾಕತಿ? ಅವ್ರ ತಂದಿದ, ಹೌದಲ್ಲ? ನಿನ್ನ ಗೆಳೆಯ ಅವನ ಮಗ ಅದ ಅನ್ನೋದು. ಯಾಕ ಈ ಹುಡುಗಗ ಅವಾಗ ಜನಕ ಭಾವ ಸಂಬಂಧ ಐತಿ ಅಂತೇಳಿ ಈ ಸಂಬಂಧ ಅವ್ರ ತಂದೆ ಮಕ್ಕಳಲ್ಲಿ ಇದ್ದದ್ದರಿಂದ ಸಂಬಂಧ ಇರುವುದರಿಂದ ಅದಕ್ಕ ಅಲ್ಲಿ ಈ ಮಗನ್ ನೋಡಿ ತಂದೆ ಜ್ಞಾನ ಆಕತಿ. ಹೇಳ್ತಾ? ಅದಕ್ಕ ಅಂದ್ರೆ ಸಂಸ್ಕಾರ ಉದ್ಭೂತ ಆಗ್ಲಿಕ್ಕೆ ಕಾರಣ ಹೇಳಿದ್ವಿ ನಾವು.
ಸಂಬಂಧದಿಂದ. ಆಗಲೇ ಸಾಧು ಅಂತ ಹೇಳಿದ್ದು ಸಾದೃಶ್ಯದಿಂದ, ಹುಡುಗಂದು ತಂದೆ ಮಕ್ಕಳದ್ ಹೇಳಿದ್ದು ಸಂಬಂಧದಿಂದ, ಸಾಧುವಿನ ಹೇಳಿದ್ದು ಸಾದೃಶ್ಯದಿಂದ. ಸಂಸ್ಕಾರೋದ್ಭೂತ ಆಕೈತಿ. ಸಂಬಂಧ ಸಾದೃಶ್ಯ ಚಿಂತನೆಗಳ ಮೂಲಕವಾಗಿ. ಅಂದ್ರೆ ಇಲ್ಲಿ ನಾವು ಯಾವ್ದು ಹಚ್ಚಬೇಕು? ಚಿಂತನೆಗಳ ಮೂಲಕವಾಗಿ. ಅಂದ್ರ ಈಗ ಲಕ್ಷಣ ಕೇಳ್ತೇನೆ, ಹೌದಿಲ್ಲ? ಅದಕ್ಕೆ ಮಿಥ್ಯಾತಿ ಅದಕ್ಕೆ ಅನ್ಬೇಕು, ಅದು ಮತ್ತೆ ಹಿಂಗೆಲ್ಲ ಅನೇಕ ಲಕ್ಷಣಗಳನ್ನು ಕೇಳ್ತಿರ್ತೀವಲ್ಲ. ಯಾಕ ಹೇಳಿದ್ದು ಅದ ಅವತ್ತೆ, ಅಲ್ಲಿಂದ ನೆನಪಿರ್ತೈತಿ. ಇದ್ರದ್ದು ಏನ ಗೊತ್ತೈತಿ ನನಗತ್ತ ನಾವು, ಆದ್ರೂ ಅದು ನೆನಪಾಗವಲ್ದು ಅಂದ್ರ ಸಂಸ್ಕಾರ ರೂಪದಿಂದ ಐತಿ, ಆ ಸಂಸ್ಕಾರ ಪ್ರಕಟ ಆಗವಲ್ದ. ಹೀಗದ. ಅದಕ್ಕೆ ಏನ್ ಮಾಡ್ಬೇಕಾಕತಿ? ಚಿಂತನ ಮಾಡ್ಬೇಕು. ಜರ ನೆನಪು ಮಾಡ್ಕೋ ಅಂತ ಹೇಳ್ತಾರಲ್ಲ, ಅದಕ್ಕ ರಿಮೆಂಬರ್ ಅದನ್ನು ನೆನಪು ಮಾಡ್ಕೊಳ್ಳೋ. ಅದು ಸ್ವಲ್ಪ ಭಜನಾ ಪದನೂ ಒಬ್ಬೊಬ್ಬ ಹಾಡ್ತಿರ್ತಾನ, ಎರಡು ನುಡಿ ಅಂದಾನ, ಮುಂದಿನ ನುಡಿ ನೆನಪಾಗೋದು. ಅವಾಗ ಏನು ಚಿಂತನೆ ಮಾಡ್ತಾನೆ, ಏನೈತಿ ಮುಂದಿಂದು ಪಟ್ಟ ನೆನಪಾಕತಿ. ಅದು ಚಿಂತನದಿಂದ ಅದು ಸಂಸ್ಕಾರ ಉದ್ಭೂತ ಆಕತಿ. ಇಲ್ಲಿ ಸರ್ಪದ್ಯಾಸದಲ್ಲಿ ಏನಪ್ಪಾ ಅಂತಂದ್ರೆ ಸಾದೃಶ್ಯ ಅಂತ ಹೇಳಬೇಕು. ಸಾದೃಶ್ಯ ಅನ್ನೋದು ಆ ಸಂಸ್ಕಾರ ಉದ್ಭೂತ ಆಗಲಕ್ಕ ಕಾರಣ ಸಾದೃಶ್ಯ ಐತಿ. ಕಾರಣ ಏನು ಸಾದೃಶ್ಯ ಎಲ್ಲಿ ಐತಿ ಅಂತಂದ್ರ, ಅಲ್ಲಿ ಆ ಹಗ್ಗ ಬಿದ್ದೈತಲ್ಲ, ಅಲ್ಲಿ ಹಗ್ಗದಲ್ಲಿ ಸರ್ಪ ತೋರೈತಿ. ಆ ಹಗ್ಗ ಮತ್ತು ಹಾವು ಅಂದ್ರೆ ಸರ್ಪ, ಎರಡಕ್ಕೂ ಸಾದೃಶ್ಯ ಐತಿ. ಸಾದೃಶ್ಯ ಅಂದ್ರೆ ಏನು? ಅದ್ರ ಲಕ್ಷಣ ಏನು ಅಂತ ಕೇಳಿದ್ರೆ ಹೌದಿಲ್ಲ? ಮತ್ತೆ ಯಾಕ ಪ್ರತಿಯೊಂದು ಕೇಳಬೇಕು. ಸಾದೃಶ್ಯದ ಲಕ್ಷಣ ಏನಂತ ಕೇಳಿದ್ರೆ, ತದ್ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವಾನ್ ಸಾದೃಶ್ಯ. ಅದಕ್ಕಿಂತ ಭಿನ್ನವಾಗಿರ್ಬೇಕ. ತದ್ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವಾನ್, ಅದರಂತೆ ಧರ್ಮ ಮಾತ್ರ, ಹೋಲಿಕೆ ಮಾತ್ರ ಅದರಂತೆ ಇರಬೇಕು. ಅದಕ್ಕೆ ಸಾದೃಶ್ಯ ಅನ್ಬೇಕು. ಅಂದರೆ ಈಗ ಹಾವಿಗೂ ಹಗ್ಗಕ್ಕೂ ಸಾದೃಶ್ಯ ಐತಿ. ಹಗ್ಗ ಅಂದ್ರೆ ಹಾವಿನಕ್ಕಿಂತ ಭಿನ್ನ ಐತಿ, ಹೌದಲ್ಲ? ಭಿನ್ನ ಇರಬೇಕು. ಆದ್ರ ಹೋಲಿಕೆ ಮಾತ್ರ ಎರಡರಲ್ಲಿ ಒಂದೇ ಇರಬೇಕು. ಅದಕ್ಕೆ ಏನದು ಹೋಲಿಕೆ ಒಂದ ಹೆಂಗೈತಿ ಅಂದ್ರ, ಹಗ್ಗ ಎಷ್ಟು ದಪ್ಪ ಐತಿ, ಹಾವುನು ಅಷ್ಟು ದಪ್ಪ ಇರ್ತೈತಿ. ಹಗ್ಗ ನೆಲದ ಮೇಲೆ ಬಿದ್ದೈತಿ, ಅಂಕ ಡೊಂಕಾಗಿ ಬಿದ್ದೈತಿ, ಹೌದಿಲ್ಲ? ಹಿಂಗ ಅಂಕ ಡೊಂಕಾಗಿ. ಮತ್ ಹಾವು ಅದನ್ನು ಅಂಕ ಡೊಂಕಾಗೇನ ನಡಿತೈತಿ. ಮತ್ತು ಹಾವು ನೆಲದ ಮೇಲೆ ಬಿದ್ದಿರ್ತೈತಿ, ಅದಕ್ಕೆ ಹಗ್ಗನು ನೆಲದ ಮೇಲೆ ಬಿದ್ದೈತಿ, ಹೌದಲ್ಲೋ? ನೆಲದ ಮೇಲೆ ಇರೋದು ಎರಡು ಸಾದೃಶ್ಯ. ಹಾವುನು ನೆಲದ ಮೇಲೆ, ಅದು ಅಂಕ ಡೊಂಕಾಗಿರೋದು, ಹಗ್ಗನು ಅಂಕ ಡೊಂಕಾಗಿ, ಹಾವುನು ಅಂಕ ಡೊಂಕಾಗಿ. ಈಗ ಈ ರೀತಿ ಅವು ಮತ್ತ ಅದರ ಸೈಜ್ ಏನೈತಲ್ಲ, ಅದ ಒಂದು ದೊಡ್ಡ ತೊಲಿ ಬಿದ್ದಿತ್ತಂದ್ರ ಅಲ್ಲಿ ಆಕತಿನ ಹಾವ ಇಲ್ಲ. ಯಾಕ? ಸಾದೃಶ್ಯ ಇಲ್ಲ ಅಲ್ಲಿ. ಇಟ್ಟು ದಪ್ಪ ತೆಕ್ಕಿಗಟ್ಲೆ ಹಾವು ಅಂತ ಇರೋಂಗಿಲ್ಲ ಅಂತೇಳಿ ಅದಕ್ಕ ಅದು ಸರ್ಪದ್ಯಾಸ ಆಗುದಿಲ್ಲ. ಅದಕ್ಕೆ ಈ ರೀತಿ ಅಲ್ಲಿ ಧರ್ಮ ಸಮಾನ. ಅದಕ್ಕೆ ಇನ್ನೊಂದು ಹಿಂದಿ ಒಳಗೆ ಹೇಳ್ತಾರೆ, ಭೇದ ಸಹಿತ ಸಮಾನ ಧರ್ಮಕ್ಕೂ ಸಾದೃಶ್ಯ ಕೈಯೇ ಹೇ. ಭೇದ ಸಹಿತ ಸಮಾನ ಧರ್ಮ, ಅದು ಹಾವ ಬ್ಯಾರೆ ಹಗ್ಗನೇ ಬ್ಯಾರೆ, ಭೇದ ಐತಿಲ್ಲ ಅದ್ರಾಗ. ಈ ರೀತಿ ಭೇದ ಇರ್ಬೇಕು, ಭೇದ ಸಹಿತ ಸಮಾನ ಧರ್ಮ ಇರ್ಬೇಕು. ಧರ್ಮ ಏನೈತಿಲ್ಲ ಅದ್ರದ್ದು ಹೋಲಿಕೆ ಎರಡರಲ್ಲಿ ಸಮಾನ. ಹೇಗೆ? ಅದಕ್ಕೆ ಸಾದೃಶ್ಯ ಅಂತಾರೆ. ಈ ರೀತಿ ಆ ಸಂಸ್ಕಾರ ಉದ್ಭೂತ ಆಗಬೇಕಾದ್ರೆ ಸಂಬಂಧ, ಸಾದೃಶ್ಯ, ಚಿಂತನ ಅಂತೇಳಿ ಈ ಮೂರು ಸಂಸ್ಕಾರದ ಉದ್ಭೂತ ಕಾರಣಕ್ಕಾವು. ಆವಾಗ ಅಲ್ಲಿ ಸಾದೃಶ್ಯ ದೋಷ ಇದಾತನ ಮೂಲಕವಾಗಿ ಈ ನಮಗ 10 ವರ್ಷ ಹಿಂದೆ ಸರ್ಪದ ಜ್ಞಾನ ಆಗಿತ್ತು, ಅದು ಸಂಸ್ಕಾರ ರೂಪದಿಂದ ಅಂತಃಕರಣದಲ್ಲಿತ್ತು. ಅದು ಈಗ ಹಗ್ಗವನ್ನು ನೋಡಿದ ಕೂಡಲೇ ಸಾದೃಶ್ಯಲ್ಲಿ ಏನ್ ಮಾಡಿತು? ಆ ಸಂಸ್ಕಾರ ಉದ್ಭೂತ ಆಗ್ಲಿಕ್ಕೆ, ಪ್ರಕಟ ಆಗ್ಲಿಕ್ಕೆ
ಅದು ಕಾರಣ ಆಯ್ತು. ಆ ಅನುದ್ಭೂತವಾಗಿ 10 ವರ್ಷದಿಂದ ಈ ಅಂತಃಕರಣದಲ್ಲಿ ಹಾವಿನ ಸಂಸ್ಕಾರ ಏನಿತ್ತಲ್ಲ ಅದು ಉದ್ಭೂತ ಆಗ್ಬಿಡ್ತೈತಿ. ಅವಾಗ ಉದ್ಭೂತ ಆಯ್ತಂದ್ರೆ ಸರ್ಪ ಅಂತ ಅವಾಗ ಜ್ಞಾನ ಆಗ್ಬಿಡ್ತೈತಿ. ಹೀಗ ಅಂದ್ರೆ ಸರ್ಪದ್ಯಾಸ ಆಗ್ಬೇಕಾದ್ರೆ ಹಿಂಗ ಆಕ್ಕದ ಅಂತ ಅರ್ಥ. ಅದನ್ನೇ ಕೇಳಿ ಹೆಂಗ ಆಕತ್ತ. ಸಜಾತಿಯ ವಸ್ತುಕ್ಕೆ ಜ್ಞಾನಜನ್ಯ ಸಂಸ್ಕಾರ ಹಿ ಅಧ್ಯಾಸಕ್ಕೆ ಹೇತು ಹೇ. ಜ್ಞಾನಜನ್ಯ ಸಂಸ್ಕಾರವೇ ಅಧ್ಯಾಸಕ್ಕೆ ಕಾರಣ ಐತಿ ಅಂದ್ರ ಇಟೋತನ ಹೇಳ್ಕೊಂಡ್ ಬಂದಿಲ್ಲ. ಆ ಸಂಸ್ಕಾರ ಹೆಂಗ್ ಕಾರಣ ಆಕತಿ? ಜ್ಞಾನ ಹೋಗಿ ಸಂಸ್ಕಾರ ಆಕತಿ. ಆ ಸಂಸ್ಕಾರ ಉದ್ಭೂತ ಆಗ್ಬೇಕಾದ್ರ ಈ 3 ಕಾರಣಗಳಿಂದ ಉದ್ಭೂತ ಆಕತಿ. आवाग सर्प अध्यास। ठीक, अध्यास का हेतु है सो संस्कार का जनक ज्ञान और ता का विषय मिथ्या होवे अथवा सत्य होवे। आ संस्कारಕ್ಕೆ ಕಾರಣವಾಗಲ್ಪಟ್ಟಂತ ಜ್ಞಾನ ಅದು ಮತ್ತು ವಿಷಯ ಇವು ಮಿಥ್ಯಾರ ಇರಲಿ ಸತ್ಯರ ಇರಲಿ ಅದ್ರಾಗೇನು ಆಗ್ರಹವಿಲ್ಲ. ಸಂಸ್ಕಾರ ದ್ವಾರ ಜ್ಞಾನ ಹೇತು ಹೇ, ಸಂಸ್ಕಾರದಿಂದಲೇ ಅದರ ಜ್ಞಾನ ಆಗತೈತಿ ಅನ್ನೋದು ಮಾತ್ರ ಕಾರಣ ಐತೆ. ಹೇಗೆ ಅಂದ್ರೆ ಸಂಸ್ಕಾರದಿಂದ ಜ್ಞಾನ ಆಕತಿ, ಜ್ಞಾನದಿಂದ ಅಧ್ಯಾಸ ಆಕತಿ. ಸಂಸ್ಕಾರದಿಂದ ಜ್ಞಾನ, ಜ್ಞಾನದಿಂದ अध्यास। है ज्ञानजन्य संस्कार का हेतु है। या कहने में अर्थ का भेद नहीं। ಹೀಗೆ ಹೇಳಿದ್ರು ಅರ್ಥದಲ್ಲಿ ಭೇದ ಇಲ್ಲ, ಏಕೇ ಅರ್ಥ है। कहाँ है संस्कार द्वारा ज्ञान हेतु है या अर्थ या का अर्थ ये है ಅಂದ್ರೆ ಅದರ ಅರ್ಥ ಏನು ಅದನ್ನ ಹೇಳ್ತಾರೆ। ज्ञान संस्कार का हेतु है। ज्ञान संस्कार का कारण है। ज्ञान का सूक्ष्म अवस्था को संस्कार कहिए ಅಂತ ಹೇಳ। ಜ್ಞಾನದ ಸೂಕ್ಷ್ಮ ಅವಸ್ಥೆಗೆ ಸಂಸ್ಕಾರ ಅಂತಾರೆ। ಆ ಸಂಸ್ಕಾರ ಅಧ್ಯಾಸ का हेतु है। ಆ ಸಂಸ್ಕಾರ ಏನ್ ಮಾಡ್ತೈತಿ अध्यास कारण आकति ಅನ್ನೋದು ಇಟೋತನ ಅದನ್ನ ಹೇಳಿಲ್ಲ। याते संस्कार द्वारा ज्ञान को हेतुता कहने थे भी ज्ञान जन्य संस्कार को ही अध्यास विषय हेतुता सिद्ध होवे। आद्रिंद अर्थ मात्र ಒಂದೇ ಸಿದ್ಧ ಆಯಿತು ಅಂದ್ರೆ ಜ್ಞಾನದಿಂದ ಸಂಸ್ಕಾರ, ಸಂಸ್ಕಾರದಿಂದ ಅಧ್ಯಾಸ ಹಿಂಗೆಲ್ಲ। ಇನ್ನ 79ನೇ ಅಂಕ ಆವಾಗ ಸಿದ್ಧಾಂತಿ ಹೇಳ್ತಾರೆ केवल वस्तु के ज्ञान को ही अध्यास विषय हेतु कहे तो बने नहीं। ಇನ್ನ ಅಲ್ಲಿ ಅವ್ರು ಏನ್ ಹೇಳಿದ್ರು, ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಧ್ಯಾಸ ಕಾರಣಕತಿ ಅಂತ ಪೂರ್ವ ಪಕ್ಷಿಗಳು ಹೇಳಿದ್ರು। ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅದಕ್ಕ ಇವ್ರೇನಂದ್ರು ಸತ್ಯ ಅಂತ ಇರ್ಬೇಕಂತ ಏನ್ ನೇಮಿಲ್ಲ, ಅದು ಸತ್ಯರ ಇರ್ಲಿ ಮಿಥ್ಯಾರ ಇರ್ಲಿ ವಸ್ತುವಿನ ಜ್ಞಾನ ಇರ್ಬೇಕು ಅಂತ ಇವ್ರು ಹೇಳಿದ್ರು, ಹೌದಿಲ್ಲ? ಅದಕ್ಕೆ ಈಗ ಅದನ್ನ ಹೇಳ್ತಾರೆ। ಈಗ ಕೇವಲ वस्तु के ज्ञान को ही अध्यास विषय हेतु कहे तो बने नहीं। ಈಗ ಬರೇ ಕೇವಲ ವಸ್ತುವಿನ ಜ್ಞಾನ ಅಧ್ಯಾಸ ಕಾರಣಕತ್ತ ಹಿಂಗಂದ್ರ ಅದು ಸಂಭವಿಸುವುದಿಲ್ಲ ಅನ್ನೋದನ್ನ ಹೇಳ್ತಾರೆ। ಏ ನೇಮ ಅಲ್ಲಿ ಏನ್ ನೇಮ ಐತಪ್ಪ ಅಂತ ಕೇಳಿದ್ರೆ ಹೇಳ್ತಾರ ಅವ್ರು, जो हेतु होवे सो कार्य से अव्यवहित पूर्व काल में होवे है। ಗೊತ್ತಾಯ್ತಾ? ನೋ ಯಾವುದು ಹೇತು ಅಂದ್ರೆ ಕಾರಣ, ಕಾರಣ ಇರ್ತೈತಿ ಅದು ಕಾರ್ಯಕ್ಕಿಂತ ಅವ್ಯವಹಿತ ಪೂರ್ವ ಕಾಲ ಮೇ ಹೋವೆ ಹೇ। ಆ ಕಾರ್ಯಕ್ಕಿಂತ ಕಾರಣವಾದದ್ದು ಕಾರ್ಯಕ್ಕಿಂತ ಮೊದಲಿರಬೇಕು ಮತ್ತು ಅದಕ್ಕೆ ಸಮೀಪದಲ್ಲೇ ಇರಬೇಕು ಅಂದ್ರೆ ಅದು ಕಾರಣ ಆಕೈತಿ। ಅತ ಕಾರಣದ ನಿಯಮ ಐತಿ। ಮತ್ತ ಅದ ಹಂಗಾರ ಆ ಕಾರಣದ ಲಕ್ಷಣ ಏನು ಅಂತ ಕೇಳಿದ್ರೆ ಕಾರಣ ಎದಕ್ ಅನ್ಬೇಕು, ಹೌದಿಲ್ಲ? ಮತ್ ಲಕ್ಷಣ ಐತೆ ಅಂತ ಹೇಳ್ತಿರ್ಲಿಲ್ಲ, ಮತ್ತೆ ಹೇಳ್ಬೇಕಲ್ಲ। ಅಂದ್ರೆ ಕಾರಣ ಎದಕ್ ಅನ್ಬೇಕು, ಕಾರಣದ ಲಕ್ಷಣ ಏನು ಅಂತ ಕೇಳಿದ್ರೆ ಕಾರ್ಯತೆ ನಿಯತ್ ಅವ್ಯವಹಿತ ಪೂರ್ವ ವೃತ್ತಿ ಹೋವೆ सो कारण कहिए है ಅಂತ ಈಗ ಲಕ್ಷಣ ಐತೆ। ಕಾರ್ಯತೆ ನಿಯತ್
ಅಂದ್ರೆ ನಿಶ್ಚಯವಾಗಿ, ಕಾರ್ಯಕ್ಕೆ ನಿಶ್ಚಯವಾಗಿ ಅವ್ಯವಹಿತ ಅಂದ್ರ ಸಮೀಪ ಇರ್ಬೇಕು. ಪೂರ್ವವೃತ್ತಿ ಹೋವೆ ಅಂದ್ರೆ ಅದಕ್ಕೆ ಮೊದಲು ಇರ್ಬೇಕು. ಈ ಕಾರ್ಯ ಆಗೋದಕ್ಕಿಂತ ಮೊದಲು ಇರಬೇಕು ಮತ್ತು ಸಮೀಪ ಇರ್ಬೇಕು. ಅದಕ್ಕೆ ಕಾರಣ ಅಲ್ಲ. ಹೀಗೆ ಅದಕ್ಕ ಕಾರ್ಯತೆ ನಿಯತ ಅವ್ಯವಹಿತ ಪೂರ್ವವರ್ತಿ ಹೋವೆಸೋ ಕಾರಣ ಕೈಯೇ ಅಂತ ಹೇಳಿದ್ದಾರೆ. ಇನ್ನ ಆ ಕಾರಣವು ಅದು ಮುಂದೆ ಬಹಳ ಇನ್ನ ಉದ್ದೈತಿ. ಆ ಕಾರಣವು ಅಸಾಧಾರಣ ಕಾರಣ, ಸಾಧಾರಣ ಕಾರಣ ಅಂತ ಎರಡು ಪ್ರಕಾರ ಇದೆ. ಆ ನಿಮಿತ್ತ ಕಾರಣ ಮಾತ್ರ ಬೇರೆ ಅದ. ತಿಳಿತಾ? ಉಪಾದಾನ ಕಾರಣದಲ್ಲೇ ಇದು. ಅದಕ್ಕೆ ಅಸಾಧಾರಣ ಕಾರಣ, ಸಾಧಾರಣ ಕಾರಣ ಅಂತ ಎರಡು ಪ್ರಕಾರ ಇದೆ. ಸಾಧಾರಣ ಕಾರಣ ಅನ್ನೋದು 9 ಪ್ರಕಾರ ಐತಿ. ತಿಳಿತಾ? ಅಂದರೆ ಆ ಕಾರಣ ಆ ಕಾರಣವು ಅಸಾಧಾರಣ ಕಾರಣ, ಸಾಧಾರಣ ಕಾರಣ ಅಂತ ಹೀಗೈತಲ್ಲ. ಅಂದರೆ ಈಗ ಸಾಮಾನ್ಯವಾಗಿ ಸಾಧಾರಣ ಕಾರಣ, ಅಸಾಧಾರಣ ಕಾರಣ ಎರಡು ಹೇಳ್ಕೊಂಡ್ ಬಂದಿಲ್ಲ. ಸಾಧಾರಣ ಕಾರಣ ತೆಗೆದುಕೊಳ್ಬೇಕು, ಅಸಾಧಾರಣ ಕಾರಣ ತೆಗೆದುಕೊಳ್ಬೇಕು. ಅಕೂರ್ ಲಕ್ಷಣ ಏನು ಅಂತ ಕೇಳಿದರೆ, किसी एक कार्य का कारण होवे सो ಅಸಾಧಾರಣ ಕಾರಣ. ಯಾವುದೇ ಒಂದು ಕಾರ್ಯಕ್ಕೆ ಕಾರಣ ಆಗಿದ್ದರೆ ಅದಕ್ಕೆ ಅಸಾಧಾರಣ ಕಾರಣ ಅನ್ನಬೇಕು ಅಂತ ಹೇಳಿದ್ರೆ. ಯಾವುದೇ ಒಂದು ಕಾರ್ಯ ಈಗೊಂದು ನಿನ್ ಕೈಯಾಗ ಏನೈತಿ, ಅದೇ ಅಂದ್ರೆ ಒಂದು ಪೆನ್ ಅದಿರ್ತದಲ್ಲ, ಪೆನ್ ಅದಿಲ್ಲ, ಇರ್ಲಿ ಬಿಡು. ಈಗ ಒಂದು ಪೆನ್ ಐತೆ, ಅದ ಇರ್ಲಿ ಇಲ್ಲ, ಅಟ್ಟ ಪೆನ್ ಹೌದಿಲ್ಲ. ಈ ಪೆನ್ ಎದಕ್ಕ ಕಾರಣ ಆಕೈತಿ? ಅದು ಮತ್ತ ಎದಕ್ಕೂ ಕಾರಣ ಇಲ್ಲ. ಅದು ಬರೇ ಬರ್ಲಿಕ್ಕೆ ಅಟ್ಟ ಬರ್ತೈತಿ, ಮತ್ತೊಂದು ಅದಕ್ಕೂ ಉಪಯೋಗ ಇಲ್ಲ ಅದು, ಹೌದಲ್ಲ. ಆದ್ರಿಂದ ಕಿಸಿ ಏಕ ಕಾರ್ಯಕ ಕಾರಣವೇ ಅಂದ್ರ ಒಂದ ಕಾರ್ಯಕ್ಕೆ ಕಾರಣ ಆಗಿದ್ರೆ ಅಸಾಧಾರಣ ಕಾರಣದು ಆ ಪೆನ್. ಹೇಳ್ತಾ? ಹೌದಿಲ್ಲ? ಅದಕ್ಕೆ ಅಸಾಧಾರಣ ಕಾರಣ ಅನ್ಬೇಕ. ಏನ್ ಇಲ್ಲಿ ನೋಡ್ಬೇಕಾದ್ರೆ ಈ ನೇತ್ರ ಐತಲ್ಲ, ನೇತ್ರ ನೇತ್ರ ಅದಕ್ಕೆ ಕಾರಣ ಇದು. ಏನ್ ನೋಡೋದು ಅಂದ್ರೆ ರೂಪ ಪಂಚ ವಿಷಯಗಳೇನದಾವಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇಳಿ. ರೂಪ ಕರಿದು ಬಿಳಿದು ಹಿಂಗೇನ ರೂಪ ನೋಡ್ಬೇಕಾದ್ರ ನೇತ್ರವು ಕಾರಣ, ಅಸಾಧಾರಣ ಕಾರಣ. ಮತ್ತೇನ್ ಕೆಲಸ ಅದ್ರದ್ದು? ಏನು ಇಲ್ಲ, ಬರೀ ನೋಡೋ ಕೆಲಸ ಅರ್ಥ ಅದ, ಹೌದಲ್ಲ. ಪೆನ್ನಿಂದ ಬರೆಯೋದು ಅರ್ಥ ಕೆಲಸ. ಅದಕ್ಕೆ ಇವಕ್ಕೆ ಅಸಾಧಾರಣ ಕಾರಣವೆನ್ನುತ್ತಾರೆ. ಕಿಸಿ ಏಕ ಕಾರ್ಯಕ ಕಾರಣ ಹೋವೆಸೋ ಅಸಾಧಾರಣ ಕಾರಣ. ಇನ್ನು ಸಾಧಾರಣ ಕಾರಣ ತಿಳ್ಕೊಂತಾರೆ. ಸಾಧಾರಣ ಕಾರಣ, ಸಾಧಾರಣ ಕಾರಣ ಅಂದ್ರೆ ಸರ್ವ ಕಾರ್ಯಕ ಕಾರಣ ಹೋವೆಸೋ ಸಾಧಾರಣ ಕಾರಣ. ಈಗ ನಾನು ಆಗಲೇ ಏನ್ ಹೇಳಿದೆ, ನೇತ್ರ ರೂಪ ಜ್ಞಾನಕ್ಕ ಅಸಾಧಾರಣ ಕಾರಣ ಐತಿ ಅಂತ ಹೇಳಿದ್ನೆ, ಹೌದಲ್ಲ. ಏನ ಇದು ಅಸಾಧಾರಣ ಕಾರಣ ಆಯ್ತು ನೇತ್ರ. ಮತ್ತ ಅದೇ ನಾವು ಸಾಧಾರಣ ಕಾರಣ ಹೇಳುವಾಗ ಸಾಧಾರಣ ಕಾರಣ ಅಂತ ಹೇಳ್ಕೊಂತಾರ, ಸರ್ವ ಕಾರ್ಯಕ ಕಾರಣ ಹೋವೆಸೋ ಸಾಧಾರಣ ಕಾರಣ. ಎಲ್ಲಾ ಕಾರ್ಯಗಳಿಗೂ ಕಾರಣ ಆದ್ರ ಅದಕ್ಕೆ ಸಾಧಾರಣ ಕಾರಣ ಅಂತಾರ. ಎಷ್ಟು ಇಂದ್ರಿಯಗಳದಾವಲ್ಲ ಎಲ್ಲಕ್ಕೂ ಕಾರಣ ಅದು ಯಾವುದು? ಮನಸ್ಸು. ಮನಸ್ಸು ಅನ್ನೋದು ಏನೈತಿ ಅಲ್ಲ, ಅದು ಎಲ್ಲಕ್ಕೂ ಕಾರಣ ಐತಿ. ನೇತ್ರದಿಂದ ರೂಪಜ್ಞಾನ ನೋಡ್ಬೇಕಾದ್ರೂ
ಮನಸ್ಸು ಬೇಕು. ಕಿವಿಯಿಂದ ಆ ಶಬ್ದ ಕೇಳ್ಬೇಕಾದ್ರು ಮನಸ್ಸು ಬೇಕ. ಪ್ರತಿಯೊಂದು ಇಂದ್ರಿಯ ಕೂಡ ಸಂಬಂಧ ಆದಾಗನ ವಿಶೇಷ ಜ್ಞಾನ ಆಕೈತೆ ಅದಕ್ಕೆ. ಹೇಳ್ತಾ ಇಲ್ಲಾಂದ್ರೆ ಸಾಮಾನ್ಯ ಇರ್ತೈತೆ. ಮನಸ್ಸಹಿತವಾಗಿ ಇಂದ್ರಿಯ ಆವಾಗ ಅದು ವಿಶೇಷ ರೂಪದಿಂದ ಕೆಲಸ ಮಾಡ್ತೈತೆ. ಅಂದ್ರ ಮನಸ್ಸಿಗೆ ಸಾಧಾರಣ ಕಾರಣ ಬೇಕು. ಯಾಕ ಸರ್ವ ಕಾರ್ಯಕ್ಕೆ ಕಾರಣ, ಎಲ್ಲಕ್ಕೂ ಕಾರ್ಯಗಳಿಗೆ ಕಾರಣ ಆಕತ್ತಿಲ್ಲ. ಅದು ರೂಪ ನೋಡುವಾಗ, ಕಿವಿ ಕೇಳುವಾಗ, ಮತ್ತು ಸ್ಪರ್ಶ ಮಾಡುವಾಗ, ಹೆಂಗ ಮೂಸು ನೋಡುವಾಗ, ಪ್ರತಿಯೊಂದ್ರಾಗೂ ಮನಸ್ಸು ಅದ್ರ ಕೂಡ ಇಂದ್ರಿಯ ಕೂಡ ಸಂಬಂಧ ಆಗೇ ವ್ಯವಹಾರ ಮಾಡ್ತತಿ. ಹೇಗೆ ಅದಕ್ಕ ಈ ರೀತಿ ಅದು ಸಾಧಾರಣ ಕಾರಣಗಳು ಅಂತ ಹೇಳಿದೆ. ಅದು ನಾ ಇಲ್ಲಿ ಸಾಮಾನ್ಯ ದೃಷ್ಟಾಂತಕ ಇದು ಕೊಟ್ಟೆ, ಏನು ಉದಾಹರಣೆ. ಆದರೆ ಆ ಸಾಧಾರಣ ಕಾರಣಗಳು ಶಾಸ್ತ್ರೋಕ್ತ ನಾವು ಕೇಳ್ಬೇಕಂದ್ರೆ 9 ಅದಾವ. ಅವು ಯಾವ ಅಂತ ಕೇಳಿದರೆ, ಈಶತ ಜ್ಞಾನ ಯತ್ನ ಇಚ್ಛಾ, ಈಶತ ಜ್ಞಾನ ಯತ್ನೇಚ್ಛಾ, ಕಾಲೋ ಅದೃಷ್ಟ ದಿಗೇವವ, ಪ್ರಾಗ್ ಪ್ರತಿಬಂಧಕಾಭಾವೋ ಕಾರಣ ಸಾಧಾರಣ ಸ್ಮೃತ. 9 ಹಿಂಗೊಂದು ಶ್ಲೋಕ ಐತೆ. ಈಶತ ಜ್ಞಾನ ಯತ್ನೇಚ್ಛ ಅಂದ್ರೆ 4 ಅದು. ಈಶ್ವರನ ಜ್ಞಾನ, ಇಚ್ಛಾ ಮತ್ತು ಪ್ರಯತ್ನ ತಿಳಿತ. ಈ 4 ಅಂತೂ ಇವು ಬೇಕ. ಈಶತ ಜ್ಞಾನ ಯತ್ನೇಚ್ಛ, ಕಾಲ, ಅದೃಷ್ಟ, ದಿಗೇವವ ದಿಶಾ, ಮತ್ತು ಪ್ರಾಗ ಭಾವ ಪ್ರತಿಬಂಧಕ ಭಾವ ಇವು ಇರ್ಬೇಕು. ಈಗ ಈಗ ಒಂದು ಲಗ್ನ ನಡಿಬೇಕಾದ್ರ, ಒಂದು ಪೂಜಾ ನಡಿಬೇಕಾದ್ರ, ಹಿಂಗೆ ಯಾವುದೇ ಒಂದು ಲೋಕದಲ್ಲಿ ಜಗತ್ತಿನಲ್ಲಿ ಕಾರ್ಯಗಳು ನಡೀತಾವಿಲ್ಲ, ಇವೆಲ್ಲ ಅವು ನಡಿಬೇಕಾದ್ರೆ ಇವು ಒಟ್ಟು ಬೇಕು. ಇವು 9 ಸಾಧಾರಣ ಕಾರಣಗಳು ಬೇಕು. ಅಂದ್ರ ಆ ಈಶ್ವರ ಇರ್ಬೇಕು, ಈಶ್ವರನಿಗೆ ಇಚ್ಛಾ ಇರ್ಬೇಕು, ಅವ್ಗ ಜ್ಞಾನ ಇರ್ಬೇಕು, ಇಂಥವ್ರದು ಅಂತೇಳಿ ಅದು ಲಗ್ನದ ತಿಳ್ಕೊ. ಇವ್ರು ಕೂಡ ಇವ್ರದ್ದು ಇಬ್ಬರದು ಲಗ್ನ ಆಗ್ಬೇಕು ಅಂತೇಳಿ ಅವ್ರ ಜ್ಞಾನ ಅವ್ಗೆ ಬೇಕ. ಮತ್ತ ಪ್ರಯತ್ನ ಅವನ ಮಾಡ್ಬೇಕು ಅದನ್ನ, ಹೌದಿಲ್ಲ? ಈಶ್ವರನ ಪ್ರೇರಣೆ ಇದ್ದಾಗ ಆಕತಿ ಅಲ್ಲ. ಅದಕ್ಕೆ ಈಶತ ಜ್ಞಾನ ಯತ್ನೇಚ್ಛ, ಏನು ದೇವ್ರ ಇಚ್ಛಾ ಇದ್ದಾಗ ಆಗೋದದ, ಬರೀ ನಿಮ್ ಇಚ್ಛಾದಿಂದ ನಡೆಯಂಗಿಲ್ಲ ಅದ. ಯತ್ನೇಚ್ಛ, ಕಾಲ ಅಂದ್ರೆ ಟೈಮ್ ನೋಡ್ತಾರಿಲ್ಲ, ಯಾವಾಗ ಅಕ್ಕಿ ಕಡೆ ಹೋಗಿಬೇಕು ಅನ್ನೋದು. ಕಾಲ, ಅದೃಷ್ಟ ಅಂದ್ರೆ ಅವ್ರದ್ದು ಇಬ್ರದು ಹಣಿಬಾರಿ ಇರ್ಬೇಕ, ಅವಾಗ ಕೊಡ್ತೈತಿ ಅದ ಅದೃಷ್ಟ. ದಿಗೇವ ಅಂದ್ರೆ ದಿಶಾ, ಅಕ್ಕಿ ಕಾಳ ಪೂರ್ವ ಅಥವಾ ನಿಂತವ. ಅಕ್ಕಿ ಕಾಳ ಯಾವ ದಕ್ಷಿಣಕ್ಕೂ ನಿಂದ್ರಿಸಿ ಹೋಗಿತಾರ. ದಿಶಾ, ಪೂರ್ವ ದಿಶಾ ಅನ್ನೋದು ಬೇಕಲ್ಲಿ. ಪೂರ್ವಕ್ ಮುಖ ಮಾಡಿ ನಿಂದಿಸಿ ಅಕ್ಕಿ ಕಾಳ ಹಾಕೋತ್ ಹಿಂಗ. ಕಾಲೋ ಅದೃಷ್ಟ, ದಿಗೇವ ಅಂದ್ರೆ ದಿಕ್ಕು, ಮತ್ತು ಪ್ರಾಗ್ ಅಭಾವ ಅಂದ್ರೆ ಇವ್ರ ಲಗ್ನದ ಈಗೇನು ಲಗ್ನ ಆಗ್ಲಾಕತೈತಿ, ಇದು ಮೊದಲ ಲಗ್ನ ಆಗಿತ್ತನ ಇಲ್ಲ, ಅದನ್ನ ಪ್ರಾಗ್ಭಾವ ಆಗಿಲ್ಲ ಅಂದ್ರೆ ಅಭಾವ. ಯಾವ ಅಭಾವ? ಪ್ರಾಗ್ಭಾವ ಇರ್ಬೇಕು. ಮತ್ತು ಪ್ರತಿಬಂಧಕ ಅಭಾವನೂ ಇರ್ಬೇಕು. ಯಾವ್ದಾರ ಪ್ರತಿಬಂಧಕ ನಡು ಬಂತಂದ್ರೆ ಅಲ್ಲಿಗೆ ನಿಂತ ಬಿಡ್ತೈತೆ ಅದು, ಹೌದಿಲ್ಲ? ಎಷ್ಟೋ ಅಲ್ಲೇ ಅಕ್ಕಿ ಕಾಳು ಉಗ್ಯಾಗ ಅಲ್ಲೇ ಇದು ಆಗ್ಬಿಡ್ತಾವ. ಪ್ರತಿಬಂಧಕದ್ದು ಅಭಾವ ಇರ್ಬೇಕು. ಪ್ರಾಗ್ ಭಾವ ಪ್ರತಿಬಂಧಕ ಭಾವ ಕಾರಣ ಸಾಧಾರಣ ಸ್ಮೃತ. ಸಾಧಾರಣ ಕಾರಣ ಅಂತ ಅದಕ್ಕಂತಾರೆ. ಈ ಜಗತ್ತಿನ ಯಾವುದೇ ಕಾರ್ಯ ನಡಿಬೇಕಾದ್ರೆ, ಇಲ್ಲಿ ನಮ್ಮದು ಇದು ಶಾಸ್ತ್ರ ನಡಿಬೇಕಾದ್ರೆ ಗೊತ್ತೈತಿಲ್ಲ, ವರ್ಷಾನ್ಗಟ್ಲೆ ನೀವೆಲ್ಲ ಬರ್ತಿದ್ರಿ, ಇಲ್ಲಿ ಜಮಖಂಡಿಯಲ್ಲೇ ನಡೆಸ್ತಿದ್ದೀವಿ. ಕರೋನಾ ಬಂದು ಪ್ರತಿಬಂಧಕ ಭಾವ ಪ್ರತಿಬಂಧಕ ಬಂದ್ಬಿಡ್ತು. ಬಂದಾಗಿ ನೀವೆಲ್ಲ ಬರೋದು ಕ್ಯಾನ್ಸಲ್ ಆಯ್ತಂತೇಳಿ ಈಗ ಆನ್ಲೈನ್ ಮೇಲೆ ನಡೆದೈತಿ, ಹೌದಾ ಇಲ್ಲ? ಅದಕ್ಕ ಅದು ಎಲ್ಲಿ ಎಲ್ಲಕ್ಕೂ ಕಾರಣ ಆ ಸಾಧಾರಣ ಕಾರಣ ಅಂದ್ರೆ ಈಶ್ವರ. ಇವೆಲ್ಲ ಅವು ಸಾಧಾರಣ ಕಾರಣ ಬೇಕು ಅಂದ್ರೆ ಅದು ಇದ್ದಾಗ ಇದು ನಡಿತೈತಿ ಅಂತೀವಿ. ಇಲ್ಲ ಅಂದ್ರೆ ನಡು ಬಂದ ಆಗಿಬಿಟ್ಟಿತ್ತು. ಅವನೇ ಪ್ರೇರಣೆ ಮಾಡಿ ಆನ್ಲೈನ್ ಮೇಲೆ ಚಾಲು ಮಾಡಿಬಿಟ್ಟ ಈಗ ಅದು. ಇರ್ಲಿ. ಈಗ
ಈಗ ಇದು ಎಲ್ಲ ಆಯ್ತಾ. ಹೇತು ಹೋವೆ ಸೋ ಕಾರ್ಯಕ್ಕೆ ಅವ್ಯವಹಿತ ಪೂರ್ವ ಕಾಲಮೇ ಅದ್ರದ್ದು ಕಾರಣ ಅಂದ್ರೆ ಏನು ಅದ್ರದ್ದೆಲ್ಲ ಹೇಳೇವಿಲ್ಲ ಈಗ. ಜೈಸೆ ಘಟಕ ಹೇತು ದಂಡ ಹೇ ಕಾರಣ ಬಗ್ಗೆ ಅವ್ರು ಹೇಳ್ತಾರೆ ಈಗ. घट का हेतु दंड है सो घट से अव्यवहित पूर्व काल में होवे. ಘಟಕ್ಕೆ ಕಾರಣ ದಂಡ ಐತಿ. ದಂಡ ಅಂದ್ರೆ ಬಡಿಗೆ. ಬಡಿಗೆ ಏನು ಹೊಡೆದಕ್ಕೆ ಗಡಿಗೆ ಹೊಡಿಲಕ್ಕ ಬಡಿಗೆ ಯಾಕೆ ಬೇಕಿಲ್ಲಿ? ಬಡಿಗೆ ಬೇಕಂದಾರ ಯಾದಕ್ಕೆ ಬೇಕಪ್ಪ? ಹೌದಿಲ್ಲ, ಬಹಳ ಮಂದಿ ಗೊತ್ತಿಲ್ಲ ಇದು ಬರಾಬರಿ. ಆ ಗಡಿಗೆ ತಯಾರಾಗಬೇಕಾದ್ರೆ ಬಡಿಗೆ ಬೇಕು ಅಂತ ಹೇಳಿದ್ರ ಬಡಿಗೆ ಅದಕ್ಕೆ ಬೇಕಂದ್ರ ಆ ತಿಗಿರಿ ಅಂತೇಳಿ ಚಕ್ರ ಇರ್ತೈತಲ್ಲ, ಚಕ್ರ ಕುಂಬಾರನ ಕೈ ಅಲ್ಲಿ ಆ ಚಕ್ರ ತಿರುಗಬೇಕಾದ್ರೆ ಬಡಿಗೆಯಿಂದನೇ ತಿರುಗಿಸ್ತಾನವ. ಆ ಚಕ್ರದ ಹಲ್ಲಿನಲ್ಲಿ ಹಾಕಿ ಅದನ್ನ ಬಡಿಗಿಲೇನ ಹಿಂಗ ತಿರುಗಿಸ್ತಾನ. ತಿರುಗಿಸ್ಬಿಟ್ಟಂದ್ರೆ ಹಂಗ ತಿರುಗಿಸ್ತಾ ಇರ್ತೈತಿ ಕೆಲವೊಂದು ಹೊತ್ತು ಅವ ಗಡಿಗೆ ಹಿಂಗ ತಯಾರು ಮಾಡುವಾಗ. ಅದಕ್ಕ ಬಡಿಗೆ ಬೇಕಂತ ಘಟ ಗಡಿಗೆ ತಯಾರಾಗಬೇಕಾದ್ರ ದಂಡ ಸೋ ಘಟಸೆ ಅವ್ಯವಹಿತ ಪೂರ್ವಕಾಲ್ಮೆ ಅಂದ್ರ ಅದು ಮೊದಲಿರ್ಬೇಕು ಬಡಿಗೆ ಮತ್ತು ಸಮೀಪ ಇರಬೇಕು. ಆ ಕಡೆ ಎಲ್ಲಿರ್ತಂದ್ರೆ ನಡೆಯಂಗಿಲ್ಲ. तैसे जो अध्यास का हेतु केवल ज्ञान अंगीकार करे सो भी अध्यास से अव्यवहित पूर्व काल में चाहिए. ಅದರಂತೆ ಅದು ಬಡಿಗೆ ಹೆಂಗ್ ಬೇಕು ಅಲ್ಲಿ ಹಂಗ ಇಲ್ಲಿ ಅಧ್ಯಾಸ ಆಗುವಲ್ಲಿ ಕೇವಲ ಜ್ಞಾನ ಅಂಗೀಕಾರ ಕರೆ ತೋ ಸೋ ಬಿ ಅಧ್ಯಾಸ से अव्यवहित पूर्व काल में चाहिए. ಅಂದ್ರೆ ಅದು ಜ್ಞಾನ ಮೊದಲು ಇಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಈಗ ಪೂರ್ವ ಪಕ್ಷಿ ಹೇಳ್ತಾರೆ, ಪೂರ್ವ ಪಕ್ಷಿ ಹೇಳುತ್ತೆ ಸೋ ಬನೇನೆ ಅಂದ್ರೆ ಏನು? ಅದು ಕಾರಣ ಇದ್ದದ್ದು ಅದು ಮೊದಲು ಇರಬೇಕು ಅಂತ ಹೇಳಿದ್ರಲ್ಲ ಅವರು. ಅದಕ್ಕೆ ಈಗ ಪೂರ್ವ ಪಕ್ಷಿ ಬಂದ್ಬಿಟ್ಟ ನಡು. ಅದು ಹೀಗೆ ಹೇಳೋದು ಸಂಭವಿಸಂಗಿಲ್ಲ ಅಂತ ಕಾಯ್ತೆ. ಯಾಕಂದ್ರ ಜಾ पुरुष को सर्प का ज्ञान होवे ताको ज्ञान से महीने पीछे भी रज्जु से सर्प का अध्यास होवे. ಅಲ್ಲ ನೀವು ಸಮೀಪ ಇರಬೇಕು ಮತ್ತ ಅದು ಮೊದಲು ಇರಬೇಕು ಸಮೀಪ ಇರಬೇಕು ಅಂತ ಹೇಳ್ತೀರಿ. ಸಮೀಪ ಎಲ್ಲಿ ಇರ್ತೈತಿ? ಯಾಕಂದ್ರ ಅವ ಹೇಳ್ತಾನ ಪೂರ್ವ ಪಕ್ಷಿ ಜ್ಞಾನ ಆಯ್ತು, ಸರ್ಪದ ಜ್ಞಾನ, ಇದು ಕಡದ್ರ ಸಾಯ್ತಾನ, ಹಿಂಗೆಲ್ಲ ಜ್ಞಾನ ಆಯ್ತು. ಅದ್ರದ್ದು ಸರ್ಪ ಹಿಂಗ ಇರ್ತೈತಂತ. ಮೈನೆ ಪೀಛೆ ಅಂದ್ರೆ ಒಂದ್ ತಿಂಗಳಾಗಿ ಹೋಗೈತಿ ಸರ್ಪ ಜ್ಞಾನ ಆಗಿ. ಆ ನಂತರ ಸರ್ಪ ಅಧ್ಯಾಸ ಆಕೈತಲ್ಲ ಮತ್ತ ಅದಕ್ಕೆ ಅಲ್ಲಿ ಸಮೀಪದಾಗ ಮೊದಲ ಅದ್ರ ಸಮೀಪ ಇರ್ಬೇಕಂತ ನೀವು ಹೇಳ್ತೀರಿ. ತಿಂಗಳಾಗಿ ಹೋಗೈತಿ, ಸಮೀಪ ಎಲ್ಲಿ ಐತಿ ಅದು ಅಂತ ಕೇಳ್ತಾರ ನಾವು. ಸೋ ನೈ ಹುವಾ ಚಾಹಿಯೆ. ಮತ್ತೆ ನಿಮ್ಮ ಲೆಕ್ಕದ ಪ್ರಕಾರ ಮತ್ತೆ ಅಧ್ಯಾಸ ಆಗಬಾರ್ದ? ಮತ್ತೆ ಆಕೈತಲ್ಲ ಅಧ್ಯಾಸ. ಕಾಯ್ತೆ जो रज्जो में सर्प अध्यास का हेतु सर्प ज्ञान है ताका नाश हो गया. ಅದಕ್ಕ ಹಿಂದ ಒಂದ್ ತಿಂಗಳ ಹಿಂದ ಸರ್ಪ ಜ್ಞಾನ ಆಗಿತ್ತು ನನಗೆ. ಹಾಗೆ ಅದು ಐತೇನೆ ಈಗ. ಅವಾಗ ನಾಶ ಆಗಿ ಹೋಗೈತ ಅದು ನಾಶ ಆಗಿ ಹೋಗಿ ಈಗ ತಿಂಗಳ ಆತ ಅಂದ ಮೇಲೆ सर्प का ज्ञान है ताका नाश हो गया है. ಯಾತೆ ಅವ್ಯವಹಿತ ಪೂರ್ವ ಕಾಲ ಮೇ ಹೈನೆ. ನೀವು ಲಕ್ಷಣ ಮಾಡ್ತೀರಿ ಅವ್ಯವಹಿತ ಪೂರ್ವ ಕಾಲ ಅಂದ್ರ ಅತಿ ಸಮೀಪ ಇರಬೇಕು ಅಂತ ನೀವು ಹೇಳ್ತೀರಿ. ಸಮೀಪ ಎಲ್ಲಿ ಐತಿ? ತಿಂಗಳ ಹಿಂದ ನಾಶ ಆಗಿ ಹೋಗೈತ. ಆದ್ರೂ ಅಧ್ಯಾಸ ಆಕತ್ತಲ್ಲ ಅವ ಅಂತಾನೆ. ಯದ್ಯಪಿ ಪೂರ್ವ ಕಾಲ ಮೇ ತೋ ಹೈ. ಒಂದ್ ವೇಳೆ ಅದು ಪೂರ್ವ ಕಾಲ ಅಂದ್ರ ಮೊದಲೈತಿ ಆದ್ರ ತಥಾಪಿ ಆದ್ರೂ ಅವ್ಯವಹಿತ ಪೂರ್ವ ಕಾಲ ಮೇ ಹೈನೆ. ಅದು ಏಕದಮ್ ಸಮೀಪ ಇಲ್ಲ ಅಂದ್ರ ಒಂದ್ ತಿಂಗಳ ಹಿಂದ ಐತಿ, ಡಿಸ್ಟೆನ್ಸ್ ಐತಿ, ಸಮಯ. ಹೀಗೆ ಇದು ಲೋಕ ಅನುಭವ ಐತಿ ಅಂತ ಅವ ಪೂರ್ವ ಪಕ್ಷಿ ಅಂದ. ಇನ್ನು ಮುಂದೆ ಅವನ ಹೇಳ್ತಾನೆ ಅವಾನ್ ಅಂತರಾಯ ರಹಿತ ಕಾ ನಾಮ್ ಅವ್ಯವಹಿತ ಹೈ. ಅವ್ಯವಹಿತ ಅಂದ್ರೇನು? ಅದು ಮತ್ತೆ ಬಹಳ ಐತೆ. ಅದು ದೇಶಕೃತ ಕಾಲಕೃತ ಅಂತರಾಯ ಸಹಿತ
व्यवधान कहे, व्यवधान वाले वस्तु को व्यवहित कहे, ಹಿಂಗೆಲ್ಲ ಅದಾವ. ಅಂದ್ರೆ ದೇಶದಿಂದಾಗಲಿ ಕಾಲದಿಂದಾಗಲಿ ಡಿಸ್ಟನ್ಸ್ ಅಂತರ ಅದು ಇತ್ತಂದ್ರ ಅದಕ್ಕೆ ವ್ಯವಧಾನ ಅಂತಾರ. ವ್ಯವಧಾನ ರಹಿತವಾದದ್ದೇ ಅವ್ಯವಹಿತ. ಹೇಗ ಅದಕ್ಕ अंतराय रहित का नाम अव्यवहित है. अंतराय ಅಂದ್ರೆ ಆ ಡಿಸ್ಟೆನ್ಸ್ ಇಲ್ಲದಕ್ಕನ ಅವ್ಯವಹಿತ ಅಂತಾರೆ. अंतराय सहित का नाम व्यवहित है. अंतराय अंದ್ರ ಡಿಸ್ಟೆನ್ಸ್ ಏನಿತ್ತಲ್ಲ दूर ಅದಿತ್ತಂದ್ರ ಅಂದ್ರ ದೇಶಕೃತ किंवा ಕಾಲಕೃತ अंतरायಕ್ಕೂ ವ್ಯವಧಾನ ಕೈ ಲಕ್ಷಣ ಏನೈತೆ ಅದ್ರದಂದ್ರ ದೇಶದಿಂದಾಗಲಿ ಕಾಲದಿಂದಾಗಲಿ ಅಂತರಾಯ ಇತ್ತು ಅಂದ್ರೆ ಡಿಸ್ಟೆನ್ಸ್ ಇತ್ತಂದ್ರ ಅಂತರ ಇತ್ತಂದ್ರೆ ಅಂದ್ರೆ ಇಷ್ಟು ಕಿಲೋಮೀಟರ್ ಹಿಂಗ ಏನ ಅದಕ್ಕೆ ವ್ಯವಧಾನ ಅಂತಾರ. ವ್ಯವಧಾನ ವಾಲೆ ವಸ್ತುಕ್ಕೂ ವ್ಯವಹಿತ ಕೈ ಅಂದ್ರೆ ಈಗ ಹುಬ್ಬಳ್ಳಿ ಬೇಡ ಬಾಗಲಕೋಟ ಮತ್ತೆ ಈಗ ಎಷ್ಟು ಕಿಲೋಮೀಟರ್ ದೂರ ಐತಿಲ್ಲ ಅದು. ಅದಕ್ಕೆ ಈ ವ್ಯವಧಾನವಾದ ವಸ್ತು ಅಂತಾರ ಅದಕ್ಕೆ. ಬಾಗಲಕೋಟೆಗೆ ಬೇಡ ಹುಬ್ಬಳ್ಳಿಗೆ ಹಿಂಗ ವ್ಯವಧಾನ ಅಂದ್ರೆ ದೂರ. ಅದಕ್ಕ ವ್ಯವಹಿತ ವ್ಯವಹಿತ ಅಂದ್ರೂ ಅಲ್ಲಿ ಇದ್ದದ್ದು ದೂರ ಇದ್ದದ್ದೇ. ಅವ್ಯವಹಿತ ಅಂದ್ರೆ ಸಮೀಪ ಇದ್ದದ್ದು. सो घट से अव्यवहित पूर्व काल में होवे हैं. जैसे घट का हेतु दंड है, घटक के कारणवाद दंड बड़गी. सो घट से अव्यवहित पूर्व काल में है ಮೊದಲ ಐತೆ ಅದು. तैसे जो अध्यास का हेतु केवल ज्ञानंगे ಮತ್ತೆ ತಿರುಗಿ ಬಂದಿವೆ ನಾವು. ಹೌದಳ ಇಲ್ಲಿ ಅದ ಅಲ್ಲಿ ಮ್ಯಾಲೆ ಇಲ್ಲ ಇಲ್ಲಿ ತೆಳಗ್ ಬಂದೇವ್ ನಾವು. ಇದೆಲ್ಲ ಆಗೈತಿ. अंतराय सहित का नाम व्यवहित है अंदली ಅಲ್ಲಿ ಬಂದಿದ್ದೀವಿ. ದೇಶಕೃತ किंवा ಕಾಲಕೃತ ಅಂತರಾಯಕನ ಅಲ್ಲಿ ವ್ಯವಧಾನವನ್ನುತ್ತಾರೆ. ವ್ಯವಧಾನವಾರಿ ವಸ್ತುಕ ವ್ಯವಹಿತ ಅಂತಾರೆ. ಏನು ಮುಂದ ಇಲ್ಲಿ 2ನೇ ನಂಬರ್ ತಗೋಬೇಕೀಗ. ಹೌದಿಲ್ಲ 2ನೇ ನಂಬರ್ ಏನೋ ಜೋ ಐಸೆ ಕೈ ಐತಲ್ಲ. ಒಂದ್ ವೇಳೆ ಆ ಪೂರ್ವ ಪಕ್ಷಿನೇ ಮ್ಯಾಲ 1 ನಂಬರ್ದಿಂದ ಹೇಳ್ಯಾನ, ಇಟ್ಟು ತನ 1 ನಂಬರ್ದಿಂದ ಹೇಳ್ಕೊಂಬಂದಾನ. ಅಂಕಿ ಹಾಕ್ಯಾರ 1 ನಂಬರ್ 2 ನಂಬರ್ ಅದಾವಿಲ್ಲ ಅಲ್ಲಿ. ಈಗ 2 ನಂಬರ್ ಚಾಲು. जो ऐसे कहे वो कार्य ते पूर्व काल में हेतु चाहिए. कार्य ಏನೈತಲ್ಲ ಕಾರ್ಯ ಅಂದ್ರೆ ಕಾರ್ಯದ ಲಕ್ಷಣ उत्पन्न होवे सो कार्य कहिए है. ಅದು प्राग प्रद्योंसा भाव प्रतियोगित्व कार्य ಇರ್ತೈತಿ. ಅಪ್ರತಿಯೋಗಿತ್ವ ಅಂದ್ರಲ್ಲ ಅದು ಆತ್ಮನಿಗೆ ಹತ್ಬೇಕಾಗ್ತದೆ. ಹಿಂಗ ಹೇಗ ಅದ ಪ್ರಾಗ್ ಪ್ರದ್ಯೋಂಸಾ ಭಾವ ಪ್ರತಿಯೋಗಿತ್ವ ಕಾರ್ಯ. ಕಾರ್ಯ ಯಾವ್ದು ಇರ್ತೈತಿ ಅದು ಪ್ರಾಗ್ ಪ್ರತ್ಯೋತ್ಸಾಹ ಭಾವಗಳಿಗೆ ಪ್ರತಿಯೋಗಿ ಇರ್ತೈತಿ. ಹೇಗೆ ಅದು ಅಂತೈತಿ. ಓಕೆ. ಉತ್ಪನ್ನ ಹೋವೇಸೋ ಕಾರ್ಯ ಏನು ಉತ್ಪನ್ನ ಆಕತಿ ಹುಡ್ತೈತಿ ಅದಕ್ಕೆ ಕಾರ್ಯ ಅನ್ಬೇಕು ಅಂತ ಸರಳ ಇದೆ. ಕಾರ್ಯತೆ पूर्व काल में हेतु चाहिए. ಕಾರ್ಯ ಆಗೋದಕ್ಕಿಂತ ಮೊದಲ ಕಾರಣ ಅನ್ನೋದು ಇರ್ಬೇಕು. ವ್ಯವಹಿತ पूर्व काल में होवे ಅಥವಾ ಅವ್ಯವಹಿತ पूर्व काल में ಅದು ದೂರರ ಇರಲಿ ಸಮೀಪರ ಇರಲಿ ಅಂತೂ ಇರಬೇಕು ಅನ್ನೋದು ನಿಯಮ. होवे जो कार्य से अव्यवहित पूर्व काल में हेतु होवे हैं ऐसा नियम अंगीकार करे तो अंದ್ರ ಅಲ್ಲಿ ಸಮೀಪ ಇರಬೇಕು ಅಂತ ಹೇಳಕ್ಕೆ ಹಿಂಗೇನಾರ ನಿಯಮ ಹಾಕಿದ್ರೆ विहित कर्म स्वर्ग प्राप्ति का हेतु है. विहित कर्म ಅಂದ್ರೆ ಗೊತ್ತಾ? ವಿಹಿತ ಕರ್ಮ ಅಂತ ಹೇಳ್ಕೊಂತಾರೆ. ಅದ್ರ ಲಕ್ಷಣ ಏನಂತ ಕೇಳಿದ್ರಿ? ಪ್ರತಿಯೊಂದು ಕೆಲಸ ಪುರುಷ ಪ್ರವೃತ್ತಕ ವಾಕ್ಯಂ ವಿಹಿತ. ವೇದವು ಪುರುಷನನ್ನು ಕುರಿತು
ಇದನ್ನು ಮಾಡುವಂತ ಪ್ರವೃತ್ತಿ ಮಾಡುತ್ತಿದ್ದರೆ ಅದು ವಿಹಿತ ಕರ್ಮ ಅಂತ ಹೇಳಲ್ಪಡುತ್ತದೆ. ಪುರುಷ ನಿವರ್ತಕ ವಾಕ್ಯಂ ನಿಷಿದ್ಧ. ಪುರುಷನನ್ನು ಆ ವೇದವು ಇದನ್ನು ಮಾಡಬೇಡ ಅಂತ ಹೀಗೆ ನಿಷೇಧ ಮಾಡುತ್ತಿದ್ದರೆ ಅದು ನಿಷಿದ್ಧ ಕರ್ಮ ಅಂತ. ಪಾಪ ಕರ್ಮ. ನಿಷಿದ್ಧ ಕರ್ಮ ಅಂದ್ರ ಪಾಪ ಕರ್ಮ, ವಿಹಿತ ಕರ್ಮ ಅಂದ್ರ ಪುಣ್ಯ ಕರ್ಮ. ಹೀಗೆ ಅದಕ್ಕ ಅಂತಾವು ಯಾವಪ್ಪ ಅಂದ್ರೆ ಸಾಧಾರಣ ಈಗ ವಿಹಿತ ಕರ್ಮ ಆ ಸ್ವರ್ಗ ಪ್ರಾಪ್ತಿಕ ಹೇತು ಅಂದಾಗ ಇಲ್ಲಿ ನಾವೇನ್ ತಿಳ್ಕೊಬೇಕಂದ್ರ ಈಗ ಗಂಗಾ ಸ್ನಾನ, ಆ ಈಶ್ವರ ನಾಮೋಚ್ಚಾರಣೆ, ಹೀಗೆಲ್ಲ ಇವು ಏನದಾವಲ್ಲ ದಾನ ಧರ್ಮ ಪರೋಪಕಾರ ಇಂಥವೆಲ್ಲ ಇವು ಸ್ವರ್ಗ ಪ್ರಾಪ್ತಿಗೆ ಕಾರಣ ಅದಾವ, ಪುಣ್ಯ ಕರ್ಮಗಳು. और निषिद्ध कर्म से नरक प्राप्ति का हेतु है निषिद्ध कर्म. ಯಾವುದು ವೇದವು ಮಾಡಬೇಡ ಅಂತ ಹೇಳಿದೆ. ಪುರುಷ ನಿವರ್ತಕ ವಾಕ್ಯಂ ನಿಷಿದ್ಧಂ. ಪುರುಷನನ್ನು ನಿವರ್ತಕ ಮಾಡಬೇಡ ಅಂತ ಹೇಳಿ ಅದಕ್ಕೆ ಅದ ನಿಷಿದ್ಧ ಕರ್ಮ ಅಂತಾರೆ. ಏ ಶಾಸ್ತ್ರಕ್ಕೆ ವಾರ್ತಾ ಅಂದ್ರೆ ಶಾಸ್ತ್ರ ಪ್ರಮಾಣದಲ್ಲಿ ಇದು ಹೇಳಿದ್ದು ಅಪ್ರಮಾಣ ಹೋ ಜಾವೇಗ ಅವ ಅಂತ ಪೂರ್ವ ಪಕ್ಷಿ ಅಂತ. ನಿಮ್ಮ ಮಾತು ನಂಬಿದ್ರೆ ಈ ವೇದ ಶಾಸ್ತ್ರಗಳಲ್ಲಿ ಏನ್ ಹೇಳೈತಲ್ಲ ವಿಹಿತ ಕರ್ಮ ನಿಷಿದ್ಧ ಕರ್ಮಗಳ ಬಗ್ಗೆ ಏನು ಮಾಡ್ರಿ ಬಿಡ್ರಿ ಅಂತ ಹೇಳೈತಲ್ಲ, ಮತ್ತಿದು ಆ ವೇದ ಹೇಳಿದ್ದ ಅಪ್ರಮಾಣ ಆಗಿಬಿಡ್ತೈತಿ ನೋಡ್ರಿ. ಕಾ ಐತೆ ಯಾಕಂದ್ರ ಕಾಯಿಕ ವಾಚಿಕ ಮಾನಸಿಕ ಕ್ರಿಯಾಕ ನಾಮ ಕರ್ಮ. ಕರ್ಮ ಕರ್ಮ ಅಂದ್ರೆ ಏನು? ಕಾಯಿಕ ಅಂದ್ರ ದೇಹದಿಂದ ಆಗತಕ್ಕಂಥವು, ವಾಚಿಕ ಅಂದ್ರ ಮಾತಿನಿಂದ ಆಗತಕ್ಕಂಥವು, ಮಾನಸಿಕ ಅಂದ್ರ ಮನಸ್ಸಿನಿಂದ ಆಗತಕ್ಕಂಥವು. ಕಾಯ ವಾಚ ಮನಸ್ಸು ಇವು ತ್ರಿಕರಣಗಳು ಅನ್ನುತ್ತಾರೆ. ಇವುಗಳಿಂದ ಆಗುವ ಕ್ರಿಯೆಗೆನ ಕರ್ಮ ಅನ್ನುತ್ತಾರೆ. सो क्रिया अनुष्ठान काल से अंतर ही नाश हो जावे. ಇವು ಏನು ಕ್ರಿಯೆ ಆಗ್ತಾವಲ್ಲ ದೇಹದಿಂದ ಮಾತಿನಿಂದ ಮನಸ್ಸಿನಿಂದ ಕ್ರಿಯೆ ಏನು ಹಾಕ್ತಾವಲ್ಲ ಅವು ಆದ ಕೂಡಲೇನ ನಾಶ ಆಗಿಬಿಡ್ತಾವ. ಅವ್ರ ಸ್ವರ್ಗ ನರಕ ಕಾಲಾಂತರವೇ ಹೋಗಿ ಸ್ವರ್ಗ ನರಕ ಈಗ ದಾನ ಧರ್ಮ ಈಗ ಮಾಡ್ಯಾರಿಲ್ಲ, ಯಜ್ಞ ಹೋಮ ಹವನ ಮೊದಲು ಮಾಡ್ಕೊಂಡ್ರಿ ಈಗ ಮಾಡಿರ್ತಾರ. ಪುಣ್ಯ ಕರ್ಮಗಳ ಮುಂದೆ ಸಾಯ್ತಾನೆ ಅವಾಗ 20, 30, 50 ವರ್ಷ ಆನಂತರ ಸಾಯವ. ಆವಾಗ ಸ್ವರ್ಗ ಪ್ರಾಪ್ತಿ ಆವಾಗ ಆಗೋದು. ಸತ್ತ ಮೇಲೆ ಸ್ವರ್ಗ ಏನು ಇದ್ದಾಗ ಹಾಕತ್ತೋ, ಸತ್ತ ಮೇಲೆ ಆಗೋದು. ಅದಕ್ಕೆ ಪುಣ್ಯ ಕರ್ಮ ಮಾಡ್ಯಾನ ಈಗ, ಮತ್ ಸತ್ತ ಮೇಲೆ ಸ್ವರ್ಗ ಆಗೋದು ಎಷ್ಟು ದಿನ ಹೋದ್ರು ಟೈಮ್. ಅದಕ್ಕೆ कालांतर में होवे स्वर्ग नरक. याते स्वर्ग नरक प्राप्ति के अव्यवहित पूर्व काल में विहित कर्म और निषिद्ध कर्म है नहीं. ಇವು ಪುಣ್ಯ ಕರ್ಮಗಳು ಅದಕ್ಕೆ ಕಾರಣ ಅಂತ ಹೇಳಿದ. ಕಾರಣ ಆದ್ರೆ ಮತ್ತೆ ಇಲ್ಲಿ ನೀವು ಹೇಳಿದ ಅವ್ಯವಹಿತ ಅಂದ್ರೆ ಸಮೀಪ ಇರ್ಬೇಕು ಅಂತ ನೀವು ಹೇಳಿದ್ರಿಲ್ಲ. ಪೂರ್ವಕ್ಕೆ ಹೇಳಕತ್ತೇನೆ ಇದನ್ನ ಸಮೀಪ ಇರ್ಬೇಕಂತ ನೀವು ಹೇಳಿದ್ರಿ. ಮತ್ತೆ ಇಲ್ಲಿ ನಾವು ನೋಡ್ಲಕ್ಕಾಗಿ ಪುಣ್ಯ ಮಾಡೇವಿ. ಪುಣ್ಯ ಮಾಡಿ 50-60 ವರ್ಷದ ನಂತರ ಸಾಯ್ತಾನ. ಮತ್ತ ಅವ್ ಸ್ವರ್ಗ ನರಕ ಹಾಕಾವು. ಮತ್ತ ಸಮೀಪ ಎಲ್ಲಿ ಐತಿ ನೀವು ಹೇಳಿದ ಪ್ರಕಾರ? ಮತ್ತೆ ಇಲ್ಲ ಅಂದ್ರೆ ಮತ್ತೆ ಅವು ವೇದ ಶಾಸ್ತ್ರ ಹೇಳಿದ್ದು ಸುಳ್ಳು ಆಗ್ಬೇಕಾಗತ್ ನಿಮ್ ಮಾತು ಕೇಳಿ ಅಂತ ಹಿಂಗ ಹೇಳ್ತಾನ ನಾವು. ಓಯನೇ जैसे व्यवहित पूर्व काल में शुभ कर्म और अशुभ कर्म स्वर्ग प्राप्ति नरक प्राप्ति के हेतु है. ಏನಂತ अव्यवहित पूर्व काल में विहित कर्म निषिद्ध कर्म है नहीं.
ಅಂದ್ರೆ ಇವ್ ಸ್ವರ್ಗ ನರಕ ಆಗಾಗ ಅವು ಸಮೀಪದಾಗ ಇಲ್ಲಲ್ಲ ಅವು ಮೊದಲು ಎಂದೋ ಆಗಿದ್ದು ಅವು ಪುಣ್ಯ ಪಾಪಗಳು ಇವನ್ ಕೈಯಿಂದ ಧರ್ಮಗಳು ಆಗ್ಯಾವ ಕರ್ಮಗಳು ಅವು ಬಹಳ ದಿನ ಹಿಂದಿನ ಮಾತದು जैसे विविध पूर्व काल में शुभ कर्म अशुभ कर्म स्वर्ग प्राप्ति नरक प्राप्ति के हेतु है ಅವು ಸ್ವರ್ಗ ನರಕ ಪ್ರಾಪ್ತಿಗಳಿಗೆ ಕಾರಣ ಆಗ್ಯಾವು ತೈಸೆ ಆದ್ರೂ ಆಗ್ಯಾವಿಲ್ಲ ಸಮೀಪದಲ್ಲಿದಾವು ನೀ ಹೇಳಿದ ಪ್ರಕಾರ ಎಷ್ಟೋ ವರ್ಷದ ನಂತರ ಆಗೈತಿ ಸ್ವರ್ಗ ಪ್ರಾಪ್ತಿ ಆಕತಿ ಮತ್ ಸಮೀಪದಲ್ಲಿ ಐತೆ ಅವ್ಯವಹಿತ ಪೂರ್ವ ಕಾಲ ಹುಡ್ತಿ ಹೋವಿ ಅಂದ್ರೆ ಸಮೀಪ ಇರಬೇಕು ಕಾರಣ ಇದ್ರೆ ಸಮೀಪ ಇರ್ಬೇಕು ಮತ್ತ ಮಾಡಿದ ಕರ್ಮಗಳೇ ಕಾರಣ ಅದಾವ ಸ್ವರ್ಗ नरक तैसे व्यवहित पूर्व काल में जो सर्प का ध्यान ಅದು ದೃಷ್ಟಾಂತ ಆಯ್ತು ಈಗ ಸರ್ಪ ಜ್ಞಾನ ಆಗುವಲ್ಲಿ ವ್ಯವಹಿತ ಅಂದ್ರೆ ಒಂದು ತಿಂಗಳ ಹಿಂದಿಂದ ಅಂತ ಹೇಳಿದ್ದ ಒಂದು ತಿಂಗಳ ಹಿಂದೆ ಪೂರ್ವ ಕಾಲಮೆ ಅಂದ್ರೆ ಒಂದು ತಿಂಗಳ ಹಿಂದ ಸರ್ಪ ಜ್ಞಾನ ಆಗಿತ್ತು ಇವಂಗ ಆದ್ರೆ ರಜ್ಜುಮೆ ಸರ್ಪ ದ್ಯಾಸಕ ಆಯ್ತು ಆದ್ರೂ ಒಂದ್ ತಿಂಗಳ ಹಿಂದ ಆದದ್ದು ಈಗ ಸರ್ಪ ದ್ಯಾಸಕ್ಕೆ ಕಾಣಕತ್ತಿಲ್ಲ ಮತ್ತೆ ಇಲ್ಲಿ ಸಮೀಪ ಎಲ್ಲಿ ಐತಿ ಸ್ವರ್ಗ ನರಕಗಳು ಆಗ್ತಾವು ಮತ್ತೆ ಇದು ಸರ್ಪದಲ್ಲಿ ಅಧ್ಯಾಸನೂ ಆಕತಿ ಒಂದ್ ತಿಂಗಳು ಹಿಂದಿಂದು ಮತ್ತೆ ನೀವು ಹೇಳೋದಿಲ್ಲಿ ಸಂಭವಿಸಂಗಿಲ್ಲ ಅವ್ಯವಹಿತ ಪೂರ್ವ ಕಾಲ ಅಂದ್ರೆ ಸಮೀಪ ಇರಬೇಕು ಕಾರಣ ಮತ್ತೆ ಇಲ್ಲೇನು ಅದಾವ ಸಮೀಪ ಹಿಂಗ ಪೂರ್ವ ಪಕ್ಷಿ 1 ನಂಬರ್ 2 ನಂಬರ್ದಲ್ಲಿ ಈಗ ಹೇಳ್ದ ಈಗ 1, 2 ನಂಬರ್ಕ ಸಿದ್ಧಾಂತಿಗಳು ಉತ್ತರ ಕೊಡ್ತಾರೆ ಸ್ವವಾರ್ತಾವನೇನೆ ಈ ಮಾತು ಸಂಭವಿಸೋದಿಲ್ಲ ಯಾಕೆ ಸಂಭವಿಸಂಗಿಲ್ಲ ಅಂದ್ರೆ ಕಾಯತೆ जैसे नष्ट ज्ञान और नष्ट कर्म से अध्यास और स्वर्ग नरक की प्राप्ति अंगीकार करिए अंದ್ರ ಈಗ ನಷ್ಟ ಜ್ಞಾನ ಅಂದ್ರೆ ಸರ್ಪ ಜ್ಞಾನ ಆಗಿತ್ತು ಒಂದ್ ತಿಂಗಳ ಹಿಂದ ಅಂತ ಹೇಳ್ಯಾರ ಆದ್ರೆ ಈ ಸರ್ಪ ಅಧ್ಯಾಸಕ್ಕೆ ಕಾರಣ ಆಗೈತಿ ಅಂತ ಹೇಳ್ಯಾರ ಮತ್ ಹಿಂಗ ಅದು ಮತ್ತ ಅದ ಕಾರಣ ಹಾಕಿತ್ತ ಅಂದ್ರ ಮತ್ ಇನ್ನೊಂದು ನಷ್ಟ ಕರ್ಮತೆ ಅಂದ್ರ ಇವು ಮೊದಲು ಎಷ್ಟು ಒಂದು 20-30 ವರ್ಷ ಇದ್ದಾಗ ಒಂದು ಪುಣ್ಯ ಕರ್ಮ ಮಾಡ್ಯಾನ ತಿಳ್ಕೊ ಆ ಪುಣ್ಯ ಕರ್ಮ ಮಾಡಿದವ ಮತ್ತ ಅವ ಸತ್ತಾನೆ ಯಾವಾಗ 70 ವರ್ಷದ ನಂತರ ಬೇಡ 50 ವರ್ಷದ ನಂತರ ಸಾತ ತಿಳ್ಕೊ 50 ವರ್ಷದ ನಂತರ ಸಾತಾನಂದ್ರ ಮತ್ ಇಲ್ಲಿ ಸಮೀಪ ಎಲ್ಲಿ ಐತಿ ಆ ಮಾಡಿದ ಪುಣ್ಯ ಕರ್ಮ ಆ ಪುಣ್ಯದ ಕರ್ಮ ನಷ್ಟನೂ ಆಗಿ ಹೋಗೈತಿ ಅದಕ್ಕ ಅಂತ ನಷ್ಟ ಕರ್ಮದಿಂದನೂ ಇಲ್ಲಿ ಸ್ವರ್ಗ ಪ್ರಾಪ್ತಿ ಆಕೈತಿ ಅಂತ ನೀ ಅಂದರೆ तैसे मृत कुलाल और नष्ट दंड से भी घटुआ चाहिए आ नाश आदದ್ದು ತಿಂಗಳ ಹಿಂದೆ ಸರ್ಪ ಜ್ಞಾನ ಆಗಿ ನಾಶ ಆಗಿ ಹೋಗೈತಿ ಅದರಿಂದನೂ ಅಧ್ಯಾಸ ಆಕೈತಿ ಅಂತ ನೀ ಹೇಳಿ ಮತ್ತು ಪುಣ್ಯ ಕರ್ಮವನ್ನು ಮಾಡಿ 50 ವರ್ಷದ ನಂತರ ನೀವು ಸತ್ತಾನ ಅವಾಗ ಸ್ವರ್ಗ ಆಯ್ತು ಮತ್ತ ಅದು ಆಟ 50 ವರ್ಷದ ಹಿಂದೆ ಆದದ್ದು ಆ ನಾಶ ಆಗಿ ಹೋಗೈತಿ ಆ ಪುಣ್ಯ ಕರ್ಮ ಮಾಡಿದ ನಾಶ ಆಗೈತಿಲ್ಲ ಆ ನಷ್ಟವಾದ ಪುಣ್ಯ ಕರ್ಮವು ಸ್ವರ್ಗ ಕೊಡ್ಲಿಕ್ಕೆ ಕಾರಣ ಹಾಕಿದ್ರೆ ಮತ್ತ ಇಲ್ಲಿ ಕರೆ ತೈಸೆ ಅಯ್ಯನ್ನ ಸಾತ್ತ ಕುಂಬಾರನಿಂದನು ಗಡಿಗೆ ಆಗ್ಬೇಕು ಮುರಿದ ಬಡಿಗೆ ಎಂದನು ಘಟ ಆಗ್ಬೇಕು ಹೇಗೆ ಏನಂದ್ರ ಅರ್ಥ ಇಲ್ಲಿ ಕೆಸರು ಕಲಿಸಿ ಇಟ್ಟಾನೆ ಈಗ ಏನು ಗಡಿಗೆ ಮಾಡ್ಬೇಕಾದ ಹಾಟ್ ಆಯ್ತಪ್ಪ ಹಾಟ್ ಆಯ್ತು ಸತ್ತ ಅಂದ್ರೆ ಮತ್ತೇನು ಅವಾಗ ಗಡಿಗೆ ಹಾಕತೆ ಮತ್ತೆ ನಿನ್ನೆಲ್ಲ ಹಾಕದಿಂದ ಮತ್ತ ಅದು ಆಗ್ಬೇಕು ಹಂಗಾರ घट हुआ चाहिए कायते जैसे रज्जु में सर्प ध्यास्ते ಅವ್ಯವಹಿತ पूर्व काल में सर्प का ध्यान है ಯಾಕಂದ್ರ रज्जु में सर्प अध्यास का ಅವ್ಯವಹಿತ पूर्व काल में सर्प ध्यान है ಅವ ಮೊದಲ ಒಂದ್ ತಿಂಗಳ ಹಿಂದ ಆ सर्प ध्यान ಐತೆ ಇಲ್ಲ ಅವಾಗ और स्वर्ग नरक की प्राप्ति में व्यवहित पूर्व काल में शुभ अशुभ कर्म है
ಮತ್ತು ಸ್ವರ್ಗ ನರಕಕ್ಕೆ ಪ್ರಾಪ್ತಿ ಆಗುವಲ್ಲಿ ವ್ಯವಹಿತ ಪೂರ್ವ ಕಾಲಮೆ, ವ್ಯವಹಿತ ಅಂದ್ರ ಬಹಳ ಹಿಂದ, ಕಾಲಮೆ ನಷ್ಟ ದಂಡ ಮುರಿದ ಬಡಿಗಿ ಮೃತ ಕುಲಾಲ ಬಿ ಹೈ, ಅವಾಗ ಹಿಂದ ಸತ್ಯದವ ಹಿಂದ ಆದ ಕತಿ ಚಿಂತೆ ಬಿ ಗಟುವಾಚಾಯಿ, ಮತ್ತ ಸಪ್ತ ಕುಂಬಾರನಿಂದನು ಯಾಕ ನಾಶ ಆದದ್ದು ಕೂಡ ಕಾರಣಕ್ಕಾವತ್ ಹೇಳ್ತೀಯಲ್ಲ ನೀ, ಮತ್ತ ಕುಂಬಾರನು ಹಾರ್ಟ್ ಆಗಿ ಸತ್ತಾನ, ಮತ್ತ ಗಡಿ ಆಗಲ್ಲ ಹಂಗಾರ ಆಕತಿ ಆಗುದಿಲ್ಲ. सो होवे नहीं, याते व्यवहित पूर्व काल में जो वस्तु होवे सो हेतु नहीं, ಅಂದ್ರೆ ದೂರ ಇದ್ದರೆ ಡಿಸ್ಟೆನ್ಸ್ ಇದ್ದರೆ ಅದು ಕಾರಣ ಆಗೋದಿಲ್ಲ. किंतु अव्यवहित पूर्व काल में जो वस्तु होवे सोई हेतु होवे, ಅಂದ್ರೆ ಸಮೀಪಿತ್ತು ಅಂದ್ರೆ ಅದು ಮಾತ್ರ ಕಾರಣ ಆಕೈತಿ. ಏನ ಅಂತ ಒಂದನೇ ನಂಬರ್ ಹೇಳಿ ಎರಡನೇ ನಂಬರ್ ಹೇಳ್ತಾರ ಅವ್ರು. शुभ शुभ कर्म भी कालांतर भावी स्वर्ग नरक की प्राप्ति ताके हेतु नहीं, ಆ ಶುಭ ಪುಣ್ಯ ಕರ್ಮಗಳು ಕೂಡ ಕಾಲಾಂತರದಲ್ಲಿ ಸ್ವರ್ಗ ನರಕಕ್ಕೆ ಕಾರಣ ಆಗ್ತಾವತ್ತು. ನೀ ಹೇಳ್ದಲ್ಲ ಹಂಗ ಅವು ಕಾರಣ ಆಗೋದಿಲ್ಲ. ಮತ್ತ ಅಲ್ಲಿ ಏನ್ ಮರ್ಮ ಐತಿ ಅಂದ್ರೆ ಅದನ್ನ ಹೇಳ್ತಾರೆ ಈಗ. किंतु शुभ कर्म ते अपने अव्यवहित उत्तर काल में धर्म की उत्पत्ति करे, ಏನಂತಾರ ಈಗೊಂದು ದಾನ ಧರ್ಮಗಳಾಗಲಿ ಯಜ್ಞ ಯಾಗಾದಿಗಳನ್ನಾಗಲಿ ಮಾಡ್ತಾನವ, ಮಾಡಿದ ಮೇಲೆ ಆನಂತರ ಆ ಕರ್ಮ ಮಾಡಿ ಮುಗಿದ ಮತ್ತು ಅದು ಕರ್ಮ ನಷ್ಟ ಆಗಿ ಹೋತಲ್ಲ, ಮರ್ದಿನ ಅದು ಹೋಯ್ತಿಲ್ಲ, ನಷ್ಟ ಆಗಿ ಹೋಗೈತೆ. ಆದ್ರೂ ಕೂಡ ಆ ಪುಣ್ಯ ಕರ್ಮ ಆದ ಉತ್ತರ ಕಾಲದಲ್ಲಿ ಧರ್ಮಕ್ಕೆ ಉತ್ಪತ್ತಿ ಕರೆ, ಅದ ಏನ್ ಮಾಡ್ತೈತಿ, ಆ ಕರ್ಮ ಮಾಡಿದ ಕರ್ಮ ನಾಶ ಆಗ್ಬೇಕಾದ್ರೆ ಧರ್ಮವನ್ನ ಉತ್ಪನ್ನ ಮಾಡಿ ನಾಶ ಆಕತಿ. ಈ ಜ್ಞಾನ ನಾಶ ಆಗ್ಬೇಕಾದ್ರೆ ಸರ್ಪಜ್ಞಾನನು ಸಂಸ್ಕಾರವನ್ನು ಉತ್ಪನ್ನ ಮಾಡಿ ನಾಶ ಆಕತಿ. ತಿಳಿತಾ? ಹಿಂಗದ ಅದಕ್ಕೆ ಉತ್ಪತ್ತಿ ಕರೆ. ಅಶುಭ ಕರ್ಮ ಅಧರ್ಮಕ್ಕೆ ಉತ್ಪತ್ತಿ ಕರೆ, ಶುಭ ಕರ್ಮ ಅದು ಧರ್ಮವನ್ನು ಉತ್ಪನ್ನ ಮಾಡಿದ್ರೆ ಅಶುಭ ಕರ್ಮ ಅಧರ್ಮವನ್ನು ಉತ್ಪತ್ತಿ ಮಾಡಿದ್ರು. ಸೋ ಧರ್ಮ ಅಧರ್ಮ ಅಂದ್ರೆ ಯಾವಕ ನಾವು ಪುಣ್ಯ ಪಾಪ ಅಂತೀವರ ಅವು ಅಂತಃಕರಣ ವಿಷಯ ಅವು ಕಾರ್ಯ ಕರ್ಮ ಮಾತ್ರ ಮಾಡಿದ ಪುಣ್ಯ ಕರ್ಮ ಆಗಲಿ ಪಾಪ ಕರ್ಮ ಆಗಲಿ ಅವು ನಾಶ ಆಗಿ ಹೋಗ್ಯಾವ, ಮಾಡಿ ಮುಗಿಸೈತಿ ಅವಾಗ. ಆದ್ರೂ ಅವು ಧರ್ಮ ಅಂತಃಕರಣದಲ್ಲಿ ಇರ್ತಾವ. ಪುಣ್ಯ ಮಾಡದೆ ಧರ್ಮ ಆಯ್ತು, ಆ ಧರ್ಮನ ಅವನ ಅಂತಃಕರಣದಲ್ಲಿ ಉಳ್ಕೋತೈತಿ. ಪಾಪ ಮಾಡದೆ ಅದು ಅಧರ್ಮ ಆಯ್ತು, ಅದು ಅಧರ್ಮವನ್ನು ಹುಟ್ಟಿಸಿ ಆ ಪಾಪ ನಾಶ ಆಗಿ ಹೋಗ್ತದೆ. ಹಿಂಗ ಈ ರೀತಿ ಅವು ಧರ್ಮಗಳು ಅಂತಃಕರಣದಲ್ಲಿ ಇರ್ತಾವು. ಈ ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ, ಹೌದಿಲ್ಲ? ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ. ಅದು ತಿನ್ನತೆ ಕಾಲಾಂತರ ವಿಷಯ ಸ್ವರ್ಗ ನರಕಕ್ಕೆ ಪ್ರಾಪ್ತಿ ಹೋವೆ. ಸ್ವರ್ಗಕ್ಕೆ ಹೋದಾಗ ಈ ಸ್ಥೂಲ ಶರೀರ ಅಂತೂ ಇಲ್ಲೇ ಬಿದ್ದಿರ್ತೈತಿ. ಇದ್ರೊಳಗಿಂದ ಹೋದಂತ ಸೂಕ್ಷ್ಮ ಶರೀರ ಅದೇನ್ ಮಾಡ್ತೈತಿ, ಅದರಲ್ಲಿ ಅಂತಃಕರಣದಲ್ಲಿ ಧರ್ಮಗಳು ಇರ್ತಾವ, ಅವು ಅಲ್ಲಿ ಸ್ವರ್ಗಕ್ಕೆ ಕಾರಣ ಆಗ್ತಾವ. ಹಿಂಗದ ನಾಶೆ ಅನಂತರ ಧರ್ಮ ಕಾ ನಾಶ ಹೋವೆ ಅಂದ್ರೆ ಅಲ್ಲಿ ಸ್ವರ್ಗ ನರಕದಲ್ಲಿ ಫಲ ಕೊಟ್ಟು ಆ ಧರ್ಮಗಳು ನಾಶ ಆಗ್ತಾವು. ಈ ಅಭಿಪ್ರಾಯ से ही शास्त्र में ಶುಭ ಕರ್ಮ ಅಪೂರ್ವ ದ್ವಾರ ಫಲಕ್ಕೆ ಹೇತು. ಆ ಶುಭ ಕರ್ಮಗಳು ಏನದಾವಲ್ಲ ಅಪೂರ್ವ ಅಂದ್ರ ಅದೃಷ್ಟವನ್ನು ದ್ವಾರ ಫಲಕ್ಕೆ ಹೇತು. ಅದೃಷ್ಟ ಏನಿರ್ತಾವಲ್ಲ ಅವು ಅದೃಷ್ಟ ದ್ವಾರ ಫಲಕ್ಕೆ ಕಾರಣ ಆಕಾವು. ಸಾಕ್ಷಾತ್ ನೈ ಹೀಗೈತೆ ಅದು. ಆ ಕರ್ಮಗಳು ಸಾಕ್ಷಾತ್ ಕಾರಣ ಆಗುದಿಲ್ಲ, ಅವು ಅದೃಷ್ಟವನ್ನು ಹುಟ್ಟಿಸ್ತಾವ. ಹಿಂಗ ಅಪೂರ್ವ ನಾಮ್ ಧರ್ಮ ಕಾಯ್. ಅಪೂರ್ವ ಅಂದ್ರೇನು? कर्मजन्य संस्कार रूप ಅದೃಷ್ಟ को ಅಪೂರ್ವ ಕೈ ಹಿಂಗ ಲಕ್ಷಣ ಐತೆ ಅದಕ್ಕೆ. ಏನು? कर्मजन्य ಸಂಸ್ಕಾರ ರೂಪ ಅದೃಷ್ಟಕ್ಕೋ ಕರ್ಮಜನ್ಯ ಇರಬೇಕು, ಕರ್ಮದಿಂದ ಹುಟ್ಟಿರ್ಬೇಕು,
ಸಂಸ್ಕಾರ ರೂಪ ಅದೃಷ್ಟ ಇರ್ಬೇಕದು, ಅದಕ್ಕ ಅಪೂರ್ವ ಅನ್ನುತ್ತಾರೆ ಶಾಸ್ತ್ರದಲ್ಲಿ. ಹೀಗೆ ಅದರ ಲಕ್ಷಣಿಗೆ ಹಾ ಅದಕ್ಕೆ ಅಪೂರ್ವ ನಾಮ್ ಧರ್ಮ ಕಾ ಹೈ, ಅದೃಷ್ಟ ಬಿ ತಿನ್ಕೋ ಕೈ, ಅದಕ್ಕೂ ಅದೃಷ್ಟ ಹಣೆ ಬರ ಹಿಂಗಂತ ನಸೀಬ. ಪುಣ್ಯ ಪಾಪ ಬಿ ತಿನ್ಕೋ ಈಗ ನಾವು ಸಾಮಾನ್ಯ ಶಬ್ದದಲ್ಲಿ ಪುಣ್ಯ ಪಾಪ ಅಂತ ಕರಿತೀವಿ ಅವಕ್ಕೆ. कहूँ धर्म अधर्म की जनक जो शुभाशुभ क्रिया है तासु ताकू भी धर्म अधर्म कहे. ಅವಕ್ಕೂ ಪುಣ್ಯ ಪಾಪಗಳಿಗೆ ಧರ್ಮಾಧರ್ಮನು ಈಗ ಅಂತಾರ. जैसे कोई शुभ क्रिया करे होवे ताकू लोग ऐसा कहे. ಒಳ್ಳೆ ಪುಣ್ಯ ಕರ್ಮ ಮಾಡ್ತಿದ್ದ ನಾವಾಗ ಧರ್ಮ ಕರೆ, ಅವ ಧರ್ಮಾತ್ಮ ಅದಾನು ಧರ್ಮ ಮಾಡ್ತಾವ ಹೀಗತ್ತಾರ. अशुभ क्रिया सो अशुभ क्रिया का नाम धर्म अधर्म नहीं, किंतु शुभ अशुभ क्रिया धर्म अधर्म की जनक है. ಆ ಶುಭಾಶುಭ ಪುಣ್ಯ ಕರ್ಮಗಳೇನದಾವೋ ಧರ್ಮಾಧರ್ಮಕ್ಕ ಕಾರಣದಾವು, ಹುಟ್ಟಿಸ್ತಾವು. ಯಾತೆ ಕ್ರಿಯಾಕ್ಕೂ ಧರ್ಮ ಅಧರ್ಮಕ್ಕೆ, ಆ ಕ್ರಿಯೆಗಳಿಗೂ ಕೂಡ ಧರ್ಮ ಧರ್ಮ ಅಂತಾರ, ಪುಣ್ಯ ಪಾಪ ಅಂತಾರ ಅವಕ್ಕೂ. जैसे आयु का वर्धक जो घृत है, ತುಪ್ಪ, घृत ಅಂದ್ರೆ ತುಪ್ಪ, ತಾಕು ಶಾಸ್ತ್ರ ಮೇ ಆಯು ಕೈ, ಶಾಸ್ತ್ರದಲ್ಲಿ ಅದಕ್ಕೆ ಆಯು ಅಂತಾರೆ. ಆಯು ಅಂದ್ರ ಮತ್ತೆ ತುಪ್ಪ, ಮತ್ ಅಂದ್ರ ಯಾವ ರೀತಿ ಅದಕ್ಕೊಂದು ಹೆಸರು ಇಟ್ಟು ಕರೀತಾರೋ ಆ ರೀತಿ ಅಲ್ಲಿ ಆ ಧರ್ಮಾಧರ್ಮಗಳಿಗೂ ಕೂಡ ಇಲ್ಲಿ ಪುಣ್ಯ ಪಾಪ ಅಂತ ಹಿಂಗೆ ಕರಿತಿರ್ತಾರ ಅಲ್ಲಿ. ಹೀಗೆ ಇಸ್ ರೀತಿ ಸೆ ಅವ್ಯವಹಿತ ಪೂರ್ವಕಾಲ ಮೇ ಹೇತು ಹೋವೆ ಹೇ. ಈ ರೀತಿಯಾಗಿ ಅವ್ಯವಹಿತ ಪೂರ್ವಕಾಲ ಅಂದ್ರ ಅತಿ ಸಮೀಪದಲ್ಲಿಯೇ ಕಾರಣ ಅನ್ನೋದು ಅತಿ ಸಮೀಪದಲ್ಲೇ ಇರುತ್ತದೆ ಅಂತ ಹೇಳಿದರು. ಅದಕ್ಕ ಇಲ್ಲಿ ಒಂದು ಅಂಕದ ಮಟ್ಟಕ್ಕೆ ಬಂದದೆ. ಆಯ್ತು 12 ಆಯ್ತು, ಈಗ ಆಯ್ತು ಹಿಂದಿಗಡೆ. ಅದಕ್ಕ ಈ ರೀತಿಯಾಗಿ ಆ ಪೂರ್ವ ಪಕ್ಷಿ ಅಂತಕ್ಕಂಥವನು ಅಂದ್ರೆ ಯಾರು, ಪೂರ್ವ ಮೀಮಾಂಸಾಕಾರರು, ಅವರಿಗೆ ಇಲ್ಲಿಯವರೆಗೆ ವೇದಾಂತಿಗಳು ಯಾವ ಪ್ರಯೋಜನ ಮಂಡನವನ್ನ ಮಾಡುತ್ತಾ ಬಂದಿದ್ದಾರೆ. ಈಗ ಇಲ್ಲಿ 80ನೇ ಅಂಕ ಏನೈತಲ್ಲ, ಇಲ್ಲಿಗೆ ಇನ್ನು ಮುಂದೆ ನೆಕ್ಸ್ಟ್ ಸಂಡೇ ಆ 80ನೇ ಅಂಕದಿಂದ ಅದು ಮುಂದೆ ನಡೆಯುತ್ತದೆ. ಇಲ್ಲಿಗೆ ವಿಷಯ ಸಮಾಪ್ತಿಯಾಗಲಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಶಿವ, ಹರ ಹರ ಮಹಾದೇವ್. सदगुरु सिद्धारूढ़ महाराज की जय, रुद्रावधूत महाराज की जय, सकल साधु संत महाराज की जय. बराबर है।